ಶೈವ, ಶಾಕ್ತ, ವೈಷ್ಣವ, ಗಾಣಾಪತ್ಯ ಮತ್ತು ಸೌರ ಈ 5 ಸಂಪ್ರದಾಯಗಳು ಪ್ರಧಾನವಾಗಿ. ಇದರ ಜೊತೆಗೆ ಸ್ಕಾಂದ ಮತ, ಆ ಸ್ಕಾಂದ ಮತವನ್ನು ಸೇರಿಸ್ಕೊಂಡ್ರೆ ಷಣ್ಮತ ಅಂತ ಆಗ್ತದೆ. ಇವುಗಳ ಮಧ್ಯದಲ್ಲಿ ಸಮನ್ವಯವನ್ನು ಉಂಟು ಮಾಡಿ ಎಲ್ಲ ಮತಗಳು ಕೂಡ ಶಾಸ್ತ್ರೀಯವೇ ಆಗಿವೆ ಅನ್ನುವಂಥ ಸಮನ್ವಯವನ್ನ ಆದಿಶಂಕರಾಚಾರ್ಯರು ಉಂಟು ಮಾಡಿದ್ರು. ಗೃಹಸ್ಥ ಧರ್ಮವೇ ಶ್ರೇಷ್ಠ ಅನ್ನುವಂಥದ್ದನ್ನು ನಾವು ಬ್ಲಾಂಕೆಟ್ ಆಗಿ ಎಲ್ಲ ಕಡೆ ಇಂಪ್ಲೈ ಮಾಡಿಬಿಟ್ಟು ಈಗ ಸನ್ಯಾಸಿಯನ್ನು ಕೂಡ ನೀನು ಗೃಹಸ್ಥನಾಗಿ ನಡ್ಕೊ ಅಂತ ಹೇಳಿಕಾಗತ್ತಾ? ಇಲ್ಲ. ಸನ್ಯಾಸಿ ದೃಷ್ಟಿಯಿಂದ ಸನ್ಯಾಸ ಧರ್ಮವೇ ಶ್ರೇಷ್ಠ. ಯಾವುದನ್ನ ಜೀವಿ ಅಂತ ಕರಿತಾ ಇದ್ದೀವಿ ಅಥವಾ ವ್ಯಕ್ತಿ ಅಂತ ಕರಿತಾ ಇದ್ದೀವಿ, ಅದು ಯಾವುದರ ಫಲಸ್ವರೂಪ? ನಮ್ಮ ಮಾತಾಪಿತೃಗಳು ಸೇವನೆ ಮಾಡಿದಂತಹ ಅನ್ನವೇ ಪರಿವರ್ತಿತವಾಗಿ ಜೀವವಾಗಿ ಬಂದಿದೆ. ದ್ವಿತೀಯಾದ್ವೈ ಭಯಂ ಭವತಿ, ಎರಡನೇ ವ್ಯಕ್ತಿಯಿಂದನೇ ಭಯ ಉಂಟಾಗ್ತದೆ. ಈಗ ನಾವು ಯಾವುದೋ ಒಂದು ರೂಮಲ್ಲಿ ಇರ್ತೀವಿ, ರೂಮಲ್ಲಿ ಬಾಗಿಲು ಹಾಕೊಂಡಿರ್ತೀವಿ, ಯಾರೂ ಇಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಆವಾಗ ನಾವು ನಿರ್ಭಯವಾಗಿ ಆ ಕೋಣೆಯಲ್ಲಿ ಇರ್ತೀವಿ. ಅಲ್ಲಿ ಯಾವುದೋ ಒಂದು ಇಲಿನೋ ಅಥವಾ ಏನೋ ಒಂದು ಬೇರೆ ಪ್ರವೇಶ ಮಾಡಿ ಅಲ್ಲಿ ಏನೋ ಶಬ್ದ ಉಂಟಾಗ್ತದೆ. ಶಬ್ದ ಉಂಟಾದ ತಕ್ಷಣ ಏನು ಯಾರು ಅನ್ನೋಂಥ ಒಂದು ತಲ್ಲಣ ಮನಸ್ಸಿನಲ್ಲಿ ಉಂಟಾಗ್ತದೆ. ಅದಕ್ಕೆ ಕಾರಣ ಏನು? ಎರಡನೇ ಅಸ್ತಿತ್ವವೇ ತಾನೆ. ಪರಮಾತ್ಮ ತಾನು ಒಬ್ಬನೇ ಆಗಿರುವಾಗ ಆತನಿಗೆ ಎಲ್ಲಿಯೇ ಭಯ? ಹಾಗಾಗಿ ಇಲ್ಲಿ ಹಮ್ ಅಸಂಗ್, ನಮಗ ಯಾವುದೇ ಸಂಘವೇ ಇಲ್ಲ ಅಂತ ಹೇಳ್ತಾರೆ. ಹಮ್ ಅಸಂಗ್ ಚೇತನ ಸಾಯಿ, ನಾವು ಅಸಂಗವಾಗಿದ್ದೇವೆ, ಚೈತನ್ಯವಾಗಿದ್ದೇವೆ ಸ್ವಾಮಿ ಅಂತ. ಸ್ವಾಮಿ ಶಬ್ದದ ಅಪಭ್ರಂಶವೇ ಸಾಯಿ. ಭಾರತೀಯತೆ ಅಂದರೆ ಏನು ಅಂತ ನೋಡೋದಕ್ಕೆ ಮುನ್ನ ನಾವು ಭಾರತ ವರ್ಷ ಅನ್ನುವಂಥ ಶಬ್ದವನ್ನು ಗಮನಿಸಬೇಕು. ಭಾರತ ವರ್ಷ ಮತ್ತು ಭರತಖಂಡ ಹಾಗೂ ಭಾರತ ರಾಷ್ಟ್ರ, ಈ 3 ಶಬ್ದಗಳನ್ನು ತಾವೆಲ್ಲರೂ ಕೇಳಿರ್ತೀವಿ. ಇದು ಭೌಗೋಳಿಕವಾಗಿ ಇರುವಂಥ ವಿಷಯ. ನಮ್ಮ ವ್ಯಾಖ್ಯಾನ ಇವತ್ತು ಭಾರತೀಯತೆಯ ಬಗ್ಗೆ ಆದ್ದರಿಂದ ಇದರ ಅಗತ್ಯ ಇಲ್ಲ. ಆದರೆ ಇದನ್ನು ನಾವು ದಾಟಿಕೊಂಡೇ ಹೋಗಬೇಕಾಗ್ತದೆ. ಹರಿಳಾವೃತ ವರ್ಷ, ಭದ್ರಾಶ್ವ ವರ್ಷ, ಗಂಧಮಾನ ವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ, ಈ ರೀತಿಯಾಗಿ 9 ವರ್ಷಗಳು ಒಟ್ಟು. ನವವರ್ಷಾಣ ಮಧ್ಯೆ ಭಾರತ ವರ್ಷೆ ಅಂಥೇಳಿ. ಇನ್ನು ಈ ಖಂಡಗಳ ಮಧ್ಯದಲ್ಲಿ ಭರತಖಂಡ ಅಂತ ಹೇಳ್ತೀವಿ. ಇನ್ನು ಈ ಭಾರತ ರಾಷ್ಟ್ರ ಅನ್ನುವಂಥದ್ದು ನಮಗೆ ಪ್ರಾಚೀನವಾಗಿ ಕಂಡುಬರೋದಿಲ್ಲ. ಜಂಬೂದ್ವೀಪದಲ್ಲಿ ಭಾರತ ವರ್ಷ, ಭಾರತ ವರ್ಷದಲ್ಲಿ ಭರತಖಂಡ, ಇಲ್ಲಿವರೆಗೆ ಮಾತ್ರ ಪ್ರಾಚೀನ ಉಲ್ಲೇಖಗಳು ಸಿಗ್ತವೆ. ಭಾರತ ರಾಷ್ಟ್ರ ಅಂತಂದರೆ ಭರತನಿಂದ ಆಳಲ್ಪಟ್ಟಂಥದ್ದು. ರಾಟ್ ಅಂದರೆ ಆಳ್ವಿಕೆ ಅಂತ ಅರ್ಥ. ಭರತನಿಂದ ಆಳಲ್ಪಟ್ಟದ್ದು ಆದ್ದರಿಂದ ಭಾರತ ರಾಷ್ಟ್ರ ಅನ್ನುವ ಅನ್ವಯವನ್ನು ಕೂಡ ನಾವು ಅದನ್ನು ಮಾಡಿಕೊಳ್ಬಹುದು. ಇದರ ಅರ್ಥ ಏನು ಅಂತ ನಾವು ನೋಡಿದಾಗ ಇದರಲ್ಲಿ ಪ್ರಧಾನವಾಗಿ 4 ಮತಗಳು ನಮಗೆ ಸಿಗ್ತವೆ. 4ರ ಪೈಕಿ ಮೊದಲನೆಯದ್ದು ಪೌರಾಣಿಕ ಮತ. ಪೌರಾಣಿಕ ಏನಂತಂದರೆ ಈ ಋಷಭದೇವ ಮೊದಲನೇ ಜೈನ ತೀರ್ಥಂಕರ ಋಷಭದೇವನ ಪುತ್ರ ಭರತ ಇದ್ದ. ಆ ಭರತನಿಂದ ಆಳಲ್ಪಟ್ಟದ್ದು ಆದ್ದರಿಂದ ಅದಕ್ಕೆ ಭಾರತ ವರ್ಷ ಅಥವಾ ಭರತಖಂಡ ಅನ್ನೋ ಹೆಸರು. ಇನ್ನು 2ನೇ ಮತವೂ ಕೂಡ ಪೌರಾಣಿಕವೇ ಆಗಿದೆ. ಅದು ಈ ದುಷ್ಯಂತ ಶಕುಂತಲೆಯರ ಕುಮಾರನಾದಂಥ ಭರತ ಏನಿದ್ದಾನೆ, ಆತ ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರಿಂದಾಗಿ ಭರತಸ್ಯ ಇಯಂ ಭಾರತಂ, ಭರತನಿಗೆ ಸೇರಿದ್ದು ಆದ್ದರಿಂದ ಅದು ಭಾರತ ಅನ್ನುವಂಥ ಒಂದು ಮತ ಇದೆ. ಇನ್ನು 3ನೇದ್ದು ವೈದಿಕ ಮತ. ಅಗ್ನೇ ಅಧಿಪತ್ಯತ್ವಾತಿ, ಅಗ್ನಿಯ ಉಪಾಸನೆ ಇಲ್ಲಿ ಪ್ರಧಾನ. ಅಗ್ನಿಗೆ ಭರತ ಅನ್ನುವಂಥ ಒಂದು ಹೆಸರಿದೆ. ಯಜುರ್ವೇದದಲ್ಲಿ ಬರ್ತದೆ, ಅಗ್ನೇ ಮಹಾಗುಂ ಅಸಿ ಬ್ರಾಹ್ಮಣ ಭಾರತೋಸಿ ಅಂಥೇಳಿ. ಅಗ್ನೇ ನೀನು ಮಹಾನಾಗಿದ್ದೀಯಾ, ನೀನು ಬ್ರಾಹ್ಮಣನಾಗಿದ್ದೀಯಾ, ನೀನು ಭಾರತನಾಗಿದ್ದೀಯಾ ಅಂಥೇಳಿ ಅಗ್ನಿಗೆ ಸ್ತುತಿಯನ್ನು ಮಾಡ್ತಾನೆ ಋಷಿಯಲ್ಲಿ. ಹಾಗೆ ಅಗ್ನಿಗೆ ಭರತ ಅನ್ನೋ ಹೆಸರಿರೋದ್ರಿಂದ ಅಗ್ನಿಯ ಉಪಾಸನೆಯೇ ಜೀವಾಳವಾಗಿರುವಂಥ ಈ ಭೂಭಾಗಕ್ಕೆ ಭಾರತ ಅನ್ನೋ ಹೆಸರು ಅನ್ನುವಂಥದ್ದು ವೈದಿಕ ಮತ. ಇನ್ನು 4ನೇದ್ದು, ಇದು ತನ್ನಲ್ಲಿರುವಂಥ ಪ್ರಜೆಗಳನ್ನು ಭರಣೆ ಮತ್ತು ಪೋಷಣೆ, ಭರಣ ಪೋಷಣಯೋಹ ಅನ್ನುವಂಥ ಧಾತು ಏನಿದೆ ಸಂಸ್ಕೃತದ್ದು, ಆ ಧಾತುವಿನ ಅರ್ಥವನ್ನು ನಾವು ನೋಡಿದ್ದೇ ಆದರೆ ಭರಣೆ ಮತ್ತು ಪೋಷಣೆ ಅನ್ನೋ ಅರ್ಥ ಬರ್ತದೆ. ಅದನ್ನು ಈ ರಾಷ್ಟ್ರ ಬಹಳ ಸಮರ್ಥವಾಗಿ ಮಾಡ್ತದೆ. ಅದಕ್ಕೆ ಬೇಕಾದಂತಹ ಪ್ರಾಕೃತಿಕ ಸಂಪತ್ತು ಇಲ್ಲಿದೆ ಮತ್ತು ಇಲ್ಲಿರುವ ರಾಜರುಗಳ ಮಾನಸಿಕ ಅಥವಾ ಬೌದ್ಧಿಕ ಮಟ್ಟವು ಆ ರೀತಿಯದ್ದಾಗಿದೆ. ಆದ್ದರಿಂದ ಇದು ಭರಣೆ ಪೋಷಣೆಯಲ್ಲಿ ನಿಸ್ಸೀಮ. ಆದ್ದರಿಂದ ಇದು ಭಾರತ ಅನ್ನುವಂಥದ್ದು ಒಂದು ಪ್ರಾಚೀನ ಲೋಕಮತ, ಈಗಿನ ಲೋಕಮತ ಅಲ್ಲ, ಪ್ರಾಚೀನ ಲೋಕಮತ. ಇವುಗಳ ಹೊರತಾಗಿ ನಾವು ಎಟಿಮಾಲಜಿಕಲಿ ಶಾಬ್ದಿಕ ಅರ್ಥವನ್ನು ನೋಡೋದೇ ಆದರೆ ಭಾಹ ಅಂದರೆ ಬೆಳಕು ಅಂತ ಅರ್ಥ ಆಗ್ತದೆ. ಈಗ ಭಾಸ್ಕರ ಅಂತೀವಿ, ಪ್ರಭಾ, ಆಭಾ, ವಿಭಾ, ಈ ರೀತಿಯಾಗಿ ಎಲ್ಲಿ ನೋಡಿದರೂ ಕೂಡ ಬೆಳಕು ಅನ್ನುವ ಅರ್ಥದಲ್ಲಿ ಭಾಹ ಶಬ್ದದ ಪ್ರಯೋಗ ಆಗ್ತದೆ. ಆ ಬೆಳಕು ಅಂದರೆ ನಾವೇನು ಸಚ್ಚಿದಾನಂದ ಚೈತನ್ಯ ಪರಬ್ರಹ್ಮ ಯಾವುದು ಈ ಸೃಷ್ಟಿಯನ್ನು ಉಂಟು ಮಾಡಿದೆಯೋ, ಯಾವುದು ಅವ್ಯಕ್ತವಾಗಿದೆಯೋ, ಯಾವುದು ಚೈತನ್ಯ ರೂಪವಾಗಿ ಎಲ್ಲ ಜೀವಿಗಳ ಹೃದಯದಲ್ಲಿಯೂ ಇದೆಯೋ ಅದನ್ನು ನಾವು ಬೆಳಕು ಅಂತಲೇ ನಾವು ಇಲ್ಲಿ ಪರಿಗಣಿಸಿದ್ದೇ ಆದರೆ ಅದನ್ನು ಪ್ರಾಪ್ತ ಮಾಡುವ ನಿಟ್ಟಿನಲ್ಲಿ ಅಂದರೆ ಅಮರತ್ವ ಇತ್ಯಾದಿ ಏನು ಶಬ್ದಗಳ ಪ್ರಯೋಗ ಆಗುತ್ತೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ, ಅಮೃತದ ಪುತ್ರರೇ ನೀವು ಕೇಳಿ ಅಂತ ಏನು ಬರ್ತದೆ, ಆ ಎಲ್ಲ ಅರ್ಥದಲ್ಲಿ ನೋಡಿದ್ದೇ ಆದರೆ ಭಾರತ
ಮುಕ್ತಿ ಪ್ರಧಾನವಾದಂತಹ ದೇಶ. ಆ ಮುಕ್ತಿಯ ಪ್ರಾಪ್ತಿಗಾಗಿ ಎಲ್ಲರೂ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಭಾಸಿ ಭಾಯಾಂವ ರತಃ ಭಾರತಃ, ಆ ಭಾ ಅನ್ನುವಂಥದ್ದನ್ನು ಪಡೆಯುವುದರಲ್ಲಿ ನಿರತವಾಗಿರುವಂಥದ್ದು ಭಾರತ ಅನ್ನೋ ಅರ್ಥದಲ್ಲಿ ಅದನ್ನು ತಗೊಳ್ಬೋದು. ಈ ರೀತಿಯಾಗಿ ಇದು 5ನೇ ಮತ ಆಗ್ತದೆ ಶಾಬ್ದಿಕ ಅರ್ಥ. ಇನ್ನು 6ನೇ ಮತ ಏನು ಅಂತಂದರೆ ಭಾವ ರಾಗ ತಾಳ ಇವೇ ಭಾರತ ಅನ್ನುವಂಥದ್ದು ಒಂದು ನಾಟ್ಯಶಾಸ್ತ್ರದ ವ್ಯಾಖ್ಯಾನ ಇದೆ ಅಂತ ಹೇಳ್ತಾರೆ. ನಾವು ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿಲ್ಲವಾದ್ದರಿಂದ ಅದರ ಬಗ್ಗೆ ಅಧಿಕೃತವಾಗಿ ನಾವು ಅದನ್ನು ತಿರಸ್ಕಾರವನ್ನು ಮಾಡೋದಿಲ್ಲ, ಅದನ್ನು ಗ್ರಾಹ್ಯವನ್ನು ಮಾಡೋದಿಲ್ಲ. ಆದರೆ ಆ ರೀತಿಯಾದಂಥ ಒಂದು ಅಭಿಪ್ರಾಯವೂ ಕೂಡ ಇದೆ. ಹೀಗೆ ಭಾರತ ಅನ್ನುವಂಥ ಶಬ್ದ. ಆದರೆ ಇದೆಲ್ಲವೂ ಕೂಡ ಪ್ರಧಾನವಾಗಿ ಭೌಗೋಳಿಕ ಅಥವಾ ತಾತ್ವಿಕ ಈ 2 ಅರ್ಥಗಳು. ಆದರೆ ನಾವು ಇವತ್ತು ನೋಡಲಿಕ್ಕೆ ಹೊರಟಿರುವಂಥದ್ದು ಭೌಗೋಳಿಕವೂ ಅಲ್ಲ, ತಾತ್ವಿಕವೂ ಅಲ್ಲ. ಅದಕ್ಕೆ ಹೊರತಾಗಿ ಎಕ್ಸಿಕ್ಯೂಷನ್ ಲೆವೆಲ್, ಜೀವನ ಪದ್ಧತಿ ಮತ್ತು ಜೀವನ ದೃಷ್ಟಿ ಇದ್ಯಾವುದು ಭಾರತದ್ದು ಅನ್ನುವಂಥದ್ದನ್ನು ನಾವು ಅಂದರೆ ಅದನ್ನು ನೋಡಲಿಕ್ಕೆ ಹೊರಟಿರುವಂಥದ್ದು ಅದೇನು ಅಂತ ಮುಂದೆ ನೋಡೋಣ. ಯಾವುದೇ ಒಂದು ವಿಷಯ ಆಗಲಿ, ಆ ವಿಷಯ ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ವಿಷಯದ ಹಿಂದಿರುವಂಥ ದೃಷ್ಟಿ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆ ದೃಷ್ಟಿ ನಂತರ ಅದರ ಸಿದ್ಧಾಂತ ಮತ್ತು ಅದರ ಅನುಷ್ಠಾನ ಏನು. ದೃಷ್ಟಿ, ಸಿದ್ಧಾಂತ, ಅನುಷ್ಠಾನ ಅನ್ನುವಂಥದ್ದು ಈ ಕ್ರಮ. ಈ ಕ್ರಮದಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ನಡೀತವೆ. ಉದಾಹರಣೆಗೆ ಸಂಘದ ಹಿರಿಯರು ಕೂತ್ಕೊಂಡಿದ್ದಾರೆ. ಸಂಘದ ದೃಷ್ಟಿ ಒಂದು ಹಿಂದೂ ಸಮಾಜ ಒಂದಾಗಬೇಕು ಅನ್ನುವಂಥದ್ದು ಒಂದು ದೃಷ್ಟಿ. ಆ ದೃಷ್ಟಿಗೆ ತಕ್ಕಂತೆ ಸಿದ್ಧಾಂತಗಳು, ಆ ಸಿದ್ಧಾಂತಗಳ ಅನುಷ್ಠಾನ ಪ್ರಕ್ರಿಯೆ, ಶಾಖೆ ಇತ್ಯಾದಿ ಕಾರ್ಯಪದ್ಧತಿ. ಹೀಗೆ ದೃಷ್ಟಿ, ಸಿದ್ಧಾಂತ ಮತ್ತು ಅನುಷ್ಠಾನ ಈ ರೀತಿಯಾದಂಥ ಒಂದು ಕ್ರಮ. ಇದೇ ಕ್ರಮ ವೇದದಲ್ಲಿಯೂ ಕಾಣಿಸ್ತದೆ, ಎಲ್ಲೆಡೆಯೂ ಕಾಣಿಸ್ತದೆ ನಮಗೆ. ಹಾಗಾದರೆ ವೇದದ ದೃಷ್ಟಿ ಏನು ಅಂದರೆ ಇಡೀ ಜಗತ್ತು ಒಂದಾಗಿದೆ ಮತ್ತು ಅವ್ಯಕ್ತ ಪರಮಾತ್ಮನಿಂದ ಇದು ವ್ಯಕ್ತವಾಗಿದೆ ಅನ್ನುವಂಥದ್ದು. ಏಕೋಹಂ ಬಹುಸ್ಯಾಂ ಪ್ರಜಾಯಯ ಅಂದರೆ ಅವನು ಒಬ್ಬನೇ ಇದ್ದ, ಅವನು ತನ್ನನ್ನು ತಾನು ಅನೇಕ ಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿ ಇಚ್ಛೆ ಉಂಟಾಗಿ ಏಕ ಅನೇಕವಾಯಿತು ಅಂತ. ಹಾಗೆ ಅದು ದೃಷ್ಟಿ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡೋದೇ ಆದರೆ, ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಒಂದು ಬೆಟ್ಟ ಹತ್ಕೊಂಡು ಹೋಗ್ತಾನೆ. ಆ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನೋಡುವಾಗ ಆತನಿಗೆ ಒಂದು ಸೂರ್ಯೋದಯ ಕಾಣಿಸ್ತದೆ. ಆ ಸಮಯದಲ್ಲಿ ಸೂರ್ಯೋದಯವನ್ನು ನೋಡುವಾಗ ಆ ಸೂರ್ಯಕಿರಣಗಳಿಂದಾಗಿ ಆತನ ಶರೀರದಲ್ಲಿ ಆ ಪ್ರಾಣದ ಪ್ರವಾಹ ಯಾವ ರೀತಿ ಆಗಬೇಕೋ ಆ ರೀತಿ ಆಗಿ ಅದರಿಂದ ಒಂದು ಪುಳಕ ಉಂಟಾಗಿ ಆತನಲ್ಲಿ ಒಂದು ವಿಶೇಷ ಅನುಭೂತಿ ಉಂಟಾಗ್ತದೆ. ಆ ಅನುಭೂತಿ ಏನು ಅನ್ನೋಂಥದ್ದು ಆತನಿಗೆ ಗೊತ್ತಿರಲಿಕ್ಕಿಲ್ಲ, ಅದಕ್ಕೆ ಹೆಸರಿಲಿಕ್ಕೂ ಆತನಿಗೆ ಗೊತ್ತಾಗಲಿಕ್ಕಿಲ್ಲ. ಆ ಅನುಭೂತಿಯನ್ನು ಆತ ಅನುಭವಿಸಿದ ನಂತರ ಇದು ಇಂಥ ಸಮಯಕ್ಕೆ ಇಂಥ ಬೆಟ್ಟದ ಮೇಲೆ ಹೋದರೆ ಇಂಥ ಅನುಭೂತಿ ನಂಗೆ ಆಯಿತು, ಅದಕ್ಕೆ ಇಂತಿಂಥ ಕಾರಣ ಅಂಥೇಳಿ ಆತ ತನ್ನ ತಿಳಿದ ಮಟ್ಟಿಗೆ ಆತ ಹೇಳ್ತಾನೆ. ಹೇಳಿದಾಗ ಅದೇ ರೀತಿ ಅನುಭವ ಪಡೆದಂತಹ ಕೆಲವರು ಅಥವಾ ಆ ರೀತಿ ಅನುಭವವನ್ನು ಅನಲೈಸ್ ಮಾಡುವ ಸಾಮರ್ಥ್ಯ ಇರುವಂಥವರು ಎಲ್ಲ ಸೇರಿಕೊಂಡು ಅದನ್ನು ವಿಮರ್ಶೆ ಮಾಡಿ ನಿಜವಾಗಲೂ ಆತನಿಗೆ ಅನುಭವ ಆಗಿದೆಯೋ ಇಲ್ಲವೋ, ಆ ಅನುಭವ ಸೂರ್ಯೋದಯದಿಂದಲೇ ಆಗಿದ್ದು ಅಥವಾ ಜಾಗದಿಂದಾಗಿ ಆಗಿದ್ದು ಅಥವಾ ಅದು ರಾತ್ರಿ ಊಟ ಮಾಡಿದ ಆಹಾರದಿಂದಾಗಿ ಆಗಿದ್ದೋ, ಯಾವ ಕಾರಣದಿಂದಾಗಿದ್ದು, ಹೇಗಾಗಿದ್ದು ಇತ್ಯಾದಿ ವಿಮರ್ಶೆಯನ್ನು ಮಾಡಿದಾಗ ಅಂತಿಮ ನಿರ್ಣಯಕ್ಕೆ ಬಂದಾಗ ಅದು ಸಿದ್ಧಾಂತ ಆಗ್ತದೆ. ಇನ್ನು ಅನುಷ್ಠಾನ 3ನೇ ಹಂತ. ಈಗ ನಮಗೂ ಕೂಡ ಅನುಭವವನ್ನು ಪಡಿಬೇಕಂದ್ರೆ ನಾವೇನು ಮಾಡಬೇಕು? ನಾವು ಕೂಡ ಯಾವ ಸಮಯಕ್ಕೆ ಹೋಗಬೇಕು, ಎಲ್ಲಿ ನಿಲ್ಲಬೇಕು, ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು, ಅಲ್ಲಿ ಹೋಗಬೇಕಂದ್ರೆ ಎಷ್ಟು ಗಂಟೆಗೆ ಏಳಬೇಕು, ಯಾವ ರೀತಿ ಚಪ್ಪಲಿ ಹಾಕ್ಕೋಬೇಕು, ದಾರಿಯಲ್ಲಿ ಏನಿದೆ, ಇವೆಲ್ಲ ಅಂಶಗಳು ಅಲ್ಲಿ ಬರ್ತವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ನಿರ್ಮಾಣ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಅನುಷ್ಠಾನ ಅಥವಾ ಕರ್ಮಕಾಂಡ. ಆದರೆ ಕಳೆದ ಒಂದು 100 ವರ್ಷಗಳಲ್ಲಿ ಕರ್ಮಕಾಂಡ ಅಂದರೆ ಬಹಳ ರಿಚುವಲಿಸಮ್ ಅನ್ನುವಂಥದ್ದು ಬಹಳ ನಿಂದ್ಯವಾದದ್ದು, ತುಚ್ಛವಾದದ್ದು, ಹೀನವಾದದ್ದು, ಅದರಿಂದ ಬಹಳ ಸಮಸ್ಯೆಗಳು ಉಂಟಾಗ್ತವೆ ಅಂಥೇಳಿ ಕರ್ಮಕಾಂಡವನ್ನು ಬಹಳ ವಿಲಿಫೈ ಮಾಡಿ ಅದನ್ನು ನೆಗೆಟಿವ್ ಆಗಿ ಚಿತ್ರಿಸಿ ಕರ್ಮಕಾಂಡದ ವಿರೋಧ ಬಹಳ ಆಗಿದೆ. ತಮ್ಮನ್ನು ತಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ಳೋರು ಕೂಡ ಕರ್ಮಕಾಂಡವನ್ನು ವಿರೋಧ ಮಾಡ್ತಾರೆ. ಅದು ಈ ತಿಳುವಳಿಕೆಯ ಕೊರತೆಯಿಂದಾಗಿ ಆಗಿದೆ ಅಥವಾ ಬಾಹ್ಯ ಶಕ್ತಿಗಳ ಒತ್ತಡದಿಂದಾಗಿ ಆಗಿದೆ. ಆದರೆ ಕನಿಷ್ಠ ಪಕ್ಷ ಈಗಲಾದರೂ ಈಗ ಆ ರೀತಿಯಾದಂಥ ಬಾಹ್ಯ ಶಕ್ತಿಗಳ ಒತ್ತಡಗಳು ಕಡಿಮೆ ಆಗಿದ್ದರಿಂದ ನಮ್ಮ ವಾಸ್ತವಿಕ ದೃಷ್ಟಿಗೆ ಭಾರತ ಮರಳಬೇಕು ಅಂತಂದರೆ ಆ ಕರ್ಮಕಾಂಡದ ಮಹತ್ವವನ್ನು ಈಗಲಾದರೂ ನಾವು ಅರ್ಥ ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಇನ್ನು ನಾವು ಈ ಭಾರತೀಯ ಜೀವನ ಕ್ರಮವನ್ನು ನೋಡಬೇಕಾದ್ರೆ ಆ ಜೀವನ ಕ್ರಮ ಹಾಗೆ ಯಾಕಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅಂದರೆ ಗೀತೆಯಲ್ಲಿ ಕೃಷ್ಣ ಹೇಳುವಂಥ ಒಂದು ಮಾತನ್ನು ನಾವು ಗಮನಿಸಬೇಕು. ಅದೇನು ಅಂತಂದರೆ, ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು ಕಾರ್ಯ ನಡೀಬೇಕಂತಾದರೆ ಆ ಕಾರ್ಯಕ್ಕೆ 5 ಹಂತಗಳಿರ್ತವೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಮ್ಯಾನೇಜ್ಮೆಂಟ್ ಇನ್ ಭಗವದ್ಗೀತಾ ಅಂಥೇಳಿ ಬಹಳಷ್ಟು ಜನರು ಸಂಶೋಧನೆಗಳನ್ನು ಮಾಡಿ ಅವರು ಯಾವುದನ್ನು ಮ್ಯಾನೇಜ್ಮೆಂಟ್ ಅಂತ ಅಂದ್ಕೊಳ್ತಾರೋ ಅಥವಾ ಯಾವ್ದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂತ ಅವರು ಮುಂಚೆಯೇ ನಿರ್ಣಯ ಮಾಡಿದ್ದಾರೋ
ಆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ಗೆ ಹೊಂದುವಂತಹ ಅಂಶಗಳು ಗೀತೆಯಲ್ಲಿ ಸಿಗುತ್ತವೆ ಅಂತ ನೋಡ್ತಾರೆ. ನೋಡಿದ ತಕ್ಷಣ ಸಿಕ್ಕಿದ ತಕ್ಷಣ ನೋಡಿ ಗೀತೆಯಲ್ಲಿ ಕೃಷ್ಣ ಕೂಡ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದಾನೆ ಅಂಥೇಳಿ ಅದನ್ನು ಹೆಕ್ಕಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಒಂದು ಪರಂಪರೆ ಬಂದಿದೆ. ಅದರಲ್ಲಿ ದೋಷವೇನಿಲ್ಲ. ಆದರೆ ಮ್ಯಾನೇಜ್ಮೆಂಟ್ ಇನ್ ಭಗವದ್ಗೀತಾ ಅನ್ನೋದಕ್ಕಿಂತ ಮ್ಯಾನೇಜ್ಮೆಂಟ್ ಆಫ್ ಭಗವದ್ಗೀತಾ ಅಂತ ನೋಡಬೇಕಾದಂಥ ಅಗತ್ಯವೂ ಕೂಡ ಇದೆ. ಆ ದೃಷ್ಟಿಯಿಂದ ನೋಡಿದಾಗ ಈ ಶ್ಲೋಕ ಅಲ್ಲಿ ಪ್ರಧಾನವಾಗಿ ನಮಗೆ ಕಾಣಿಸ್ತದೆ. ಯಾವುದೇ ಒಂದು ವಿಷಯ ಆಗಬೇಕು ಅಂದರೆ ಅಲ್ಲಿ ಅಧಿಷ್ಠಾನ ಇರಬೇಕು. ಅಧಿಷ್ಠಾನ ಅಂದರೆ ಈಗ ಇಲ್ಲಿ ನೋಡಿ ಕಾರ್ಯಕ್ರಮ ನಡೀತಾ ಇದೆ. ಈ ಮಿಥಿಕ್ ಸೊಸೈಟಿ ಒಂದು ಭವನ ಇದೆ. ಈ ಭವನಕ್ಕೆ ಇಷ್ಟು ಅಂತಸ್ತುಗಳಂತಿದೆ, ಅಲ್ಲಿ ಒಂದು ಹಾಲ್ ಅಂತಿದೆ, ಅದಕ್ಕೊಂದಿಷ್ಟು ಕುರ್ಚಿಗಳಿದೆ. ಈ ರೀತಿಯಾಗಿ ಇದೆಲ್ಲವೂ ಕೂಡ ಪರಿಕರಗಳ ಅಧಿಷ್ಠಾನ ಇದೆ. ಇಲ್ಲಿ ರಿಸೋರ್ಸ್ ಫೌಂಡೇಶನ್ ಈ ರೀತಿಯಾದಂಥದ್ದೆಲ್ಲ ಬೇಕಾಗುತ್ತೆ. ಅದರ ನಂತರ ವೈಚಾರಿಕ ಅಧಿಷ್ಠಾನ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಥವಾ ಇಂಥ ಕಾರ್ಯಕ್ರಮ ಒಬ್ಬರು ಮಾಡ್ತಾರೆ ಅಥವಾ ಅದರ ಉದ್ದೇಶ ಏನು? ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಒಂದು ನ್ಯಾಯ ಇದೆ. ಪ್ರಯೋಜನದ ಉದ್ದೇಶ ಇಲ್ಲದೆ, ಪ್ರಯೋಜನದ ಅಪೇಕ್ಷೆ ಇಲ್ಲದೆ ಮಂದಬುದ್ಧಿಯ ವ್ಯಕ್ತಿಯು ಕೂಡ ಏನನ್ನೂ ಮಾಡೋದಿಲ್ಲ ಅಂತ. ಹಾಗಾದರೆ ಇದು ನಾವು ಮಾಡ್ತಾರಂಥದ್ದು ಯಾವುದಕ್ಕೆ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ, ಯಾವ ಪ್ರಯೋಜನಕ್ಕೋಸ್ಕರ ಅಂತ ನಾವು ನೋಡಿದರೆ ಅದು ಕೂಡ ವೈಚಾರಿಕ ಅಧಿಷ್ಠಾನ. ಹೀಗೆ ನಾನಾ ಪ್ರಕಾರದ ಅಧಿಷ್ಠಾನಗಳು. ಈಗ ನಾವು ಒಂದು ಪೀಠಕ್ಕೆ ಪೀಠಾಧಿಪತಿಯಾಗಿದ್ದೇವೆ, ಅದು ಕೂಡ ಒಂದು ಅಧಿಷ್ಠಾನವಾಗಲ್ಲಿ ಸೇರ್ಪಡೆ ಆಗ್ತದೆ. ಈ ರೀತಿಯಾಗಿ ಬಹಳಷ್ಟು ಪ್ರಕಾರದ ಅಧಿಷ್ಠಾನಗಳು ಅಲ್ಲಿ ಬೇಕಾಗ್ತದೆ. ಇನ್ನು ಕರ್ತೃ, ಅದು ಮಾಡೋರು ಯಾರು? ಕರ್ತೃಗಳಿದ್ದಾರೆ. ಇದರ ಆಯೋಜನೆಯಲ್ಲಿ ಒಂದಷ್ಟು ಜನಗಳು ಭಾಗಿಯಾಗಿದ್ದಾರೆ. ಅವರು ಕರ್ತೃಗಳು. ಅಧಿಷ್ಠಾನಂ ತಥಾಕರ್ತ ಕರಣಂ. ಕರಣ ಅಂದರೆ ವಸ್ತುಗಳು ಬೇಕಲ್ಲ. ಈ ಪ್ರೊಜೆಕ್ಟರ್ ಬೇಕು, ಈ ಲ್ಯಾಪ್ಟಾಪ್ ಬೇಕು, ಈ ಮೈಕ್ ಬೇಕು, ಈ ಕ್ಯಾಮ್ರಾಗಳು ಬೇಕು, ನಾವು ಬರಲಿಕ್ಕೆ ವಾಹನ ಬೇಕು, ಇವೆಲ್ಲ ಕರಣ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ಬಹಳಷ್ಟು ಪ್ರಕಾರದ, ಅನೇಕ ಪ್ರಕಾರದ ಕರಣಗಳು, ವಸ್ತುಗಳು ಬೇಕಾಗ್ತವೆ. ವಿವಿಧಾಶ್ಚ ಪೃಥಕ್ ಚೇಷ್ಟಾ, ಬೇರೆ ಬೇರೆ ಪ್ರಕಾರದ ವೇರಿಯಸ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಅಥವಾ ಪ್ರಾಸೆಸ್ ಅಂತ ನಾವು ಹೇಳ್ಬೋದು. ಬಹಳಷ್ಟು ಪ್ರಕಾರದ ಪ್ರಕ್ರಿಯೆ ಅಂದರೆ ಇದೊಂದು ಆಹ್ವಾನ ಪತ್ರಿಕೆಯನ್ನು ಮಾಡಿಸ್ಬೇಕು. ಆ ಪತ್ರಿಕೆ ಮಾಡಿದ ಮೇಲೆ ಆ ಪತ್ರಿಕೆಯನ್ನು ಎಲ್ಲರಿಗೂ ತಲುಪಿಸ್ಬೇಕು. ಈ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವೇದಘೋಷ ಆಗಬೇಕು, ಅದಾದಮೇಲೆ ಒಂದು ಪರಿಚಯ ಆಗಬೇಕು, ಸ್ವಾಮಿಗಳು ಸ್ವಾಗತ ಮಾಡಬೇಕು, ಇತ್ಯಾದಿ ಏನು ಪ್ರಕ್ರಿಯೆ ಇದೆ. ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಇಷ್ಟೆಲ್ಲ ಆದರೂ ಕೂಡ ಇದೆಲ್ಲವೂ ಕೂಡ ದೇವತಾ ಅನುಗ್ರಹದಿಂದ ಆಗ್ತದೆ. ಆ ದೈವದ ಅನುಗ್ರಹವೂ ಕೂಡ, ದೈವ ಸಂಕಲ್ಪವೂ ಕೂಡ ಇದರ ಹಿಂದೆ ಬೇಕಾಗ್ತದೆ. ಹಾಗೆ ಈ 5 ಹಂತಗಳು ಪೂರ್ಣವಾದಾಗ ಒಂದು ಕಾರ್ಯ ಅಲ್ಲಿ ಉಂಟಾಗ್ತದೆ. ಹಾಗೆ ಈ ಭಾರತದ ಜೀವನ ಕ್ರಮ ಅನ್ನುವಂಥದ್ದನ್ನು ಒಂದು ಕಾರ್ಯ ಅಂತ ನಾವು ಅಂದ್ಕೊಂಡಿದ್ದೇ ಆದರೆ ಅದಕ್ಕೆ ಯಾವುದು ಅಧಿಷ್ಠಾನ, ಅದಕ್ಕೆ ಯಾರು ಕರ್ತೃ, ಅದಕ್ಕೆ ಯಾವುದು ಕರಣಗಳು, ಉಪಕರಣಗಳು, ಮತ್ತು ಅದರ ಪ್ರಕ್ರಿಯೆ ಏನು ಮತ್ತು ಅದರ ದೈವದ ಸ್ವರೂಪ ಏನು, ಇವುಗಳನ್ನು ನಾವು ವಿಮರ್ಶೆ ಮಾಡಿದಾಗ ಭಾರತೀಯ ಜೀವನ ಕ್ರಮ ಅನ್ನುವಂಥ ವಿಷಯದಲ್ಲಿ ಸ್ಪಷ್ಟತೆ ನಮಗೆ ಬರ್ತದೆ. ಆ ಸ್ಪಷ್ಟತೆ ಬಹಳಷ್ಟು ಅಸ್ಪಷ್ಟವಾಗಿ ಅನೇಕ ವಿಷಯಗಳಲ್ಲಿ ನಮಗೆ ಆಗಾಗ ಅನುಭವಕ್ಕೆ ಬರ್ತಾನೆ ಇರ್ತದೆ. ಆದರೆ ಅವುಗಳನ್ನೆಲ್ಲ ಈ ಕನೆಕ್ಟಿಂಗ್ ದ ಡಾಟ್ಸ್ ಅನ್ನುವಂಥ ಒಂದು ಏನು ಫ್ರೇಸ್ ಇದೆ ಇಂಗ್ಲೀಷ್ನಲ್ಲಿ, ಹಾಗೆ ಅದೆಲ್ಲವೂ ಕೂಡ ಒಂದಕ್ಕೊಂದು ಜೋಡಿಸಿಕೊಂಡು ಅದು ಒಂದು ರೂಪವನ್ನು ಪಡೆದುಕೊಂಡು ನಮಗೆ ಅರ್ಥ ಆಗಬೇಕು. ಅದು ಸಾಕಾರವಾಗಬೇಕು. ನಿರಾಕಾರವಾದದ್ದು, ಅಸ್ಪಷ್ಟವಾದದ್ದು ವಿಚಾರ ಒಂದು ಸಾಕಾರವಾಗಿ ಸ್ಪಷ್ಟವಾಗಿ ನಮಗೆ ಗ್ರಾಹ್ಯವಾಗಬೇಕು ಮತ್ತು ಅದನ್ನು ನಾವು ವಾಚ್ಯ ಮಾಡಿ ಇನ್ನೊಬ್ಬರಿಗೆ ಹೇಳಬೇಕು ಅಂತಂದರೆ ಅದನ್ನು ಸೂತ್ರಬದ್ಧವಾಗಿಸಬೇಕಾಗ್ತದೆ. ಹಾಗೆ ಆ ಸೂತ್ರಬದ್ಧವಾಗಿಸುವ ಪ್ರಯತ್ನವೇ ಈ 10 ಸೂತ್ರಗಳು. ಇನ್ನೂ ಹೆಚ್ಚಿನ ಅನೇಕ ವಿಷಯಗಳಿರಬಹುದು. ಆದರೆ ಈ 10 ಸೂತ್ರಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಆ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಸೂತ್ರ ನಾವು ಏಕಾತ್ಮ ದೃಷ್ಟಿ ಅಥವಾ ಅಖಂಡ ಮಂಡಲ ದೃಷ್ಟಿ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಡಬಹುದು. ಒನ್ನೆಸ್ ಅಂತ ಅನ್ಬೋದು, ಅದ್ವೈತ ದೃಷ್ಟಿ ಅಂತ ಅನ್ಬೋದು. ಏನು ಹೆಸರುಗಳನ್ನು ನಾವು ಅನೇಕ ರೀತಿಯಲ್ಲಿ ಕೊಡಬಹುದು. ಆದರೆ ಏಕಾತ್ಮ ದೃಷ್ಟಿ ಅಥವಾ ಅಖಂಡ ಮಂಡಲ ದೃಷ್ಟಿ ಅಂತ ಹೇಳಬೇಕಾಗ್ತದೆ. ಅಖಂಡ ಮಂಡಲ ಅಂದರೆ ಯಾವುದು ಎಲ್ಲಿಯೂ ತುಂಡಾಗಿಲ್ಲವೋ ಅದು ಅಖಂಡ. ಮತ್ತು ಅದರ ಸ್ವರೂಪ ಯಾವುದಿದೆ, ಆಕಾರ ಯಾವುದಿದೆ ಅಂದರೆ ಮಂಡಲಾಕಾರವಾಗಿದೆ. ಅದು ಅಖಂಡವಾಗಿದೆ ಮತ್ತು ಮಂಡಲಾಕಾರವಾಗಿದೆ. ನೀವು ನೋಡ್ತಾ ಇದ್ದೀರ ಪರದೆ ಮೇಲೆ ವಿವೇಕಾನಂದರು ಹೇಳಿದ್ದು. ಉದಾಹರಣೆಗೆ ನಾವು ಒಂದು ಬಯಲುಸೀಮೆಯಲ್ಲಿ ಈ ವರ್ಷ ಬೆಳೆ ಬೆಳಿಬೇಕು ಅಂದರೆ ಬರಗಾಲ ಇದೆ. ಆ ಬರಗಾಲ ಬರಲಿಕ್ಕೆ ಯಾರು ಕಾರಣ, ಏನು ಕಾರಣ, ಪ್ರಾಕೃತಿಕ ಕಾರಣಗಳೇನು ಅಥವಾ ರಾಜಕೀಯ ಕಾರಣಗಳೇನು ಅಥವಾ ದೈವಿಕ ಕಾರಣಗಳೇನು, ಅನೇಕ ರೀತಿಯಾದಂಥ ವಿಮರ್ಶೆಗಳನ್ನು ನಾವು ಮಾಡ್ಬೋದು. ನಮ್ಮ ಎಕ್ಸ್ಪೋಜರ್ಗೆ ತಕ್ಕಂತೆ ನಮ್ಮ ವಿಚಾರ ಕೆಲಸ ಮಾಡ್ತದೆ. ಆದರೆ ಎಲ್ಲಿಯೋ ಏನೋ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸದ ಫಲಸ್ವರೂಪವಾಗಿ ಈ ವರ್ಷ ನಮಗೆ ಬರಗಾಲ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಎಲ್ಲವೂ ಕೂಡ ಒಂದಕ್ಕೊಂದು ಸೇರಿಕೊಂಡದ್ದೇ ಆಗಿದೆ. ಸಂಪರ್ಕ ಯಾವುದಕ್ಕೂ ಅಂದರೆ ಐಸೋಲೇಟೆಡ್ ಆಗಿ, ಪೃಥಕ್ಕಾಗಿ, ಬೇರೆಯಾಗಿ ಯಾವುದೂ ಇಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಮಳೆ ಬರಲಿಲ್ಲ ಅಂದರೆ ಉತ್ತರ ಕರ್ನಾಟಕವೇ ಕಾರಣ ಅಂತೂ ಕೂಡ ಇಲ್ಲ. ಬೇರೆ ಎಲ್ಲೋ ಏನೋ ವ್ಯತ್ಯಾಸ ಆಗಿ ಈ ವರ್ಷ ಉತ್ತರ ಕರ್ನಾಟಕದಲ್ಲಿ ಮಳೆ ಬರದೇ ಇರಬಹುದು. ಹಾಗೆ ಇದು ಒಂದು ಮಳೆಯ ಉದಾಹರಣೆಯನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ನಮ್ಮ ಶರೀರದಲ್ಲಿ ಎಲ್ಲೋ ಒಂದು ಉಗುರಿನ ತುದಿಯಲ್ಲಿ ಒಂದು ಚಿಕ್ಕ ಹುಣ್ಣು ಆಯಿತು ಅಂತಂದರೆ
ಅದಕ್ಕೆ ಇಡೀ ಶರೀರವೇ ಕಾರಣವಾಗಿರ್ತದೆ. ಶರೀರದಲ್ಲೆಲ್ಲ ಅಣುಗಳು ಕೂಡ ಅದಕ್ಕೆ ಕಾರಣವಾಗಿರ್ತವೆ. ಹಾಗೆ ಇದ್ದಕ್ಕಿದ್ದಾಗೆ ಕೈ ಬೆರಳ ತುದಿನಲ್ಲಿ ಆ ಕೈ ಬೆರಳಿಗೆ ಏನೋ ಆದ ತಕ್ಷಣ ಕೈ ಬೆರಳಲ್ಲಿ ಗುಳ್ಳೆ ಬರುತ್ತೆ ಅಥವಾ ಹುಣ್ಣಾಗುತ್ತೆ ಅಂತಲ್ಲ. ಎಷ್ಟೋ ವರ್ಷಗಳಿಂದ ಏನೇನೋ ಸಂಚಯ ಆಗಿ ಶರೀರದಲ್ಲಿ ಅದು ಆ ಕುರುವಿನ ರೂಪದಲ್ಲಿ ಅಥವಾ ಹುಣ್ಣಿನ ರೂಪದಲ್ಲಿ ಆ ಕೈ ಬೆರಳಿನ ತುದಿಯಲ್ಲಿ ಅಲ್ಲಿ ವ್ಯಕ್ತವಾಗಿರುತ್ತದೆ ಅಷ್ಟೇ. ಹಾಗೆ ಒಂದಕ್ಕೊಂದು ಬಹಳ ಕನೆಕ್ಟೆಡ್ ಆಗಿರೋದ್ರಿಂದ ಎಲ್ಲವೂ ಕೂಡ ಸಮಗ್ರವಾಗಿ ಇಂಟಗ್ರೇಟೆಡ್ ಅಂತಲೇ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಹಾಗೆ ಎಲ್ಲವೂ ಕೂಡ ಇಂಟಗ್ರೇಟೆಡ್ ಆಗಿರೋದ್ರಿಂದ ಅದನ್ನು ನಾವು ಏಕಾತ್ಮವಾಗಿ ನೋಡಬೇಕಾಗ್ತದೆ. ನಮ್ಮ ಭಾರತದಲ್ಲಿ ಆ ರೀತಿಯಾಗಲಿ ನೋಡುವಂಥ ಒಂದು ಕ್ರಮ ಮೊದಲಿಂದನೂ ಇದೆ. ಹಾಗಾದ್ರೆ ನಮ್ಮಲ್ಲಿ ಮಾತ್ರ ಇದೆಯಾ ಆ ದೃಷ್ಟಿ ಅಂತಂದರೆ ಹೌದು, ನಮ್ಮಲ್ಲಿ ಮಾತ್ರ ಇದೆ ಅಂತಲೇ ಹೇಳಬೇಕಾಗ್ತದೆ. ಈಗ ಯಾವುದೇ ಆಗಲಿ ನಾವು ಯಾವುದೇ ವಿಷಯವನ್ನು ಹೇಳುವಾಗ ಅಸ್ ವರ್ಸಸ್ ದೆಮ್ ಅಂಥೇಳಿ ನಾವು ಮತ್ತು ಅವರು ಅಂಥೇಳಿ ಇನ್ನೊಬ್ಬರ ಬಗ್ಗೆ ನಾವು ಪದೇ ಪದೇ ಉಲ್ಲೇಖ ಮಾಡುವ ಅಗತ್ಯ ಇರುವುದಿಲ್ಲ. ಈಗ ನಿನ್ನ ಹೆಸರೇನಪ್ಪ ಅಂತ ಯಾರಾದರೂ ಕೇಳಿದರೆ ಆ ಹುಡುಗ ಆತನ ಹೆಸರನ್ನು, ಈಗ ಉದಾಹರಣೆಗೆ ನಾನು ಸುರೇಶ ಅಂತಂದರೆ ನಾನು ಸುರೇಶ ಅಂತ ಹೇಳಬೇಕೆ ಹೊರತು ನಾನು ಸುರೇಶ ಈಕೆ ಇನ್ನೊಬ್ಬರು ಅಂಥೇಳಿ ನಾನು ಹುಡುಗ ಇವರು ಹುಡುಗಿ ಈ ರೀತಿಯಾಗಿ ಎಲ್ಲ ವಿವರಗಳನ್ನು ಕೊಡಬೇಕಾದ ಅಗತ್ಯ ಇಲ್ಲ. ವೈರುಧ್ಯದ ಉದಾಹರಣೆಯನ್ನು ಕೊಡುವ ಅಗತ್ಯ ಇಲ್ಲ. ಆದರೆ ಇನ್ನೊಂದು ಕ್ರಮ ಇದೆ. ಏನಂದರೆ ಕಾರ್ಲ್ ಪಾಪರ್ ಅನ್ನೋನು ಹೇಳ್ತಾನೆ, ಜ್ಞಾನ ನಾವು ತಿಳಿದಿರುವ ವಿಷಯಗಳನ್ನು ನಾವು ಮರುಕಳಿಸಿ ಅವುಗಳನ್ನೇ ಹೇಳೋದ್ರಿಂದಾಗಲಿ ಅಥವಾ ಅವುಗಳನ್ನೇ ಉಚ್ಚರಿಸುವುದರಿಂದಾಗಲಿ ಉಂಟಾಗೋದಿಲ್ಲ. ಯಾವುದು ಫಾಲ್ಸ್ ಡಾಗ್ಮಾ ಇದೆಯೋ ಅದನ್ನು ನಾವು ರಿಫ್ಯೂಟ್ ಮಾಡೋದ್ರಿಂದಾಗಿ ನಮ್ಮಲ್ಲಿ ಜ್ಞಾನ ಉಂಟಾಗ್ತದೆ. ಹೊಸ ವಿಷಯಗಳನ್ನು ಅಥವಾ ತಿಳಿದಿರುವ ವಿಷಯಗಳನ್ನೇ ಮತ್ತೆ ಮತ್ತೆ ಮರಣ ಮಾಡೋದ್ರಿಂದ ಜ್ಞಾನ ಉಂಟಾಗೋದಿಲ್ಲ. ಯಾವುದು ಅಸತ್ಯವೋ, ಅಶುದ್ಧವೋ, ಅಪ್ರಾಮಾಣಿಕವೋ, ಅಸಂಗತವೋ ಅದರ ನಿರಾಕರಣೆಯೇ ಜ್ಞಾನದ ಪ್ರತಿಷ್ಠೆಯನ್ನು ಉಂಟು ಮಾಡ್ತದೆ, ಜ್ಞಾನವನ್ನು ಎಸ್ಟಾಬ್ಲಿಷ್ ಮಾಡ್ತದೆ ಅಂಥೇಳಿ ಕಾರ್ಲ್ ಪಾಪರ್ ಅನ್ನುವಂಥ ವಿಚಾರಕ್ಕೆ ಹೇಳ್ತಾನೆ. ಹಾಗೆ ಆ ಕ್ರಮದಲ್ಲಿ ಯಾವುದು ಫಾಲ್ಸ್ ಡಾಗ್ಮಾ ಅಂತ ಅನ್ನಲಿಕ್ಕೆ ಯೋಗ್ಯವಾಗಿದೆಯೋ ಅವುಗಳ ಉಲ್ಲೇಖವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಆಗಾಗ ಬರ್ತದೆ. ಅದರ್ವೈಸ್ ಈಗ ಕಂಪೇರೇಟಿವ್ ರಿಲಿಜಿಯಸ್ ಸ್ಟಡೀಸ್ ಅಂತ ಒಂದು ವಿಷಯ ಇದೆ. ಆ ಕಂಪೇರೇಟಿವ್ ಸ್ಟಡಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಹಾಗಾಗಿ ನಾವು ಹೆಚ್ಚು ಕಂಪ್ಯಾರಿಸನ್ ಮಾಡಬಾರ್ದು. ಆದರೆ ಅನಿವಾರ್ಯವಾದಂಥ ಕೆಲವು ಸಂದರ್ಭಗಳಲ್ಲಿ ಈ ಕಂಪ್ಯಾರಿಸನ್ ಮಾಡಬೇಕಾಗ್ತದೆ. ಹಾಗೆ ಈ ಅಖಂಡ ಮಂಡಲ ಜೀವನ ದೃಷ್ಟಿ ನಮ್ಮಲ್ಲಿ ಮಾತ್ರ ಇದೆ ಅಂತಂದರೆ ಹೌದು, ಈ ಭರತಖಂಡದಲ್ಲಿ ಅಥವಾ ಈ ಭಾರತ ವರ್ಷದಲ್ಲಿ ಮಾತ್ರ ಈ ವಿಚಾರ ಕಂಡು ಬರ್ತದೆ. ಏಕವೇ ಅನೇಕವಾಗಿರುವುದು ಅಂತ ಆರಂಭದಲ್ಲಿ ಹೇಳಿದ್ವಲ್ಲ, ಏಕೋಹಂ ಬಹುಸ್ಯಾಂ ಪ್ರಜಾಯೇಯ. ಆತ ಒಬ್ಬನೇ ಆಗಿದ್ದ, ಆ ಒಬ್ಬ ಅನೇಕವಾಯಿತು. ಯಾವುದೂ ಒಂದಕ್ಕೊಂದು ಡಿಸ್ಕನೆಕ್ಟೆಡ್ ಆಗಿಲ್ಲ. ಅದನ್ನು ಈಗ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಇತ್ಯಾದಿ ಏನು ಆಧುನಿಕ ವಿಜ್ಞಾನ ಇದೆ ಅದು ಕೂಡ ಅದನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲೇ ಮುಂದಕ್ಕೆ ಹೋಗ್ತಾ ಇದೆ. ಈಗ ಮುಂಚೆ ಎಲ್ಲ ಬೇರೆ ಬೇರೆಯಾಗಿ ಅಧ್ಯಯನ ಮಾಡ್ತಿದ್ರು. ಈಗ ಕಾಲಿನ ಡಾಕ್ಟ್ರು ಬರೀ ಕಾಲಲ್ಲಿ ಮಾತ್ರ ಅಧ್ಯಯನ ಮಾಡ್ತಾಯಿದ್ರು. ಆದರೆ ಈಗ ಸ್ವಲ್ಪ ಹಾಗಲ್ಲ, ಹೋಲಿಸ್ಟಿಕ್ ಹೆಲ್ತ್ ಅನ್ನುವಂಥದ್ದು ಒಂದಿದೆ ಅನ್ನುವಂಥದ್ದು ಈಗ ಅಲೋಪತಿಗೆ ಕೂಡ ಅರ್ಥ ಆಗ್ತಾ ಇದೆ. ಇನ್ನು ಅಖಂಡ ಮಂಡಲ ದೃಷ್ಟಿಯ ಅಭಿವ್ಯಕ್ತಿ, ಎಕ್ಸಿಕ್ಯೂಷನ್ ಅಥವಾ ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಿದೆ ಜೀವನದಲ್ಲಿ ಅಂತಂದರೆ, ಈ ಜಗತ್ತು ಒಂದೇ ಅನ್ನುವಂಥದ್ದು ತಿಳಿಲಿಕ್ಕೋಸ್ಕರವೇ ಬಹಳಷ್ಟು ಕ್ರಮಗಳು ನಡೀತವೆ. ಈಗ ವೇದಘೋಷವನ್ನು ಮಾಡಿದರು ವಿದ್ವಾಂಸರುಗಳು. ಆರಂಭದಲ್ಲಿ ಈಶಾವಾಸ್ಯ ಉಪನಿಷತ್ತನ್ನು ಹೇಳಿದರು. ಈಶಯ ಅವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅನ್ನೋದು ಮೊದಲನೇ ವಾಕ್ಯ. ಈಶ್ವರನಿಂದ ಇದೆಲ್ಲವೂ ಕೂಡ ವ್ಯಾಪ್ತವಾಗಿದೆ, ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಋಷಿಯಲ್ಲಿ. ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳ್ತಾನೆ. ಅದನ್ನು ಇನ್ನೂ ಸ್ಪೆಸಿಫೈ ಮಾಡ್ತಾರೆ. ಈಶಯ ಅವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಹಾಗೆ ಅದು ಹೇಗೆ ಗೊತ್ತಾಯಿತು ಅಂದರೆ, ಯಾವ ಸೈನ್ಸ್ ಮೂಲಕ ಗೊತ್ತಾಯಿತು ಅಂತಂದರೆ, ವಿಜ್ಞಾನ, ಪಾಶ್ಚಾತ್ಯ ವಿಜ್ಞಾನ ಅನ್ನುವಂಥದ್ದು ಬಾಹ್ಯ ವಿಷಯಗಳ ಮೂಲಕ, ಬಾಹ್ಯ ಇಂದ್ರಿಯಗಳ ಮೂಲಕ, ತನ್ಮಾತ್ರೆಗಳ ಮೂಲಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗುವಂಥದ್ದು. ಆದರೆ ಋಷಿಗಳು ಆಂತರಿಕ ಅನುಭವದ ಮೂಲಕ ಅವರು ಜ್ಞಾನವನ್ನು ಪಡೆಯುವ ಕ್ರಮವನ್ನು ಅನುಸರಿಸಿದ್ರಿಂದಾಗಿ ಅದು ಅವರಿಗೆ ಅನುಭವಕ್ಕೆ ಬಂತು. ಅಂದರೆ ನಾವು ಅದನ್ನು ಹಾಗೆ ಭಾವಿಸ್ತೀವಿ ಅಂತಲ್ಲ. ಉದಾಹರಣೆಗೆ ಜಗತ್ತೆಲ್ಲ ಒಂದೇ ಕುಟುಂಬ ಅಥವಾ ಜಗತ್ತೆಲ್ಲ ಕನೆಕ್ಟೆಡ್ಡು ಅಂತ ನಾವು ಭಾವಿಸ್ತೀವಿ ಭಾರತೀಯರು ಅಂತಲ್ಲ. ಅಂದರೆ ನಮ್ಮ ಭಾವನೆ ರಿಯಾಲಿಟಿಗೆ ದೂರ ಇರಬಹುದು. ಹಾಗಿದ್ದಾಗ ನೀವು ನಮ್ಮ ಕುಟುಂಬ ಇದ್ದ ಹಾಗೆ ಅಂತ ಯಾರಿಗೂ ಹೇಳ್ತೀವಿ, ಅದು ಅಲ್ಲಿ ಭಾವನೆ ಮಾತ್ರ, ಅದು ನಿಜವಾಗ್ಲೂ ಅವ್ರ ಕುಟುಂಬ ಅಲ್ಲ ಅಲ್ಲಿ. ಹಾಗೆ ಭಾರತೀಯರು ಜಗತ್ತೆಲ್ಲ ಒಂದು ಅಂತ ಭಾವಿಸ್ತಾರಾ ಅಂದರೆ ಇಲ್ಲ, ವಾಸ್ತವಿಕವಾಗಿ ಜಗತ್ತೆಲ್ಲ ಒಂದೇ. ಆದರೆ ಅದನ್ನು ಸಾಕ್ಷಾತ್ಕರಿಸ್ಕೊಂಡಂತಹ ಭಾರತೀಯರು ಆ ಸಾಕ್ಷಾತ್ಕಾರವನ್ನು ಹೇಳ್ತಾರೆ ಮತ್ತು ಆ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಜೀವನದ ಕ್ರಮವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ರಿಯಾಲಿಟಿಗೆ ದೂರ ಅದಲ್ಲ, ರಿಯಾಲಿಟಿಯ ಸಾಕ್ಷಾತ್ಕಾರವೇ ಹೊರತು ಅದು ಕೇವಲ ಅಸಂಪ್ಷನ್ ಅಲ್ಲ. ಇನ್ನು ವಿಜ್ಞಾನಗಳ ಪ್ರಗತಿಯೂ ಕೂಡ ಆ ನಿಟ್ಟಿನಲ್ಲೇ ಇದೆ. ಉದಾಹರಣೆಗೆ ನಾವು ಗಣಿತಶಾಸ್ತ್ರ, ಭಾರತೀಯ ಗಣಿತಶಾಸ್ತ್ರ ಏನಿದೆ ಅದರ ಉದ್ದೇಶ ಏನು, ಹಾಗೆ ಗಣನೆ ಮಾಡ್ತಾ 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 ಅಗಣಿತವಾದದ್ದು ಯಾವುದಿದೆಯೋ ಅದನ್ನು ಅರಿಯಲಿಕ್ಕಾಗಿ ಗಣಿತದ ಪ್ರಯಾಣವೇ ಹೊರತು ಬೇರೆ ಏನಲ್ಲ. ಅದನ್ನು ನಾವು ಬೇರೆ ಬೇರೆ ವಸ್ತುಗಳನ್ನು ಇತ್ಯಾದಿಗಳನ್ನು ತಯಾರಿಸಲಿಕ್ಕೆ, ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಆ ಗಣಿತ ಸಹಕಾರಿಯಾಗಿರಬಹುದು.
ಆದರೆ ಗಣಿತದ ಶಾಸ್ತ್ರದ ಅಂತಿಮ ಧ್ಯೇಯ ಅಗಣಿತವನ್ನು ತಲುಪುವುದು. ಅದೇ ರೀತಿ ಈ ಭೌತಶಾಸ್ತ್ರ, ಈಗ ನಾವು ವೈಶೇಷಿಕ ದರ್ಶನ, ನ್ಯಾಯಶಾಸ್ತ್ರ ಇತ್ಯಾದಿಗಳಲ್ಲಿ ಪದಾರ್ಥಗಳ ಬಗ್ಗೆ ತಿಳಿತಾ ಹೋಗ್ತೀವಿ. ನಮ್ಮ ದರ್ಶನಗಳೆಲ್ಲ ಏನು ಮಾಡ್ತವೆ, ಬ್ರೇಕ್ ಡೌನ್ ಮಾಡ್ತವೆ ವಿಷಯಗಳನ್ನು. ಈಗ ಪಂಚೇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚತನ್ಮಾತ್ರೆಗಳು, ಮನೋಬುದ್ಧಿ, ಅಹಂಕಾರ, ಚಿತ್ತ, ಹೀಗೆ ಬ್ರೇಕ್ ಡೌನ್ ಮಾಡ್ತಾ ಏನೇನಿದೆ ಈ ಪ್ರಕೃತಿಯಲ್ಲಿ, ಮತ್ತು 16 ಪದಾರ್ಥಗಳೇನು ಹೇಳ್ತಾರೆ ನ್ಯಾಯಶಾಸ್ತ್ರದಲ್ಲಿ, ಇವುಗಳನ್ನೆಲ್ಲ ತಿಳಿತಾ ಹೋಗಿ ಈ ಪದಾರ್ಥಗಳನ್ನು ತಿಳಿದು ಆ ಪದಾರ್ಥಗಳ ಉತ್ಪತ್ತಿಯ ಪ್ರಕ್ರಿಯೆಯನ್ನು ತಿಳಿದು ಆ ಎಲ್ಲ ಪದಾರ್ಥಗಳಿಗೆ ಉಪಾದೇಯ ಕಾರಣ ಮತ್ತು ಉಪಾದಾನ ಕಾರಣ ಯಾರು, ಅದರ ರಾ ಮೆಟೀರಿಯಲ್ ಏನು ಮತ್ತು ಅದರ ಮೇಸ್ತ್ರಿ ಯಾರು. ಒಂದು ಬಿಲ್ಡಿಂಗ್ ಇದೆ ಅಂತಂದರೆ ಆ ಬಿಲ್ಡಿಂಗ್ ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಬಿಲ್ಡಿಂಗಲ್ಲಿ ಏನೇನಿದೆ ರಾ ಮೆಟೀರಿಯಲ್ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅದನ್ನು ಕಟ್ಟಿದ್ದು ಯಾರು ಅಂತ ಅರ್ಥ ಆಗಬೇಕು. ಹಾಗೆ ಅದಕ್ಕೆ ಉಪಾದೇಯ ಕಾರಣ, ಉಪಾದಾನ ಕಾರಣ ಅಂತಾರೆ. ಆ ಎರಡನ್ನೂ ತಿಳಿಬೇಕು ಅನ್ನುವಂಥ ಕ್ರಮವೇ ಈ ಶಾಸ್ತ್ರ. ನಮ್ಮಲ್ಲಿ ಈಗ ಕನ್ನಡ ಭಾಷೆಯಲ್ಲಿ ಶಾಸ್ತ್ರ ಅಂತಂದರೆ ರಿಚುವಲ್ಸ್ ಅಂತಂದು ಆಗಿದೆ. ಮದುವೆ ಶಾಸ್ತ್ರ, ಗೃಹ ಪ್ರವೇಶ ಶಾಸ್ತ್ರ ಇತ್ಯಾದಿಯಾಗಿ ಹೇಳ್ತಾರೆ. ಆದರೆ ಶಾಸ್ತ್ರ ಅಂದರೆ ವಿಜ್ಞಾನ ಅನ್ನುವಂಥ ಅರ್ಥ. ಆ ಶಾಸ್ತ್ರದ ಪ್ರಕ್ರಿಯೆ ಈ ರೀತಿಯಾದಂಥದ್ದು. ಇನ್ನು ಕೇವಲ ಶಾಸ್ತ್ರಗಳದ್ದು ಮಾತ್ರ ಅಲ್ಲ, ಭಾರತದಲ್ಲಿ ಶಿಕ್ಷಣದ ಉದ್ದೇಶವೇ ಅದಾಗಿದೆ. ಈಗ ವೆಸ್ಟರ್ನ್ ದೃಷ್ಟಿಯಿಂದ ನೋಡುವಂಥವ್ರಿಗೆ ಏನಾಗ್ತದೆ, ಶಾಸ್ತ್ರ ಅಂದರೆ ಇದು ರಿಲಿಜನ್ ಸಂಬಂಧಪಟ್ಟಂಥದ್ದು, ರಿಲಿಜನ್ನೇ ಬೇರೆ ಮತ್ತು ನಮ್ಮ ಎಜುಕೇಷನ್ನೇ ಬೇರೆ ಅನ್ನುವಂಥ ಒಂದು ದೃಷ್ಟಿಯಿಂದ ನೋಡಿದಾಗ ಇದು ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಶಾಸ್ತ್ರ ಬೇರೆ ಅಲ್ಲ, ಎಜುಕೇಷನ್ ಬೇರೆ ಅಲ್ಲ. ಹಾಗಾಗಿ ಆ ಎಜುಕೇಷನಿನ ಪರ್ಪಸ್ಸೇ ಈ ಅಂತಿಮ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳೋದಾಗಿದೆ. ಕೇವಲ ಥಿಯರಿಟಿಕಲಿ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ. ಈಗ ಅದ್ವೈತದ ಪ್ರಕ್ರಿಯೆಯನ್ನು ನೋಡಿದಾಗ ಕೆಲವರು ಅದ್ವೈತವನ್ನು ಕೇವಲ ಶುಷ್ಕ ವಿಚಾರವಾಗಿ ಹೇಳಬಹುದು, ಆದರೆ ಅದ್ವೈತದ ಸಾಧನೆಯನ್ನು ನೋಡಿದಾಗ ಅದ್ವೈತದ ಅನುಭವ ಆಗಬೇಕು ಅನ್ನೋದೇ ಅದರ ಗುರಿಯೇ ಹೊರತು ಅದ್ವೈತನ ಅರ್ಥ ಮಾಡಿಸ್ಬೇಕು ಅಂತಲ್ಲ. ಅರ್ಥ ಆಗುವುದು ಅನುಭವಕ್ಕೆ ಬಂದಾಗಲೇ. ಹಾಗೆ ಕೇವಲ ಥಿಯರಿಟಿಕಲ್ಲಿ ಅಗಣಿತ ಅಥವಾ ಅವ್ಯಕ್ತವಾದಂಥ ಪರಬ್ರಹ್ಮ ಏನು ಅಂಥೇಳಿ ತಿಳಿಸುವುದು ಮಾತ್ರವಲ್ಲದೆ ಜೀವನದಲ್ಲಿ ಆತನಿಗೆ ಅದು ಅನುಭವಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಡೆಯುವಂಥ ಪ್ರಕ್ರಿಯೆ ನಮ್ಮಲ್ಲಿ ಶಿಕ್ಷಣ ಅಂತ ಅನಿಸ್ಕೊಳ್ತಾ ಇತ್ತು. ಇನ್ನು ಈ ಕ್ವಾಂಟಮ್ ಫಿಸಿಕ್ಸ್ ಇತ್ಯಾದಿ ವಿಷಯಗಳು ಈಗಾಗಲೇ ನಾನು ಹೇಳಿದೆ ನಿಮಗೆ. ವೆಸ್ಟರ್ನ್ ಸೈನ್ಸು ಕೂಡ ಇತ್ತೀಚೆಗೆ ಅವರು ಈ ಎನರ್ಜಿ ವೇವ್ಸ್ ಮೂಲಕ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಜಗತ್ತೆಲ್ಲ ಒಂದೇ ಆಗಿದೆ, ಒಂದಕ್ಕೊಂದು ಎಲ್ಲವೂ ಕನೆಕ್ಟೆಡ್ ಆಗಿದೆ ಇತ್ಯಾದಿ ಥಿಯರಿಗಳನ್ನು ಇತ್ತೀಚೆಗೆ ಆಧುನಿಕ ವಿಜ್ಞಾನ ಕೂಡ ತೊಗೊಂಡು ಬರ್ತಾ ಇದೆ. ಈ ವಿಷಯ ಮುಂಚೆನೇ ತಿಳಿದೇನೆ ಎಲ್ಲವೂ ಕೂಡ ಬೇರೆ ಬೇರೆ ಅಂತ ಅಂದ್ಕೊಂಡು ನಾನು ಚೆನ್ನಾಗಿರಬೇಕು ಅಂದರೆ ನಾನು ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿ, ಉದಾಹರಣೆಗೆ ವ್ಯಾಪಾರ ದೃಷ್ಟಿಯನ್ನು ತೊಗೊಂಡ್ರೆ. ಇನ್ನು ನಾವು ಈ ವಿಷಯನ ತಿಳ್ಕೊಬೇಕು ಅಂದರೆ ಆ ವಿಷಯವನ್ನು ಮಾತ್ರ, ಈ ಸಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ಸಸ್ಯವನ್ನು ಮಾತ್ರ ಅಧ್ಯಯನ ಮಾಡಿದರೆ ಸಾಕು. ಹೀಗೆ ಖಂಡವಾಗಿ ಪೃಥಕ್ಕಾಗಿ ಬೇರೆ ಬೇರೆಯಾಗಿ ಐಸೋಲೇಟೆಡ್ ಆಗಿ ಅಧ್ಯಯನ ಮಾಡೋ ಕ್ರಮ ಇರ್ಬೋದು, ವಿಕಾಸ ಕ್ರಮ ಇರಬಹುದು. ಈಗ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕಷ್ಟೇ. ಅಂದರೆ ಅಲ್ಲಿ ಸುತ್ತಲೂ ಸಮಾಜ ಚೆನ್ನಾಗಿಲ್ಲದೆ ಇದ್ದರೆ ಫ್ಯಾಮಿಲಿ ಹೆಂಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ? ಆ ಸಮಾಜ, ಅದು ಆ ಜಿಲ್ಲೆ ಅಥವಾ ಆ ರಾಜ್ಯ ಚೆನ್ನಾಗಿಲ್ಲ ಅಂತಂದ್ರೆ ಆ ಫ್ಯಾಮಿಲಿ ಹೇಗೆ ಸಾಧ್ಯ ಇರಲಿಕ್ಕೆ, ಆ ಸಮಾಜ ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ? ಇನ್ನು ಸುರಕ್ಷಿತವಲ್ಲದೇ ಇರುವಂಥ ರಾಷ್ಟ್ರದಲ್ಲಿ ಆ ರಾಜ್ಯ ಅಥವಾ ಆ ಜಿಲ್ಲೆ ಚೆನ್ನಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ಒಂದಕ್ಕೊಂದು ಸಮಗ್ರವಾಗಿ ಹೊಂದಾಣಿಕೆ ಇರುವಂಥದ್ದು. ಅದನ್ನು ಅರ್ಥ ಮಾಡಿಕೊಳ್ಳದೆ ಪೃಥಕ್ಕಾಗಿ ಅಧ್ಯಯನ, ಪೃಥಕ್ಕಾಗಿ ಜೀವನ, ಪೃಥಕ್ಕಾಗಿ ವಿಚಾರ, ಬೇರೆ ಬೇರೆಯಾಗಿ ಈ ರೀತಿಯಾದಂಥದ್ದು ಅದು ಈಗ ಕ್ರಮೇಣ ಆಧುನಿಕ ವಿಜ್ಞಾನಕ್ಕೂ ಕೂಡ ಅರ್ಥ ಆಗ್ತಾ ಇದೆ. ಇನ್ನು ಈ ಅಖಂಡ ಮಂಡಲವನ್ನು ಇನ್ನೂ ಸ್ವಲ್ಪ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಡಯಾಗ್ರಾಮನ್ನು ನೋಡ್ಬೋದು. ಇಲ್ಲಿ ಶೂನ್ಯ, ಏನು ಮಧ್ಯದಲ್ಲಿ ಶೂನ್ಯ ಇದೆ, ಅದು ವ್ಯಕ್ತಿ. ಆ ವ್ಯಕ್ತಿ ಕುಟುಂಬದಲ್ಲಿದ್ದಾನೆ. ಕುಟುಂಬ ಚೆನ್ನಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇದು ವಾಸ್ತವಾಂಶ. ಇನ್ನು ಭಾವನೆ ಹಾಗಿದೆಯಾ ಅಂದರೆ ಇದೆ. ವ್ಯಕ್ತಿ ನಾನು ಆತ್ಮ ಅಂತ ಅನ್ಕೊಳ್ಳೋದಾದರೆ, ಆತ್ಮ ಅಂತಂದರೆ ನಾನು ಅನ್ನುವಂಥ ಒಂದು ಭಾವನೆ ಇದೆ. ಆ ಭಾವನೆಯೇ ಆತ್ಮತ್ವ. ಆತ್ಮಹತ್ಯೆ ಅಂತ ಶಬ್ದ ಬಳಸ್ತೀವಲ್ಲ, ಆತ್ಮಹತ್ಯೆ ಅಂದರೆ ನಮ್ಮಲ್ಲಿರುವ ಆತ್ಮವನ್ನು ಹುಡುಕಿ ಅದನ್ನು ಕೊಲ್ಲೋದಂತಲ್ಲ, ನಮ್ಮನ್ನು ನಾವು ಕೊಲ್ಕೊಳ್ಳೋದು ಅಂತಲೇ ಅರ್ಥ ಆಗುತ್ತಲ್ವ. ಹಾಗೆ ಅಲ್ಲಿ ಆತ್ಮ ಅನ್ನೋ ಅರ್ಥದಲ್ಲಿ ನಾನು ಅಂತ ಬರ್ತದೆ. ಆತ ಆ ಕುಟುಂಬದವರೆಗೆ ಆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾನೆ. ಉದಾಹರಣೆಗೆ ಯಾರೋ ಒಬ್ಬರು ತಂದೆಗೆ ನೀವು ಏನಾದರೂ ಅಂದ್ಬಿಟ್ರೆ, ನೀ ಅಪ್ಪನ ಬಗ್ಗೆ ಮಾತಾಡಬೇಡ ನೀನು ಅಂತ. ಯಾಕೆ ಹಂಗಂತಾರೆ ಅಂದರೆ ಆತ ತನ್ನನ್ನು ತಾನು ಆ ಅಪ್ಪ ಅನ್ನುವಂಥ ವ್ಯಕ್ತಿಯವರೆಗೆ ವಿಸ್ತರಿಸ್ಕೊಂಡಿದ್ದಾನೆ. ಅಂದರೆ ನಾನು ಅನ್ನುವಂಥ ಆತನ ಪರಿಧಿಯಲ್ಲಿ ಆ ಅಪ್ಪ ಕೂಡ ಬರ್ತಾರೆ. ಹಾಗಾಗಿ ಅಪ್ಪನಿಗೆ ಯಾರು ಅಂದ್ಬಿಟ್ರೆ ಆತನಿಗೆ ಅಂದ ಹಾಗೆ ನೋವಾಗ್ತದೆ ಅವನಿಗೆ. ಅಥವಾ ಆ ಕುಟುಂಬದ ಯಾವುದೇ ಸದಸ್ಯರಿಗೆ ಏನೇ ಅಂದರೂ ಕೂಡ ಅವ್ರಿಗೆ ನೋವಾಗ್ತದೆ. ಆ ಕುಟುಂಬದ ಬಗ್ಗೆ ಒಂದು ಚೂರು ಕೊಂಕು ಮಾತಾಡಿದ್ರು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಆತನಿಗೆ ನೋವಾಗ್ಲಿಕ್ಕೆ ಕಾರಣ ಏನು? ಆತ ಬೇರೆ, ಆತನ ಅಪ್ಪ ಬೇರೆ, ಆತನ ಕುಟುಂಬ ಬೇರೆ, ಎಲ್ಲ ಬೇರೆ ಬೇರೆ ಅಲ್ವಾ. ಅವ್ರಿಗೆ ಯಾಕೆ ನೋವಾಗ್ತದೆ ಅಂದರೆ ಭಾವನಾತ್ಮಕ ಸ್ತರದಲ್ಲಿ ಆತ ತನ್ನನ್ನು ತಾನು ಆ ಕುಟುಂಬದೊಂದಿಗೆ ಹೊಂದಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅದನ್ನು ಆತ್ಮೀಯತೆ ಅಂತ ನಾವು ಕರಿತೀವಿ. ಆತ್ಮೀಯತೆ ಅಂದರೆ ಆ ಭಾವದ ವಿಸ್ತಾರ. ಆ ಭಾವದ ವಿಸ್ತಾರ ಕೇವಲ ಕುಟುಂಬದವರೆಗೆ ಮಾತ್ರ ಇರ್ತದ ಅಂದರೆ ಅದು ಸಮಾಜದವರೆಗೂ ಕೂಡ ಆಗ್ತದೆ.
ಸಮಾಜ ಅಂದ್ರೆ ಇತ್ತೀಚೆಗೆ ಜಾತಿಗಳನ್ನು ಸಮಾಜ ಅಂತ ಇದ್ದಾರೆ, ಸವಿತಾ ಸಮಾಜ, ಕ್ಷತ್ರಿಯ ಸಮಾಜ ಅಂತೆಲ್ಲ ಅಂತ ಇದ್ದಾರೆ. ಆ ಸಮಾಜ ಅಲ್ಲ. ಸಮಾಜ ಅಂತಂದ್ರೆ ಸಮಗ್ರವಾಗಿ ಎಲ್ಲರನ್ನೂ ಒಳಗೊಂಡಂತಹ ಒಂದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳನ್ನು ಒಳಗೊಂಡಂಥದ್ದು ಒಂದು ಏನು ಸಮಾಜ ಇರ್ತದೆ, ಅದನ್ನ ಇಲ್ಲಿ ಸಮಾಜ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ, ಆ ರಾಷ್ಟ್ರದಿಂದ ಇದು ಸೃಷ್ಟಿಯಲ್ಲಿ ಯಾರೋ ಒಂದು ಮರ ಕಡಿತಾ ಇದ್ದಾರೆ. ಆ ಮರ ಕಡಿತಿದ್ರೆ ಯಾರಿಗೂ ನೋವಾಗ್ತದೆ, ಅಯ್ಯೋ ಆ ಮರ ಕಡಿತಾ ಇದ್ದಾರೆ ಅಂತ ಹೇಳಿ. ಅದರಲ್ಲಿ ಎರಡು ರೀತಿ ಇರ್ಬೋದು. ಒಂದು, ಮರವನ್ನು ಕಡಿದ್ರೆ ಆ ಮರ ಕಡಿತದಿಂದ ಹಾಗೆ ಅಲ್ಲಿ ಕ್ಷಾಮ ಉಂಟಾಗ್ತದೆ, ನೀರಿನ ತೊಂದರೆ ಆಗ್ತದೆ, ಪರಿಸರ ಹಾನಿ ಆಗ್ತದೆ ಇತ್ಯಾದಿ ಎನ್ವಿರಾನ್ಮೆಂಟಲ್ ಕನ್ಸರ್ನ್, ಇದು ಒಂದು ಹಂತ. ಆ ಮರವನ್ನು ಕಡಿದಾಗ ಆ ಮರಕ್ಕಾದಂಥ ನೋವು ನಮಗೆ ಆಯಿತು ಅನ್ನೋಂಥ ನೋವನ್ನು ಅನುಭವಿಸೋದು ಇನ್ನೊಂದು ಹಂತ. ಈಗ ನಾವು ಯಾವ ಹಂತದಲ್ಲಿದ್ದೀವಿ ಅಂತಂದರೆ, ಭಾರತದ ಜೀವನ ಕ್ರಮ ಅಥವಾ ಶಿಕ್ಷಣ ಪದ್ಧತಿ ಎರಡನೇ ಹಂತಕ್ಕೆ ಹೋಗಬೇಕು ಅಂತ ಹೇಳ್ತದೆ. ಒಂದು ಮರವನ್ನು ಕಡಿದಾಗ ಅದು ನಮಗೂ ನೋವಾಯಿತು ಅಂದರೆ ನಾವು ಮನುಷ್ಯರು ಅಂತ ಅರ್ಥ. ಅಂದರೆ ನಮ್ಮ ಭಾವ ಅಲ್ಲಿವರೆಗೆ ವಿಸ್ತಾರ ಆಗಿದೆ, ಕೇವಲ ಕನ್ಸರ್ನ್ ಅಲ್ಲದೆ ಅದು ಸಂವೇದನೆ ಕೂಡ ಆಗಬೇಕು ಅಂತೇಳಿ. ಹಾಗೆ ಸೃಷ್ಟಿಯಿಂದ ಪರಮೇಷ್ಠಿ. ಇಡೀ ಜಗತ್ತಿನಲ್ಲಿ ಏನೇ ಆಗಲಿ, ಆ ಜಗತ್ತಿಗೆ ಆಗಿದ್ದರೆ ನಮಗೆ ಸಂವೇದನೆಯಿಂದಾಗಿ ನಮಗೆ ದುಃಖ, ಸಂತೋಷ ಇತ್ಯಾದಿಗಳು ಉಂಟಾಗ್ತವೆ, ನಮ್ಮಲ್ಲಿ ಬದಲಾವಣೆಗಳು. ಅದು ಮಾತ್ರವಲ್ಲದೇನೆ ಪರಮೇಷ್ಠಿ, ಇಡೀ ಜಗತ್ತೇನಿದೆ ಆ ಜಗತ್ತೇ ನಾನಾಗಿದ್ದೇನೆ ಅನ್ನುವ ಮಟ್ಟಕ್ಕೆ ಆತ್ಮೀಯತೆ ವಿಸ್ತಾರ. ಆತ್ಮೀಯತೆ ಅನ್ನುವಂಥದ್ದು ವ್ಯಕ್ತಿಗೆ ಸೀಮಿತಗೊಳ್ಳದೇನೆ ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ, ರಾಷ್ಟ್ರದಿಂದ ಸೃಷ್ಟಿ, ಪರಮೇಷ್ಠಿ. ಇಲ್ಲಿವರೆಗೆ ಇದು ಭಾವನಾತ್ಮಕವಾಗಿ ನೀವು ಅದನ್ನು ಕೂಡ ನಿಮ್ಮ ಒಳಗೆ ನೀವು ಭಾವಿಸಿಕೊಳ್ಳಬೇಕು ಅನ್ನುವಂಥ ಒಂದು ಉಪದೇಶ ಮಾತ್ರ ಅಲ್ಲ, ಇದು ವಾಸ್ತವಿಕತೆ. ಈ ವಾಸ್ತವಿಕತೆಯ ಸಾಕ್ಷಾತ್ಕಾರ ನಮ್ಮವ್ರಿಗಾಗಿದ್ದರಿಂದ ಅದನ್ನು ಅಚೀವ್ ಮಾಡುವಂಥ ಕ್ರಮವನ್ನು ನಮ್ಮವರು ರೂಢಿಸಿಕೊಂಡ್ರು. ಆ ಕ್ರಮಗಳೇನು? ಅನೇಕ ರೀತಿಯಾದಂಥ ಕ್ರಮಗಳು. ಅವುಗಳು ಮುಂದಿನ ಸೂತ್ರಗಳಲ್ಲಿ ನಮಗೆ ಬರ್ತವೆ. ಇನ್ನು ಎರಡನೇ ಬಿಂದು, ಭಾರತೀಯತೆಯ 10 ಬಿಂದುಗಳ ಪೈಕಿ ಎರಡನೇ ವಿಷಯ ಅಥವಾ ಎರಡನೇ ಬಿಂದು ಏನು ಅಂತಂದರೆ ವೈವಿಧ್ಯದ ಸಹಜ ಸ್ವೀಕಾರ. ವೈವಿಧ್ಯ ಅಂದ ಕೂಡಲೇ ನಾವು ಅಗೇನ್ ಅಸ್ ವರ್ಸಸ್ ದೆಮ್ ಅನ್ನುವಂಥ ಬೈನರಿಯಲ್ಲಿಯೇ ನಮ್ಮ ತಲೆ ಓಡೋದ್ರಿಂದ ನಾವು ಇಸ್ಲಾಂ ಜೊತೆಗೆ, ಕ್ರಿಶ್ಚಿಯಾನಿಟಿ ಜೊತೆಗೆ, ಜುದಾಯಿಸಮ್ ಜೊತೆಗೆ ನಮ್ಮನ್ನು ನಾವು ಹೋಲಿಸ್ಕೊಂಡು ಅವರಲ್ಲಿ ವೈವಿಧ್ಯತೆಗೆ ಅವಕಾಶ ಇಲ್ಲ, ನಮ್ಮಲ್ಲಿ ವೈವಿಧ್ಯತೆಗೆ ಅವಕಾಶ ಇದೆ, ನಮ್ಮಲ್ಲಿ ಅನೇಕ ದೇವತೆಗಳನ್ನು ಪೂಜೆ ಮಾಡ್ತೀವಿ, ಅವರು ಒಂದೇ ದೇವತೆಯನ್ನು ಪೂಜೆ ಮಾಡ್ತಾರೆ. ಹೀಗೆ ಈ ವೈವಿಧ್ಯತೆಯನ್ನು ನಾವು ಕೇವಲ ಉಪಾಸನಾ ಪದ್ಧತಿ ಅಥವಾ ರಿಲಿಜಿಯನ್ಗೆ ಸೀಮಿತಗೊಳಿಸ್ಕೊಂಡು ಬಿಡ್ತೀವಿ. ಆದರೆ ವೈವಿಧ್ಯತೆ ಅನ್ನುವಂಥದ್ದು ಅಲ್ಲಿ ಮಾತ್ರ ಸೀಮಿತವಾಗಿಲ್ಲ. ವರ್ಣಗತ, ಜಾತಿಗತ, ಲಿಂಗಗತ, ಅಧಿಕಾರ ಭೇದ ಏನಿದೆ ಅದರ ಸಹಜ ಸ್ವೀಕಾರ ನಮ್ಮಲ್ಲಿದೆ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಒಂದು ತಂದೆ ಒಂದು ಕೆಲಸ ಮಾಡ್ತಿರ್ತಾನೆ, ನಾನು ಈ ಕೆಲಸ ಮಾಡ್ತೇನೆ, ನೀನು ಈ ಕೆಲಸ ಮಾಡು ಅಂತ ಹೇಳಿ ಆತನ ಧರ್ಮಪತ್ನಿಗೆ ಹೇಳ್ಬಿಟ್ಟಿರ್ತಾನೆ. ಗಂಡ ಹೆಂಡತಿ ಇಬ್ಬರು ಕೂಡ ಪತಿ ಪತ್ನಿಯರು ತಮ್ಮ ತಮ್ಮ ಕರ್ತವ್ಯಗಳನ್ನು ಹಂಚಿಕೊಂಡು ಅತ್ಯಂತ ಸಹಜವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದುವರಿತಾರೆ. ಇಲ್ಲ, ಅದು ನೀವೇ ಯಾಕೆ ಮಾಡೋದು, ಇದನ್ನು ನಾನೇ ಯಾಕೆ ಮಾಡೋದು, ನೀವು ಇದನ್ನು ಮಾಡಿ ನಾವು ಅದನ್ನು ಮಾಡ್ತೀವಿ, ಈ ರೀತಿಯಾದಂಥ ಅಲ್ಲಿ ಆ ರೀತಿಯಾದಂಥ ಒಂದು ಫ್ರಿಕ್ಷನ್ನು ನಮಗೆ ಕುಟುಂಬದಲ್ಲಿ ಕಂಡು ಬರೋದಿಲ್ಲ. ಎಷ್ಟು ಸಹಜವಾಗಿ ಕುಟುಂಬ ತನ್ನ ಕರ್ತವ್ಯಗಳನ್ನು, ತನ್ನ ಅಧಿಕಾರಗಳನ್ನು, ತನ್ನ ಭಿನ್ನತೆಗಳನ್ನು ಸಹಜವಾಗಿ ಸ್ವೀಕರಿಸ್ತದೋ ಹಾಗೆ ಭಾರತೀಯ ಸಮಾಜ ಎಲ್ಲ ರೀತಿಯ ಭಿನ್ನತೆಗಳನ್ನು ಸ್ವೀಕರಿಸ್ತದೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಶೈವ, ಶಾಕ್ತ, ವೈಷ್ಣವ, ಗಾಣಾಪತ್ಯ ಮತ್ತು ಸೌರ, ಈ 5 ಸಂಪ್ರದಾಯಗಳು ಪ್ರಧಾನವಾಗಿ. ಇದರ ಜೊತೆಗೆ ಸ್ಕಾಂದ ಮತ, ಆ ಸ್ಕಾಂದ ಮತವನ್ನು ಸೇರಿಸ್ಕೊಂಡ್ರೆ ಷಣ್ಮತ ಅಂತ ಆಗ್ತದೆ. ಶಂಕರಾಚಾರ್ಯರ ಬಿರುದಾವಳಿಗಳನ್ನು ಹೇಳುವಾಗ ಬಿರುದಾವಳಿಯಲ್ಲಿ ಷಣ್ಮತ ಸ್ಥಾಪನಾಚಾರ್ಯ ಅಂತ ಬರ್ತದೆ. ಆ ಷಣ್ಮತಗಳು ಇವುಗಳೇ ಆಗಿವೆ. ಇವುಗಳ ಮಧ್ಯದಲ್ಲಿ ಸಮನ್ವಯವನ್ನು ಉಂಟು ಮಾಡಿ ಎಲ್ಲ ಮತಗಳು ಕೂಡ 6 ಮತಗಳು ಕೂಡ ಶಾಸ್ತ್ರೀಯವೇ ಆಗಿವೆ ಅನ್ನುವಂಥ ಸಮನ್ವಯವನ್ನು ಆದಿಶಂಕರಾಚಾರ್ಯರು ಉಂಟು ಮಾಡಿದರು. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂತಂದರೆ, ಭಿನ್ನತೆ ಕೇವಲ ರಿಲಿಜಿಯನ್ ಮಟ್ಟದಲ್ಲಿ ಮಾತ್ರ ಭಿನ್ನತೆ ಅಲ್ಲ. ನಾವು ಅತ್ಯಂತ ಸಹಜವಾಗಿ ಒಬ್ಬ ವಾದ್ಯ ಬಾರಿಸೋನು ಇರ್ತಾನೆ, ಒಂದು ಉತ್ಸವ ನಡೀತಾ ಇರ್ತದೆ. ಆ ಉತ್ಸವದಲ್ಲಿ ವಾದ್ಯ ಬಾರಿಸೋನು ನಾನು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ, ನಾನು ದೇವ್ರ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ತಾನೆ. ಅಲ್ಲಿ ತೇರಿಗೆ ಹೂ ಕಟ್ಟೋನು ಕೂಡ ನಾನು ಜಾತ್ರೆಗೆ ಸೇವೆ ಮಾಡ್ತಾ ಇದ್ದೇನೆ, ದೇವ್ರ ಸೇವೆ ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ತಾನೆ. ಇನ್ನೊಬ್ರು ಚಪ್ರ ಹಾಕೊಂಡು ನಾನು ದೇವ್ರ ಸೇವೆ ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ತಾನೆ. ದೇವ್ರ ಸೇವೆ ಅಂದರೆ ಇದು, ಅದನ್ನು ಎಲ್ಲರೂ ಮಾಡಲೇಬೇಕು, ಅದು ಸಿಗಲಿಲ್ಲ ತಕ್ಷಣ ನಂಗೆ ದೇವ್ರ ಸೇವೆನೇ ಸಿಗಲಿಲ್ಲ ಅಂಥೇಳಿ ಯಾರು ಕೂಡ ಅಲ್ಲಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದಿಲ್ಲ. ಎಲ್ಲರೂ ಸೇರ್ಕೊಂಡು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಕುಟುಂಬ ಹೇಗೆ ಡಿಸ್ಟ್ರಿಬ್ಯೂಷನ್ ಆಫ್ ಲೇಬರ್ ಅಂತ ಏನು ಹೇಳ್ತಾರೆ ಮ್ಯಾನೇಜ್ಮೆಂಟಲ್ಲಿ, ಹಾಗೆ ಕುಟುಂಬದಲ್ಲಿ ಹೇಗಾಗ್ತದೋ ಹಾಗೆ ನಮ್ಮಲ್ಲಿ ವಿವಿಧತೆಯ ಸ್ವೀಕಾರ ಕೃತಿಯ ರೂಪದಲ್ಲಿ, ವಿಚಾರದ ರೂಪದಲ್ಲಿ, ಸ್ವಭಾವದ ರೂಪದಲ್ಲಿ, ಆಹಾರದ ರೂಪದಲ್ಲಿ, ವಿಹಾರದ ರೂಪದಲ್ಲಿ, ವಿವಾಹದ ಕ್ರಮ, ಆಹಾರ ಕ್ರಮ ಇತ್ಯಾದಿ ಎಲ್ಲ ಕ್ರಮಗಳಲ್ಲೂ ಕೂಡ ಎಷ್ಟೇ ಭಿನ್ನತೆ ಇದ್ರೂ ಕೂಡ ಆ ಎಲ್ಲ ಭಿನ್ನತೆಗಳನ್ನು ನಾವು ಅತ್ಯಂತ ಸಹಜವಾಗಿ ಸ್ವೀಕಾರ ಮಾಡ್ತೀವಿ. ಯಾಕಂದರೆ ನಮಗೆ ಮೂಲತತ್ವ ಗೊತ್ತಿದೆ, ಎಲ್ಲ ಒಂದೇ ಅನ್ನುವಂಥದ್ದು. ಹಾಗಾಗಿ ನಮ್ಮಲ್ಲಿ ಆ ಫ್ರಿಕ್ಷನ್ ಬರೋದಿಲ್ಲ. ಇನ್ನು ಹಾಗಾದರೆ ಏನು ವ್ಯತ್ಯಾಸ ಇಲ್ವಾ, ಯಾರಿಗೂ ಒಬ್ಬರು ಮೇಲೂ ಕೀಳು ಏನು ಇಲ್ವಾ ಇತ್ಯಾದಿ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ನೋಡಿದ್ದೇ ಆದರೆ ಇತ್ತೀಚೆಗೆ ಅವುಗಳನ್ನು ಬಹಳಷ್ಟು ವಿಷಪೂರಿತಗೊಳಿಸಿ ಅದರಲ್ಲಿ ಬಹಳ ಕಹಿಯನ್ನು ಉಂಟು ಮಾಡಿದ್ದಾರೆ ಕೆಲವರು. ಆದರೆ ಮೂಲದಲ್ಲಿ ನಾವು ನೋಡಿದ್ದೇ ಆದರೆ ಶಾಸ್ತ್ರದಲ್ಲಿ ಸ್ವಧರ್ಮ ಪ್ರಶಂಸೆ ಮತ್ತು ಪರಧರ್ಮ ನಿಂದೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಮತ್ತು ಲೋಕದಲ್ಲಿ ಎರಡರಲ್ಲೂ ನಮಗೆ ಕಂಡು ಬರ್ತದೆ. ಉದಾಹರಣೆಗೆ
ಬಹಳ ವಿವಾದಾತ್ಮಕ ಆಗಬಹುದು. ಆದರೂ ಕೂಡ ಒಂದು ಉದಾಹರಣೆ ತಗೊಳ್ತೀವಿ. ಏನಂದರೆ, ಸುಮಂಗಲಿಯರು ವಿಧವಾ ಸ್ತ್ರೀಯನ್ನು ತುಚ್ಛವಾಗಿ ಕಾಣ್ತಾರೆ. ಅವ್ರ ಪ್ರಕಾರ ಸುಮಂಗಲಿಯರು ಬಹಳ ಶ್ರೇಷ್ಠ. ಅದೇ ರೀತಿ ನಾವು ವಿಧವಾ ಧರ್ಮವನ್ನು ನೋಡಿದ್ದೆ ಆದರೆ ವಿಧವೆಯರ ತಮ್ಮಂತಾವು ಬಹಳ ಶ್ರೇಷ್ಠ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಯಾಕಂದರೆ ನೀವು ಇಲ್ಲ ಕರ್ಮ ಬಂಧನಗಳಿಂದ ಎಲ್ಲ ಸಾಂಸಾರಿಕ ಜಂಜಾಟಗಳಿಂದ ನೀವು ಮುಕ್ತರಾಗಿದ್ದರೆ, ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೆ, ಹೀಗಾಗಿ ನೀವು ಇನ್ನೂ ಶ್ರೇಷ್ಠ ಅಂತ ಶಾಸ್ತ್ರ ಅವ್ರಿಗೆ ಹೇಳ್ತದೆ. ಹಾಗೆ ಎಲ್ಲರಿಗೂ ಅವರವರ ಧರ್ಮವನ್ನೇ ಶ್ರೇಷ್ಠ. ಈ ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಆ ರೀತಿ ಧರ್ಮ ಅಲ್ಲ. ಎಲ್ಲರಿಗೂ ಅವರ ಧರ್ಮವನ್ನೇ ಅವರಿಗೆ ಶ್ರೇಷ್ಠ ಅಂಥೇಳಿ ಶಾಸ್ತ್ರವೂ ಹೇಳ್ತದೆ, ಲೋಕವೂ ಹಾಗೆ ಹೇಳ್ತದೆ. ಕೆಲವರು ಇತ್ತೀಚಿನ ಉದಾಹರಣೆಗಳನ್ನು ತಗೊಳ್ಳೋದಾದರೆ ದೇವಸ್ಥಾನಗಳನ್ನು ಕಟ್ತಾರೆ. ನಮ್ಮ ದೇವಸ್ಥಾನವೇ ಬಹಳ ಶ್ರೇಷ್ಠ, ನಮ್ಮ ದೇವಸ್ಥಾನದಲ್ಲಿ ಬಹಳ ಪವರ್ಫುಲ್ ದೇವಸ್ಥಾನ ಅಂಥೇಳಿ ಅವ್ರು ತಮ್ಮ ದೇವಸ್ಥಾನ ಅಂತ ಹೊಗಳ್ಕೊಳ್ತಾರೆ. ಹಾಗೆ ನಾವು ಸಾಮಾನ್ಯ ವಿಷಯಗಳಿಂದ ಹಿಡಿದು ಶಾಸ್ತ್ರೀಯ ವಿಷಯಗಳಿಗೂ ಹೋದರೂ ಕೂಡ ಸ್ವಧರ್ಮ ಪ್ರಶಂಸೆ ಪರಧರ್ಮ ನಿಂದೆ ಅನ್ನುವಂಥದ್ದು ಎಲ್ಲೆಡೆ ಕಂಡು ಬರ್ತದೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಈ ಸನ್ಯಾಸಿ, ಈಗ ನಾವು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದೀವಿ. ಗೃಹಸ್ಥನ ದೃಷ್ಟಿಯಲ್ಲಿ ಸನ್ಯಾಸ ನಿಂದ್ಯ. ಯಾರಾದರೂ ಸನ್ಯಾಸಿ ಹಾಗೆ ಮಾತಾಡಿದರೆ, ವೈರಾಗ್ಯದ ಮಾತುಗಳಿದ್ರೆ, ನೀ ಯಾಕೆ ಸನ್ಯಾಸಿ ಹಾಗೆ ಮಾತಾಡ್ತಾ ಇದೆಯಾ ಅಂತಾರೆ. ಸನ್ಯಾಸಿ ಕಾಲಿಗೆಲ್ಲರೂ ನಮಸ್ಕಾರ ಮಾಡ್ತಾರಲ್ವ. ಹಾಗಿರುವಾಗ ಸನ್ಯಾಸದ ಬಗ್ಗೆ ಅಥವಾ ವೈರಾಗ್ಯದ ಬಗ್ಗೆ ಯಾರು ಮಾತಾಡಿದರೆ ಆತನನ್ನು ಕೂಡ ಎಲ್ಲರೂ ಗೌರವಿಸ್ಬೇಕಲ್ವಾ? ಇಲ್ಲ, ಹಾಗಲ್ಲ. ಆತ ಗೃಹಸ್ಥನಾಗಿ ಇದ್ದುಕೊಂಡು ತನ್ನ ಧರ್ಮವಲ್ಲದ ಮತ್ತೊಂದು ಧರ್ಮದ ವಿಚಾರವನ್ನು ಆತ ಮಾತಾಡಿದಾಗ ನೀನು ತಪ್ಪು ಮಾಡ್ತಾ ಇದ್ದೀಯಾ ಅನ್ನೋ ಅರ್ಥದಲ್ಲಿ ಅದು ನಿಂದೆ ಅನ್ನೋ ರೀತಿಯಲ್ಲಿ ಆತನನ್ನು ನಿಂದಿಸ್ತದೆ ಸಮಾಜ. ಆದರೆ ಸನ್ಯಾಸಿ ಗೃಹಸ್ಥದ ವಿಷಯದಲ್ಲಿ ಪ್ರವೃತ್ತಿಯನ್ನು ಕಾಣಿಸಿದರೆ ಆತನಿಗೂ ಕೂಡ ನಿಂದೆ ಉಂಟಾಗ್ತದೆ. ಈಗ ಗೃಹಸ್ಥರ ಧರ್ಮವೇ ಶ್ರೇಷ್ಠ ಅಂಥೇಳಿ ಗೃಹಸ್ಥರಿಗೆ ಶಾಸ್ತ್ರ ಹೇಳ್ತದೆ. ಗೃಹಸ್ಥರು ಕೂಡ ನಮ್ಮ ಧರ್ಮವೇ ಶ್ರೇಷ್ಠ ಅಂತ ಅವ್ರು ಅನ್ಕೊಳ್ತಾರೆ. ಅದನ್ನು ಸಹಜ, ಸ್ವಧರ್ಮ ಪ್ರಶಂಸೆ. ಇನ್ನು ಪರಧರ್ಮ ನಿಂದೆ, ಇತರ ಆಶ್ರಮಗಳು, ಬ್ರಹ್ಮಚರ್ಯ ಇರ್ಬೋದು, ಸನ್ಯಾಸ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಅವುಗಳು ಆತನಿಗೆ ನಿಂದ್ಯ ವರ್ಜ್ಯ. ಗೃಹಸ್ಥ ಧರ್ಮವೇ ಶ್ರೇಷ್ಠ ಅನ್ನುವಂಥದ್ದನ್ನು ನಾವು ಬ್ಲಾಂಕೆಟ್ ಆಗಿ ಎಲ್ಲ ಕಡೆ ಇಂಪ್ಲೈ ಮಾಡಿಬಿಟ್ಟು ಈಗ ಸನ್ಯಾಸಿಯನ್ನು ಕೂಡ ನೀನು ಗೃಹಸ್ಥನಾಗಿ ನಡ್ಕೊ ಅಂತ ಹೇಳಿಕ್ಕಾಗತ್ತಾ? ಇಲ್ಲ, ಸನ್ಯಾಸಿ ದೃಷ್ಟಿಯಿಂದ ಸನ್ಯಾಸ ಧರ್ಮವೇ ಶ್ರೇಷ್ಠ. ಹೀಗೆ ಅವರವರ ಧರ್ಮ ಅವರಿಗೆ ಶ್ರೇಷ್ಠ. ಈ ರೀತಿಯಲ್ಲಿ ಶಾಸ್ತ್ರ ಕೆಲವೊಂದು ವಾಕ್ಯಗಳನ್ನು ಪ್ರಯೋಗ ಮಾಡ್ತದೆ. ಇನ್ನು ಜೀವನ ಕ್ರಮವೂ ಕೂಡ ಹಾಗೆ ಇತ್ತು. ಆದರೆ ಇತ್ತೀಚಿನ 150-200 ವರ್ಷಗಳ ಬಹಳಷ್ಟು ರಾಜಕೀಯ ಪರಿಣಾಮಗಳಿಂದಾಗಿ ಅವುಗಳಲ್ಲಿ ಪರಸ್ಪರ ಮೇಲು ಕೀಳು ಕಹಿ ಇತ್ಯಾದಿಗಳು ಬಹಳಷ್ಟು ಉಂಟಾಗ್ಬಿಟ್ಟಿದೆ. ಇತ್ತೀಚಿನ ರೀಸೆಂಟ್ ಡೆವಲಪ್ಮೆಂಟನ್ನು ನಾವು ಬಿಟ್ಟು ಭಾರತೀಯತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದಾಗ ನಾವು ಹಿಂದಕ್ಕೆ ಸ್ವಲ್ಪ ಹೋಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಹಿಂದಿನದನ್ನು ಕೂಡ ಗಮನಿಸಬೇಕು. ಕೇವಲ ಇವತ್ತಿನ ಘಟನೆಗಳನ್ನು, ಇವತ್ತಿನ ಅನೆಕ್ಡೋಟ್ಸನ್ನು ಇಟ್ಟುಕೊಂಡು ಎಲ್ಲವನ್ನು ನಾವು ಅಳಿಬಾರದು. ಈ ಭಿನ್ನತೆಯ ಸ್ವೀಕಾರ, ಭಿನ್ನತೆಯನ್ನು ಸಹಜವಾಗಿ ಸ್ವೀಕರಿಸುವಂಥ ವಿಷಯ ಎಲ್ಲಿವರೆಗೂ ಹೋಗ್ತದೆ ಅಂತಂದರೆ, ಲಿಂಗ ಭಿನ್ನತೆಯೂ ಕೂಡ ಅರ್ಧನಾರೀಶ್ವರ ತತ್ವದವರೆಗೂ ನಾವು ಹೋಗ್ತೀವಿ. ಮತ್ತು ಆ ಅರ್ಧನಾರೀಶ್ವರ ರೀತಿಯಲ್ಲಿ ಇರುವಂತಹ ನಪುಂಸಕ ಲಿಂಗಿಗಳು ಕೂಡ ಸಮಾಜದಲ್ಲಿ ವರ್ಜ್ಯರು, ನಿಂದ್ಯರು ಏನು ಆಗಿರಲಿಲ್ಲ. ಕೆಲವೊಂದು ಹೇಳಿದ್ನಲ್ಲ, ಈ ಸುಧರ್ಮ ಪ್ರಶಂಸೆ ಪರಧರ್ಮ ನಿಂದೆ ಅನ್ನುವಂಥದ್ದು ಕೆಲವೊಂದು ಸರ್ತಿ ಅತಿಯಾಗಿ ಅವ್ರನ್ನ ಉಪಹಾಸ ಮಾಡುವಂಥದ್ದು ಇರಬಹುದು. ಮನೆಯಲ್ಲಿಯೇ ತಾಯಿನೇ ಕೆಲವೊಂದು ಸರ್ತಿ ತಮ್ಮ ಮಕ್ಕಳಲ್ಲಿಯೇ ಅಣ್ಣನ ತಮ್ಮನ ಮುಂದೆ, ತಮ್ಮನ್ನ ಅಣ್ಣನ ಮುಂದೆ ಉಪಹಾಸ ಮಾಡ್ತಾರೆ, ತಾಯಿಯೇ ಮಾಡ್ತಾರೆ. ಅದು ಲಿಟ್ರಲ್ ಆಗಿ, ಅದು ನಿಜವಾಗ್ಲೂ ಯಾವಾಗಲೂ ಸ್ಥಾಯಿ ಭಾವ ಅಂತಲ್ಲ, ತಾಯಿಯ ಮನಸ್ಸಿನಲ್ಲಿ ಯಾವಾಗಲೂ ಸ್ಥಾಯಿಯಾಗಿ ಆ ಭಾವನೆ ಇದೆ ಅಂತಲ್ಲ, ಅದು ಆ ಕ್ಷಣಿಕ ಉಪಹಾಸ. ಆ ರೀತಿಯಾದಂತಹ ಉಪಹಾಸಗಳು ಭಿನ್ನ ಲಿಂಗಿಗಳ ಬಗ್ಗೆ ಅಲ್ಲಲ್ಲಿ ಕಂಡು ಬರಬಹುದು ಸಮಾಜದಲ್ಲಿಯೇ ಹೊರತು ಮೂಲ ಸಮಾಜದ ದೃಷ್ಟಿಯಲ್ಲಿ ಅಥವಾ ಸ್ವಭಾವದಲ್ಲಿ ಆ ವೈರುಧ್ಯ ಅಥವಾ ಅದರ ಬಗ್ಗೆ ವೈರತ್ವ ಕಂಡು ಬರೋದಿಲ್ಲ. ಇನ್ನು ಮೂರನೇ ವಿಷಯ, ಭಾರತೀಯತೆಯ ಮೂರನೇ ಬಿಂದು, ದಿವ್ಯತ್ವದ ಪ್ರಾಕಟ್ಯವೇ ಜೀವನದ ಧ್ಯೇಯ. ಮುಂಚೆ ನಾವು ಹೇಳಿದ್ವಿ, ಒಂದರಿಂದನೇ ಎಲ್ಲವೂ ಏಕವೇ ಅನೇಕವಾಗಿದ್ದು ಅಂತ. ಅದನ್ನು ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮರಾಠಿಯಲ್ಲಿ ಒಂದು ಭಜನೆ ಇದೆ, ಮಾರ್ತಾಂಡ ಮಾಣಿಕ್ ಪ್ರಭುಗಳು ಬರೆದಿರುವಂಥದ್ದು. ಹಮ ಅಸಂಗ ಚೇತನ ಸಾಯಿ ಜನಮ ದುಃಖ ಪ್ರವಾಹ ಹಮಸಂಗನಾಹಿ ಅನ್ನುವಂಥದ್ದು ಆ ಭಜನೆ ಪಲ್ಲವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಆತ ಅಂತಂದರೆ, ಹಮ್ ಅಂದರೆ ನಾವು, ಅಸಂಗ ಯಾವುದೇ ಸಂಘವಿಲ್ಲದಿರುವಂಥ. ಅಸಂಗ ಹೇಗೆ ಸಾಧ್ಯ? ಸಂಘ ಇರಲೇಬೇಕಲ್ಲ. ಈಗ ಅನೇಕ ವಸ್ತುಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿವೆ ಅಂತ ನಾವು ಹೇಳುವಾಗ ಯಾರೂ ಕೂಡ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇದು ಅಸಂಗ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಅಂತಂದರೆ, ಈ ಜಗತ್ತಿನ ಸೃಷ್ಟಿ ಮಾಡಿರುವಂಥ ಈ ಸಚ್ಚಿದಾನಂದ ಪರಬ್ರಹ್ಮ ಏನಿದೆಯೋ ಅದಕ್ಕೆ ಯಾವುದೇ ಸಂಘ ಇಲ್ಲ, ಅದು ಒಂದೇ ಆಗಿದೆಯಲ್ವಾ. ಇದಕ್ಕೆ ವೇದದಲ್ಲೇ ಒಂದು ಉದಾಹರಣೆ ಬರ್ತದೆ, ದ್ವಿತೀಯಾದ್ವೈ ಭಯಂ ಭವತಿ, ಎರಡನೇ ವ್ಯಕ್ತಿಯಿಂದನೇ ಭಯ ಉಂಟಾಗ್ತದೆ. ಈಗ ನಾವು ಯಾವುದೋ ಒಂದು ರೂಮಲ್ಲಿ ಇರ್ತೀವಿ, ರೂಮಲ್ಲಿ ಬಾಗಿಲು ಹಾಕ್ಕೊಂಡಿರ್ತೀವಿ, ಯಾರೂ ಇಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಆವಾಗ ನಾವು ನಿರ್ಭಯವಾಗಿ ಆ ಕೋಣೆಯಲ್ಲಿ ಇರ್ತೀವಿ. ಅಲ್ಲಿ ಯಾವುದೋ ಒಂದು ಇಲಿನೋ ಅಥವಾ ಏನೋ ಒಂದು ಬೇರೆ ಪ್ರವೇಶ ಮಾಡಿ ಅಲ್ಲಿ ಏನೋ ಶಬ್ದ ಉಂಟಾಗ್ತದೆ. ಶಬ್ದ ಉಂಟಾದ ತಕ್ಷಣ ಏನು ಯಾರು ಅನ್ನೋಂಥ ಒಂದು ತಲ್ಲಣ ಮನಸ್ಸಿನಲ್ಲಿ ಉಂಟಾಗ್ತದೆ. ಅದಕ್ಕೆ ಕಾರಣ ಏನು? ಎರಡನೇ ಅಸ್ತಿತ್ವವೇ ತಾನೆ. ದ್ವಿತೀಯಾದ್ವೈ ಭಯಂ ಭವತಿ, ಪರಮಾತ್ಮ ತಾನು ಒಬ್ಬನೇ ಆಗಿರುವಾಗ ಆತನಿಗೆ ಎಲ್ಲಿಯೇ ಭಯ. ಹಾಗಾಗಿ ಇಲ್ಲಿ ಹಮ್ ಅಸಂಗ, ನಮಗೆ ಯಾವುದೇ ಸಂಘವೇ ಇಲ್ಲ ಅಂತ ಹೇಳಿದೆ. ಹಮ್ ಅಸಂಗ ಚೇತನ ಸಾಯಿ, ನಾವು ಅಸಂಗವಾಗಿದ್ದೇವೆ, ಚೈತನ್ಯವಾಗಿದ್ದೇವೆ ಸ್ವಾಮಿ ಅಂತ. ಸ್ವಾಮಿ ಶಬ್ದದ ಅಪಭ್ರಂಶವೇ ಸಾಯಿ. ಹಾಗೆ ಹಮ ಅಸಂಗ ಚೇತನ ಸಾಯಿ
ಜನ್ಮ ದುಃಖ ಪ್ರವಾಹ ಹಮಸಂಗನಾಹಿ. ಈ ಜನ್ಮ ದುಃಖ ಪ್ರವಾಹ ನಮ್ಮ ಜೊತೆಗೆ ಇಲ್ಲ. ಇನ್ನು ಅದರ ಪಲ್ಲವಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಹಮ ಆಕಾಶ ನಿತ್ ಜಗಕ್ಕೂ ಆಧಾರ. ನಾವು ಆಕಾಶವಾಗಿದ್ದೇವೆ, ನಿತ್ಯವಾಗಿದ್ದೇವೆ ಮತ್ತು ಈ ಜಗತ್ತಿಗೆ ಆಧಾರವಾಗಿದ್ದೇವೆ ಅಂಥೇಳಿ ಹೇಳ್ತಾರೆ. ಇದು ಹೇಗೆ ನಾವು ಆಕಾಶವಾಗಿದ್ದೇವೆ ಅಂದರೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಉಪನಿಷತ್ತಿನ ಸಹಕಾರ ಬೇಕಾಗ್ತದೆ. ಯಾಕಂದರೆ ಆ ಭಜನೆ ವೇದಾಂತದ ಉಪನಿಷತ್ತಿನ ಸಾರವೇ ಆಗಿದೆ. ಉಪನಿಷತ್ನಲ್ಲಿ, ತೈತ್ತರೀಯ ಉಪನಿಷತ್ನಲ್ಲಿ ಬರ್ತದೆ, ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ. ಆತ ತನ್ನನ್ನು ತಾನು ಆಕಾಶವನ್ನಾಗಿ ಮಾರ್ಪಡಿಸಿಕೊಂಡ. ಆಕಾಶಾದ್ವಾಯು, ಆ ಆಕಾಶದಿಂದ ವಾಯು ಬಂತು. ವಾಯೋರಗ್ನಿ, ವಾಯುವಿನಿಂದ ಅಗ್ನಿ. ಅಗ್ನಿರಾಪಃ, ಅದ್ಭ್ಯ ಪೃಥಿವೀ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಪೃಥಿವ್ಯಾ ಓಷಧಯ, ಪೃಥ್ವಿಯಿಂದ ಓಷಧಿ ವನಸ್ಪತಿಗಳು. ಓಷಧಿಭ್ಯೋನ್ನಂ, ಓಷಧಿಗಳಿಂದ ಅನ್ನ. ಅನ್ನಾತ್ ಪುರುಷಃ, ಅನ್ನದಿಂದ ಪುರುಷನ ಉತ್ಪತ್ತಿ. ಈಗ ನಾವು ಯಾವುದನ್ನ ಜೀವಿ ಅಂತ ಕರಿತಾ ಇದ್ದೀವಿ ಅಥವಾ ವ್ಯಕ್ತಿ ಅಂತ ಕರಿತಾ ಇದ್ದೀವಿ, ಅದು ಯಾವುದರ ಫಲಸ್ವರೂಪ ಅಂದರೆ, ನಮ್ಮ ಮಾತಾಪಿತೃಗಳು ಸೇವನೆ ಮಾಡಿದಂತಹ ಅನ್ನವೇ ಪರಿವರ್ತಿತವಾಗಿ ಜೀವವಾಗಿ ಬಂದಿದೆ. ಹಾಗೆ ನಮ್ಮ ಪ್ರೀವಿಯಸ್ ವರ್ಷನ್ನು ನಾವು ಹಿಂದಿನದು ಏನಂತ ನೋಡಿಕೊಂಡ್ರೆ ಅದು ಅನ್ನವೇ ಆಗಿದೆ. ಆ ಅನ್ನ ಔಷಧಿ ವನಸ್ಪತಿಗಳಿಂದ ಬಂದಿದೆ. ಔಷಧಿ ವನಸ್ಪತಿಗಳು ಪೃಥ್ವಿಯಿಂದ ಪೃಥ್ವಿ, ಜಲದಿಂದ ಜಲ, ವಾಯುವಿನಿಂದ ವಾಯು, ಅಗ್ನಿಯಿಂದ. ಹೀಗೆ ಹಿಮ್ಮುಖವಾಗಿ ನಾವು ಮೇಲೆ ಹೋಗಿ ನೋಡಿದ್ದೇ ಆದರೆ ಮೂಲದಲ್ಲಿ ಆಕಾಶ. ಹಾಗೆ ಇಲ್ಲಿ ಒಂದೇ ಆಗಿದೆ, ಅಥವಾ ನಾವು ಇಡೀ ಜಗತ್ತಿನ ಸೃಷ್ಟಿ ಯಾವುದರಿಂದ ಆಗಿದೆಯೋ ಅದು ದಿವ್ಯವಾಗಿದೆ ಮತ್ತು ಅದು ನಾವೇ ಆಗಿದ್ದೇವೆ. ಇದು ದಿವ್ಯತ್ವ ಎಲ್ಲರಲ್ಲಿಯೂ ಕೂಡ ಈಗಾಗಲೇ ಇದೆ. ಅದು ವ್ಯಕ್ತವಾಗಬೇಕು ಅನ್ನೋದೇ ಈ ಜೀವನದ ಧ್ಯೇಯ ಆಗಿರಬೇಕು ಅನ್ನೋದು ಇದು ಥಿಯರಿಟಿಕಲಿ ಸರಿ, ದೃಷ್ಟಿ ಇದು. ಆದರೆ ಇದರ ಸಿದ್ಧಾಂತ ಮತ್ತು ಅನುಷ್ಠಾನದ ನಾವು ನೋಡಿದ್ದೇ ಆದರೆ ಅದರ ನಮ್ಮ ಜೀವನದ ಕ್ರಮ, ಉದಾಹರಣೆಗೆ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆಯ ಉದ್ದೇಶವೇನಾಗಿತ್ತು ನಮ್ಮ ಭಾರತದಲ್ಲಿ ಅಂದರೆ ಸಾಮರ್ಥ್ಯ ವೃದ್ಧಿ ಮತ್ತು ಸಂಸ್ಕಾರ ಆಧಾನ ಅಲ್ಲಿ ಉಲ್ಲೇಖ ಆಗಿದೆ. ಒಬ್ಬ ವ್ಯಕ್ತಿ 2 ಅಡಿ ಹಾರ್ತಾ ಇದ್ದಾನೆ, ಒಬ್ಬ ಹುಡುಗ 2 ಅಡಿ ಜಂಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಲಾಂಗ್ ಜಂಪ್ ಅಂತಂದರೆ ಆತನ ಸಾಮರ್ಥ್ಯವನ್ನು ನಾವು ಬೆಳೆಸಲಿಕ್ಕೆ ಸ್ವಲ್ಪ ಅಭ್ಯಾಸವನ್ನು ಮಾಡಿಸಿದ್ದೆ ಆದರೆ ಆ ಬಾಲಕ 4 ಅಡಿ ಮುಂದಕ್ಕೆ ಹಾರ್ತಾನೆ. ಈಗ ಆತನ ಸಾಮರ್ಥ್ಯ ವೃದ್ಧಿ ಆಯಿತು, ಆತನ ಕಾಲಿನ ಸೈಜ್ ಏನು ಜಾಸ್ತಿ ಆಗಲಿಲ್ಲ, ಆದರೆ ಆತನ ಸಾಮರ್ಥ್ಯ ಅಲ್ಲಿ ವೃದ್ಧಿ ಆಯಿತು, ಹಾರುವಂಥ ಸಾಮರ್ಥ್ಯ. ಅದು ಪಾದ ಇಂದ್ರಿಯದ ಮೇಲೆ ಸಾಧನೆಯನ್ನು ಮಾಡಿದಾಗ ಅದರ ಆ ಇಂದ್ರಿಯ ಸಾಮರ್ಥ್ಯ ಹೆಚ್ಚಾಯಿತು. ಹಾಗೆ ನಮ್ಮಲ್ಲಿ ಏನು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಏನಿದೆ, ಇವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ. ಇನ್ನೊಂದು ಉದಾಹರಣೆಯನ್ನು ನಾವು ನೋಡಿದ್ದೇ ಆದರೆ, ನಮ್ಮ ವಾಣಿ ಏನಿದೆ, ಚಿಕ್ಕ ವಯಸ್ಸಿನ ಮಕ್ಕಳು ಹುಟ್ಟಿದಾಗ ಅಳ್ತಾ ಇರ್ತೇವೆ, ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಅದರಿಂದ ಏನೂ ಕನ್ವೆ ಕೂಡ ಆಗೋದಿಲ್ಲ. ತಾಯಿಗೆ ಭಾವನಾತ್ಮಕವಾಗಿ ಸ್ವಲ್ಪ ಕನ್ವೆ ಆಗ್ತದೆ ಹೊರತು ಆ ಶಬ್ದದ ಮೂಲಕ ಏನೂ ಕನ್ವೆ ಆಗೋದಿಲ್ಲ. ಹಾಗೆ ಯಾವ ಅರ್ಥವನ್ನು ಉಂಟು ಮಾಡದ ಶಬ್ದವನ್ನು ಮಾಡ್ತಾ ಇರುವಂತಹ ಒಂದು ಮಗು ನಿಧಾನಕ್ಕೆ ಆ ವಾಗೀಂದ್ರಿಯದ ಮೇಲೆ ಸಾಧನೆಯನ್ನು ಮಾಡಿ ಅಭ್ಯಾಸ ಮಾಡಿದ್ದೇ ಆದರೆ, ಆತ ಸಂಗೀತಗಾರ ಆಗಿದ್ದೇ ಆದರೆ, ಭಾಷೆಯ ಬಳಕೆಯೇ ಇಲ್ಲದೆ ಕೇವಲ ಆಲಾಪನೆಯ ಮೂಲಕ ಶ್ರೋತೃಗಳ ಮನಸ್ಸಿನಲ್ಲಿ ಭಾವನೆಗಳನ್ನು ಉದ್ದೀಪನೆಗೊಳಿಸುವಂತಹ ಸಾಮರ್ಥ್ಯ ಆ ಶಬ್ದಕ್ಕಿದೆ. ಯಾವುದೇ ಸಾಹಿತ್ಯವೇ ಬೇಡ, ಲಿರಿಕ್ಸ್ ಇಲ್ಲದೇನೆ ಕೇವಲ ಆಲಾಪನೆಯಿಂದ ಭಾವನೆ ಉಂಟಾಗ್ತದೋ ಇಲ್ವೋ ಶ್ರೋತೃಗಳಲ್ಲಿ. ಇನ್ನು ಹಾಡೋ ವ್ಯಕ್ತಿಯಲ್ಲೂ ಕೂಡ ಉಂಟಾಗ್ತದೆಯೋ ಇಲ್ವೋ, ಆ ಶಬ್ದಕ್ಕೆ ಅಷ್ಟೊಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಬಂದಿದ್ದು ಹಾಗೆ ಮುಂಚೆ ಆ ಸಾಮರ್ಥ್ಯ ಇತ್ತಾ? ಇಲ್ಲ, ಅಭ್ಯಾಸದಿಂದಾಗಿ ಬಂತು. ಇದು ನಮ್ಮ ಶಿಕ್ಷಣದ ಕ್ರಮ, ಮನುಷ್ಯನ ಸಾಮರ್ಥ್ಯವನ್ನು ವೃದ್ಧಿಸುವಂಥದ್ದು. ಕೇವಲ ಇನ್ಫಾರ್ಮೇಷನ್ ಕೊಟ್ಟು ಆ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಿ ಆ ಪ್ರೊಸೆಸ್ ಆದಂಥ ಇನ್ಫಾರ್ಮೇಷನ್ ಡೆಲಿವರಿ ಮಾಡುವಂಥದ್ದು ಎಜುಕೇಷನ್ ಅಲ್ಲ. ಇಂದ್ರಿಯ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಭಾವನಾತ್ಮಕ ಸಾಮರ್ಥ್ಯ ಮತ್ತು ಸಂಸ್ಕಾರ. ಸಂಸ್ಕಾರ ಅಂದರೆ ಏನು? ಈಗ ಇಂದ್ರಿಯಗಳು ಯಾವುದನ್ನ ಬಯಸ್ತಾ ಇದ್ದೀವೋ ಅವುಗಳನ್ನ ಕೊಡ್ತಾ ಹೋದರೆ ಅದು ಕುಸಂಸ್ಕಾರ ಉಂಟು ಮಾಡ್ತದೆ, ಟೆಂಡೆನ್ಸೀಸ್ ಕ್ರಿಯೇಟ್ ಆಗ್ತದೆ. ಆ ಟೆಂಡೆನ್ಸೀಸ್ಗಳು ಉಂಟಾಗದ ಹಾಗೆ ನಿಯಂತ್ರಿತವಾಗಿ ಉನ್ನತಿಯ ಕಡೆಗೆ ಹೋಗುವಂತಹ ಅಭ್ಯಾಸಗಳನ್ನು ಇಂದ್ರಿಯಗಳಿಗೆ ಮಾಡಿಸಬೇಕು ಅಂತಂದರೆ ಅದಕ್ಕೊಂದಿಷ್ಟು ಸಂಸ್ಕಾರ ಉಂಟಾಗಬೇಕಾಗ್ತದೆ. ಅದು ಸಂಸ್ಕಾರ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವರು ಸಂಸ್ಕಾರ ಅಂದ ತಕ್ಷಣ ನಮಸ್ಕಾರ ಮಾಡೋದು, ಯಾರು ದೊಡ್ಡವರು ಬಂದ ತಕ್ಷಣ ನಮಸ್ಕಾರ ಮಾಡೋದು, ಕುಂಕುಮ ಇಟ್ಕೊಳ್ಳೋದು, ಭಸ್ಮ ಹಚ್ಕೊಳ್ಳೋದು, ಈ ಥರದ್ದೆಲ್ಲ ವಿಷಯಗಳನ್ನು, ಆಚರಣೆಯ ವಿಷಯಗಳನ್ನು, ಶಿಷ್ಟಾಚಾರದ ಆಚರಣೆಗಳನ್ನು ಸಂಸ್ಕಾರ, ಒಳ್ಳೆ ಸಂಸ್ಕಾರ ಇದೆ ಅವನಿಗೆ, ಹುಡುಗಂಗೆ ಅಂತಾರೆ. ಒಳ್ಳೆ ಸಂಸ್ಕಾರ ಅಂದರೆ ಏನರ್ಥ? ಅಲ್ಲಿ ಅದು ಬೇರೆ ಅರ್ಥ. ಇಲ್ಲಿ ಸಂಸ್ಕಾರ ಅಂತಂದ್ರೆ ವ್ಯಕ್ತಿ ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿದೆ, ಆ ರಸ್ತೆಯಲ್ಲಿ ಬಿದ್ದಿರುವಂತಹ ಕಲ್ಲನ್ನು ತಂದುಬಿಟ್ಟು ರತ್ನ ಪರೀಕ್ಷಕನ ಕೈಲಿ ಕೊಟ್ಟರೆ ಆತ ಅದನ್ನು ಪರೀಕ್ಷೆ ಮಾಡಿ ಅದರ ಬೆಲೆ ಏನಂತ ಕಂಡು ಹಿಡಿದು ಅದಕ್ಕೆ ಒಂದಿಷ್ಟು ಪಾಲಿಶಿಂಗ್ ಮಾಡಿ ಅದನ್ನು ಒಂದು ಆಭರಣದಲ್ಲಿ ಸೇರಿಸಿ ಅದನ್ನು ಮುಕುಟದ ಮೇಲೆ ಇಟ್ಟಾಗ ಅದರ ಬೆಲೆ ಬೇರೆನೇ ಆಗ್ತದೆ. ಆ ಪ್ರಕ್ರಿಯೆ ಏನು ನಡೆಯಿತು ಅದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ನಾವು ನೋಡ್ಬೇಕಂತಂದ್ರೆ ಹಾಲಿದೆ. ಹಾಲನ್ನು ನಾವು ತಂದಿಟ್ಟರೆ ಹಾಲು ಕೆಟ್ಟು ಹೋಗ್ತದೆ. ಯಾವುದೇ ಸಂಸ್ಕಾರ ಮಾಡದೆ ಹಾಲನ್ನು ಇಟ್ಟರೆ ಕೆಟ್ಟು ಹೋಗ್ತದೆ. ಆದರೆ ಆ ಹಾಲಿಗೆ ಸಂಸ್ಕಾರವನ್ನು ಮಾಡಿ ಅದನ್ನು ಕಾಯಿಸಿ ಹೆಪ್ಪು ಹಾಕಿ ಆ ಬೆಣ್ಣೆಯನ್ನು ನಾವು ಕಡಿದು ಆ ಮೊಸರನ್ನು ಕಡಿದು ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ಕಾಯಿಸಿ ತುಪ್ಪವನ್ನು ಮಾಡಿದಾಗ ಅದೇ ಹಾಲು ತುಪ್ಪವಾಗಿ ಪರಿವರ್ತನೆ ಆಗಿದೆ. ಆ ಹಾಲಿಗೆ ಯಾವ ರೀತಿಯಾದಂತಹ ಔಷಧೀಯ ಗುಣಗಳಿತ್ತೋ
ಅದಕ್ಕಿಂತ 100 ಪಟ್ಟು ಹೆಚ್ಚು ಔಷಧೀಯ ಗುಣಗಳು ತುಪ್ಪದಲ್ಲಿ ಬಂತು. ಹಾಲು ಒಂದು ದಿನದಲ್ಲಿ ಕೆಟ್ಟು ಹೋಗ್ತಾ ಇತ್ತು, ಈ ತುಪ್ಪ 1 ವರ್ಷ ಇಟ್ಟರೂ ಕೆಟ್ಟು ಹೋಗೋದಿಲ್ಲ. ಈ ರೀತಿಯಾಗಿ ಅದರಲ್ಲಿ ಮೌಲ್ಯವರ್ಧನೆ ಉಂಟಾಯಿತು. ಈ ಮೌಲ್ಯವರ್ಧನೆಗೆ ಕಾರಣ ಏನು? ಸಂಸ್ಕಾರದ ಪ್ರಕ್ರಿಯೆ. ಈ ಸಂಸ್ಕಾರವನ್ನು ಕೊಡುವಂತಹ ಪ್ರಕ್ರಿಯೆಯನ್ನೇ ನಾವು ಸಂಸ್ಕೃತಿ ಅಂತೀವಿ. ಕಲ್ಚರ್ ಅನ್ನ ಸಂಸ್ಕೃತಿ ಅನ್ನಬಾರದು. ಅದು ಆಗ್ಬಿಟ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ, ಅದು ವೆಸ್ಟರ್ನ್ ಕಾನ್ಸೆಪ್ಟ್. ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಹಾಡು, ಕುಣಿತ ಇತ್ಯಾದಿಗಳು ಏನಿದೆ, ಪರ್ಫಾರ್ಮಿಂಗ್ ಆರ್ಟ್ಸ್ನ ಕೆಲವು ವಿಷಯಗಳು, ಕಲ್ಟ್ ಅಂತ ಬರ್ತದೆ. ಆ ಕಲ್ಟ್ನ ಕೆಲವೊಂದು ಆಚರಣೆಗಳನ್ನೇ ಕಲ್ಚರ್ ಅಂತ ಕರೀತಾರೆ. ನಮ್ಮ ಭಾರತೀಯ ಸಂಸ್ಕೃತಿಗಳು ಆ ಥರದ ಕಲ್ಚರ್ ಅಲ್ಲ. ಇದು ಸಂಸ್ಕಾರದ ಉದ್ದೇಶವೇ ಬೇರೆ. ಮನುಷ್ಯ ಹುಟ್ಟುವಾಗ ಪಶುವಾಗೇ ಹುಟ್ಟಿರ್ತಾನೆ, ಆತ ಹೋಗುವಾಗ ಪಶುವಾಗೇ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಪ್ಯೂರಿಫಿಕೇಷನ್ ಪ್ರಾಸೆಸ್ ಏನಿದೆ, ಸಬ್ಲಿಮೇಷನ್ ಮತ್ತು ಪ್ಯೂರಿಫಿಕೇಷನ್ ಎರಡೂ ಕೂಡ ನಡೀತದೆ ಅಲ್ಲಿ. ಆ ಪ್ರಕ್ರಿಯೆಯನ್ನು ನಾವು ಸಂಸ್ಕಾರ ಅಥವಾ ಸಂಸ್ಕೃತಿ ಅಂತ ಅಂತೀವಿ. ಇಲ್ಲಿ ಇದು ಏಕತ್ವ, ಅದ್ವಿತೀಯ ಮತ್ತು ಪ್ರಾಕೃತಿಕ ಜೈವಿಕ ಸಂಬಂಧ ಅನ್ನುವಂಥದ್ದು ಇದರಲ್ಲಿ ಉಪವಿಭಾಗಗಳು. ಈ ಸೂತ್ರದಲ್ಲಿ ಉಪವಿಭಾಗಗಳು. ಏಕತ್ವ ಅನ್ನುವಂಥ ವಿಷಯವನ್ನು ಅನೇಕ ಉದಾಹರಣೆಗಳ ಮೂಲಕ ಈಗಾಗಲೇ ಹೇಳಾಗಿದೆ. ಎರಡನೆಯದ್ದು ಅದ್ವಿತೀಯತ್ವ. ಈಗ ಕೈಯಲ್ಲಿ 5 ಬೆರಳುಗಳಿದೆ. ಈ 5 ಬೆರಳುಗಳು ಬೇರೆ ಒಂದಕ್ಕೊಂದು ಭಿನ್ನವಾಗಿದೆ, ಬೇರೆ ಬೇರೆ ಕೆಲಸಗಳಿಗೆ ಇದು ಉಪಯೋಗ ಆಗ್ತದೆ. ಇವುಗಳ ಫಿಂಗರ್ ಪ್ರಿಂಟ್ ಕೂಡ ಬೇರೆ ಬೇರೆ ಆಗಿದೆ. ಈ ಜಗತ್ತಿನಲ್ಲಿ ಎಷ್ಟೋ ಜನ, ಕೋಟ್ಯಾಂತರ ಜನ, ಲಕ್ಷಾಂತರ ಕೋಟಿ ಜನ ಬಂದು ಹೋಗಿದ್ದಾರೆ. ಈಗಲೂ ಕೂಡ ಸುಮಾರು 700 ಕೋಟಿಯಷ್ಟು ಜನಸಂಖ್ಯೆ, ಅದಕ್ಕಿಂತ ಹೆಚ್ಚಿಗೆ ಇದೆ. ಈ 6 ಕೈ ಬೆರಳುಗಳು ಕೂಡ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಇದು ಅದ್ವಿತೀಯತ್ವ, ಒಂದಕ್ಕೊಂದು ಸಮಾನವಾಗಿ ಯಾವುದೂ ಇರೋದು. 4 ಮಕ್ಕಳಿದೆ, 4 ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ. ಒಂದು ಮರ ಇದೆ ಅಂದರೆ ಆ ಮರದಲ್ಲಿ 1,00,000 ಎಲೆಗಳಿದ್ದರೆ ಅದು ಒಂದು ಎಲೆ ಮತ್ತೊಂದು ಎಲೆ ಥರ ಇರೋದಿಲ್ಲ. ಈ ಸೃಷ್ಟಿಯಲ್ಲಿರುವಂಥ ಈ ಅದ್ವಿತೀಯತ್ವ ಏನಿದೆ, ಈ ಅದ್ವಿತೀಯತ್ವವನ್ನು ಅರ್ಥ ಮಾಡಿಕೊಂಡು ಆ ಆರಂಭದಲ್ಲಿ 2ನೇ ಸೂತ್ರದಲ್ಲಿ ಹೇಳಿದ್ವಲ್ಲ, ವಿವಿಧತೆಯ ಸಹಜ ಸ್ವೀಕಾರ. ಆ ವಿವಿಧತೆಯ ಸಹಜ ಸ್ವೀಕಾರಕ್ಕೆ ಇದು ಕಾರಣ. ಯಾಕಂದರೆ ಅದ್ವಿತೀಯತ್ವ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಎಲ್ಲವೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಗೊತ್ತಿಲ್ಲದೆ ಅನೇಕರು ಏನು ಮಾಡ್ತಾರೆ, ಕೆಲವೊಂದು ಸಂಸ್ಕೃತಿಗಳಲ್ಲಿ ನಾವು ಎಲ್ಲರೂ ಸಮಾನವಾಗಬೇಕು ಅಂದರೆ ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ, ಒಂದೇ ರೀತಿ ಪ್ಯಾಂಟ್ಗಳು ಹಾಕ್ಕೊಳ್ಳೋದು, ಒಂದೇ ರೀತಿ ಶರ್ಟ್ಗಳನ್ನ ಹಾಕ್ಕೊಳ್ಳೋದು, ಯೂನಿಫಾರ್ಮ್ ಹಾಕ್ಕೊಳ್ಳೋದು ಇತ್ಯಾದಿಯಾಗಿ ಒಟ್ಟಿನಲ್ಲಿ ಎಲ್ಲರೂ ಒಂದೊಂದು ತೋರಿಸ್ಕೊಳ್ಳಿಕ್ಕೆ ನಾವು ಬಾಹ್ಯ ಪ್ರಯತ್ನಗಳನ್ನು ಅನೇಕ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರೂ ಅದ್ವಿತೀಯ ಆಂತರ್ಯದಲ್ಲಿ ಅನ್ನುವಂಥದ್ದನ್ನು ಅದು ಪಾಶ್ಚಾತ್ಯ ಸಂಸ್ಕೃತಿ ಅನೇಕ ಮಾಡಿದೆ. ಎಲ್ಲರೂ ಒಂದು ಅಥವಾ ಸಮಾಜ ಒಗ್ಗಟ್ಟಾಗಿರಬೇಕು ಅಂತಂದರೆ ಈಗ ಜೀನ್ಸ್ ಪ್ಯಾಂಟಿನ ಕಲ್ಚರನ್ನೇ ನಾವು ನೋಡ್ಬೋದು. ಮುಂಚೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದರೆ ಎಲ್ಲರೂ ಡೆನಿಮ್ ಹಾಕ್ಕೊಂಡ್ಬಿಟ್ರೆ ಎಲ್ಲ ಸಮಾನ ಆಗ್ತಾರೆ ಅನ್ನುವಂಥ ಡೆನಿಮ್ ಕಲ್ಚರ್ ಬಂದಿತ್ತು ಒಂದಿಷ್ಟು ವರ್ಷಗಳ ಕಾಲ. ಇನ್ನು ಎಲ್ಲರೂ ಟೈ ಹಾಕ್ಕೊಳ್ಬೇಕು ಅಂತ. ಕೇವಲ ವಸ್ತ್ರಧಾರಣೆ ವಿಷಯದಲ್ಲಿ ಮಾತ್ರ ಅಲ್ಲ, ಅನೇಕ ರೀತಿಯಲ್ಲಿ ಎಲ್ಲರೂ ಒಂದೇ ಆಗಿರಬೇಕು, ಒಂದೇ ರೀತಿ ಆಹಾರ ತಿನ್ನಬೇಕು ಅನ್ನುವಂಥದ್ದು ಬಂತು. ಇನ್ನು ಎಲ್ಲರಿಗೂ ಒಂದೇ ರೀತಿ ಮೆಡಿಸಿನ್, ಎಲ್ಲ ರೋಗಗಳಿಗೂ ಒಂದೇ ಮೆಡಿಸಿನ್ನು. ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ನೀವು ಗಮನಿಸಬಹುದು. ಯೂನಿಫಾರ್ಮಿಟಿಯನ್ನು ಹೇರುವ ಪ್ರಯತ್ನ ಬಹಳ ಆಗಿದೆ. ಆದರೆ ಭಾರತದಲ್ಲಿ ಮುಂಚಿಂದ ಹಾಗೆ ಬಂದಿಲ್ಲ. ಅದ್ವಿತೀಯತ್ವ ಅನ್ನುವಂಥದ್ದು ಅರ್ಥ ಆಗಿರೋದ್ರಿಂದ ಆ ವಿವಿಧತೆಯ ಸಹಜ ಸ್ವೀಕಾರ ನಮ್ಮಲ್ಲಿ ಇದೆ. ಈಗ ಏಕತ್ವವೂ ಹೌದು ಮತ್ತು ಅದು ಒಂದೂ ಹೌದು ಮತ್ತು ಭಿನ್ನವೂ ಹೌದು. ಅಂತರದಲ್ಲಿ ಏಕತ್ವ ಇದೆ, ಬಾಹ್ಯದಲ್ಲಿ ಅದ್ವಿತೀಯತ್ವ ಇದೆ. ಇನ್ನು ಪ್ರಾಕೃತಿಕ ಜೈವಿಕ ಸಂಬಂಧ, ಆರ್ಗ್ಯಾನಿಕ್ ಯುನಿಟಿ ಅಂತೇನು ಹೇಳ್ತಾರೆ ವಿಜ್ಞಾನದ ಭಾಷೆಯಲ್ಲಿ, ಇದು ಆರ್ಗ್ಯಾನಿಕ್ ಯುನಿಟಿ ಕೂಡ ಇದೆ. ಒಂದಕ್ಕೊಂದು ಅತ್ಯಂತ ಸಹಜವಾಗಿ ಹೊಂದಿಕೊಂಡು ಕೂಡ ಇದೆ. ಈ 3 ಇದರ ಉಪಬಿಂದುಗಳಾಗ್ತವೆ. ಇನ್ನು ನಾವು 4ನೇ ಬಿಂದುವನ್ನು ನೋಡಿದರೆ ಭಾರತೀಯತೆಯಲ್ಲಿ ಈಶ್ವರ ನಿಷ್ಠೆ. ಯಾವುದೇ ಕರ್ಮವನ್ನು ನಾವು ಮಾಡಿದರೂ ಕೂಡ ನಾವು ಭಗವಂತನ ಅನುಗ್ರಹಕ್ಕಾಗಿ ಮಾಡ್ತಾ ಇದ್ದೇವೆ. ಸಬ್ ರಾಮ್ಜಿ ಕಿ ಇಚ್ಛಾ ಅಂತ ಹೇಳ್ತಾರೆ ಕೆಲವರು, ಎಲ್ಲ ದೇವ್ರ ದಯೆ ಅಂತ ಹೇಳ್ತಾರೆ. ಅಥವಾ ನಾವು ಮಾಡೋ ಕಾರ್ಯಕ್ಕೆ ನಾವೇನಾದ್ರು ಮಾಡುವಾಗ ಹೇಳ್ತಾರೆ, ಅಂಥ ಕೆಲಸ ಮಾಡಿಬಿಟ್ರೆ ದೇವ್ರು ಮೆಚ್ಚಲ್ಲ ಸಾರ್ ಅಂತಾರೆ. ಅಂದರೆ ನಾವು ಏನು ಮಾಡಿದರೂ ದೇವ್ರು ಮೆಚ್ಚಿಸ್ಲಿಕ್ಕಾಗಿ ಮಾಡ್ತೀವಿ ಅನ್ನುವಂಥದ್ದು ಅಲ್ಲಿ ಅಂತರ್ಭಾವ. ಹಾಗೆ ಬಡ್ಡಿ ವ್ಯವಹಾರದವನು ಕೂಡ ಮಾತಾಡ್ತಾನೆ ಅಲ್ವಾ. ಹಾಗೆ ನಮ್ಮಲ್ಲಿ ಕೇವಲ ಯಜ್ಞ ಯಾಗಾದಿಗಳನ್ನು ಮಾತ್ರ ನಾವು ದೇವರ ಕೃಪೆಗೋಸ್ಕರ ಮಾಡೋದಲ್ಲ, ಬಡ್ಡಿ ವ್ಯವಹಾರ ಮಾಡೋನು ಕೂಡ ದೇವರು ಮೆಚ್ಚಬೇಕು ಅಂತಲೇ ಮಾಡೋದು. ಇದು ನಮ್ಮ ಕೃಷಿಯಿಂದ ಮೊದಲುಗೊಂಡು, ನಮ್ಮ ಕಲೆಗಳಿಂದ ಮೊದಲುಗೊಂಡು, ಕಲೆಗಳು ಕೂಡ ಈಗ ಸಂಗೀತಗಾರರ ಉದ್ದೇಶ ಏನು, ಸಂಗೀತವನ್ನು ಚೆನ್ನಾಗಿ ಹಾಡಿ ದೇವರ ಮುಂದೆ ಸೇವೆ ಮಾಡಬೇಕು ಅಂತ ಹೇಳಿ ನಮ್ಮ ಕೂಡ್ಲಿಕ್ಕೆ ಬರ್ತಿರ್ತಾರೆ, ಶಾರದಾಂಬರ ಮುಂದೆ ಒಂದು ಚೂರು ಸೇವೆಗೆ ಅವಕಾಶ ಕೊಡಿ ಅಂಥೇಳಿ. ಅದು ಕೇವಲ ಪರ್ಫಾರ್ಮಿಂಗ್ ಆರ್ಟ್ ಅಲ್ಲ. ಪರ್ಫಾರ್ಮಿಂಗ್ ಆರ್ಟ್ ಆಗಿದ್ದರೆ ಕೇವಲ ಇನ್ನೊಬ್ಬರನ್ನ ಎಂಟರ್ಟೈನ್ ಮಾಡಲಿಕ್ಕೋಸ್ಕರ ಕಲೆ ಆಗಿದ್ದರೆ ನಾವು ಒಂದಷ್ಟು ಜಾಸ್ತಿ ಜನರು ಸೇರಿಸಿ ಎಂಟರ್ಟೈನ್ ಮಾಡ್ತೀವಿ ಅಂತಿದ್ರು. ಅವ್ರು ಬಂದು ದೇವ್ರ ಸೇವೆ ಮಾಡ್ತಿದ್ರು, ದೇವ್ರ ಮುಂದೆ ಸೇವೆಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ರು. ಅಂದರೆ ಆ ಸಂಗೀತದ ಅಂತಿಮ ಗುರಿ ಏನಂತಂದರೆ ಆ ಏಕತ್ವ ಏನಿದೆ ಅದರ ಅನುಭೂತಿಯನ್ನು ಪಡೆಯುವಂಥದ್ದು. ಎಲ್ಲ ಕಲೆಗಳ ಅಂತಿಮ ಗುರಿಯೂ ಅದೇ ಆಗಿದೆ. ಕಲೆಗಳು ಇಟ್ಕೊಳ್ಳಿ, ನೀವು ವ್ಯವಹಾರ ಇಟ್ಕೊಳ್ಳಿ. ಈ ಕೃಷಿಕರು ಕೂಡ ಇಲ್ಲಿ ಚಿತ್ರಗಳಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಈಶ್ವರ ನಿಷ್ಠೆ ಅನ್ನುವಂಥದ್ದು ನಮ್ಮಲ್ಲಿ ಅತ್ಯಂತ ಸಹಜವಾಗಿ ಸ್ವಾಭಾವಿಕವಾಗಿ ಬಂದಿದೆ. ಇದು ಯಾವುದೇ ರೀತಿಯಾದಂಥ ಪ್ರೀಚಿಂಗ್ ಆಗಲಿ ಇದ್ಯಾವುದರ ಮೂಲಕ ಬಂದಂಥದ್ದಲ್ಲ. ಇನ್ನು 5ನೆಯ ಬಿಂದು ಸಮುತ್ಕರ್ಷ. ಧರ್ಮ ಅಂದರೆ ಏನು ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನವನ್ನು ನಾವು ನೋಡಿದ್ದೇ ಆದರೆ ಅದಕ್ಕೆ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ
ಅನ್ನುವಂಥ ಒಂದು ನಮಗೆ ಪರಿಭಾಷೆ ಅಲ್ಲಿ ಸಿಗ್ತದೆ. ಯಾವುದರಿಂದ ಅಭ್ಯುದಯ ಉಂಟಾಗ್ತದೆಯೋ ಮತ್ತು ಯಾವುದರಿಂದ ಶ್ರೇಯಸ್ಸು ಕೂಡ ಉಂಟಾಗ್ತದೆಯೋ ಅದು ಧರ್ಮ. ಅಭ್ಯುದಯ ಅಂದರೆ ಏನು? ಈಗ ನಾವು ಡೆವಲಪ್ಮೆಂಟ್ ಅಂತೇನು ಹೇಳ್ತಿದ್ವಿ, ವಿಕಾಸ ಅಂತೇನು ಹೇಳ್ತಾ ಇದ್ದೀವಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇತ್ಯಾದಿ, ಅದು ಅಭ್ಯುದಯ. ಇನ್ನು ನಿಶ್ರೇಯಸ್ಸು ಅಂದರೆ ಅಂದರೆ ಆ ಅಭ್ಯುದಯದ ಕ್ರಮದಲ್ಲಿ ನಮ್ಮ ಆರಂಭದಲ್ಲಿ ಏನು ಹೇಳಿದ್ವಿ, ದಿವ್ಯತ್ವದ ಪ್ರಾಕಟ್ಯವೇ ಜೀವನದ ಧ್ಯೇಯ ಅಂಥೇಳಿ, ಅದು ಸೈಡಿಗೆ ಹೋಗಬಾರ್ದು. ಅದು ಸೈಡಿಗೆ ಹೋಗದಂತೆಯೇ ನಮ್ಮ ಅಭ್ಯುದಯವೂ ಕೂಡ ಆಗಬೇಕು. ಅದು ನಿಶ್ರೇಯಸ್ಸು. ಆ ನಿಶ್ರೇಯಸ್ಸೂ ಬೇಕು ಮತ್ತು ಅಭ್ಯುದಯವೂ ಬೇಕು. ಈ ಎರಡರ ಬ್ಯಾಲೆನ್ಸ್ ಮಾಡುವಂಥದ್ದು ಧರ್ಮ. ಅದು ಹೇಗೆ ಮಾಡ್ತದೆ? ಇದು ಕಾನ್ಸೆಪ್ಚುವಲಿ ಧರ್ಮ ಮಾಡ್ತದೆ ಅದನ್ನು. ಅದು ಧರ್ಮ ಹೇಗೆ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಹೇಗೆ ಮಾಡ್ತದೆ ಅಂತ ನಾವು ಮುಂದೆ ನೋಡೋಣ. ಇದು ಪರಸ್ಪರ ಸಹಯೋಗದ ವಿಕಾಸವೇ ಹೊರತು ಪ್ರತಿಸ್ಪರ್ಧಾತ್ಮಕ ಅಥವಾ ವಿನಾಶಕಾರಿ ವಿಕಾಸ ಅಲ್ಲ. ಧರ್ಮದ ವಿಕಾಸ ಎಲ್ಲರೂ ಚೆನ್ನಾಗಿರಬೇಕು, ಅಂದರು ಬಾವುಂಡಾಲಿ ಅಂದುಲೋ ಮನಮುಂಡಾಲಿ ಅಂತ ಒಂದು ಮಾತಿದೆ ತೆಲುಗಲ್ಲಿ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು ಅಂತ. ಇದು ಕಾನ್ಸೆಪ್ಟು. ಅದಕ್ಕೆ ಅನುಷ್ಠಾನ ಹೇಗೆ, ಅನುಷ್ಠಾನದ ಮಟ್ಟದಲ್ಲಿ ಅದು ಹೆಂಗೆ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತಂದರೆ, ಯಾರೋ ಒಬ್ಬರು ರಿಕ್ಷಾ ಓಡಿಸೋರು, ಈಗ ಅದು ಎಲ್ಲ ಕಡೆ ಇರಲಿಕ್ಕಿಲ್ಲ, ಆದರೆ ಉದಾಹರಣೆಗಳು ಅನೇಕ ಇದೆ. ರಿಕ್ಷಾ ಓಡಿಸೋರಿಗೆ ಚಿಲ್ಲರೆ ಇಲ್ಲ ಅಂತೇಳಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ, ಅವರಿಲ್ಲ ಸರ್ ನಾನು ಜಾಸ್ತಿ ತೊಗೊಳ್ಳಲ್ಲ, ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ, ಆಮೇಲೆ ಹೋಗ್ಬೋದು, ಇಲ್ಲಾಂದ್ರೆ ನೀವೇ ಇಟ್ಕೊಂಬಿಡಿ ಅಂತ ಹೇಳುವಂಥ ಆಟೋ ಡ್ರೈವರ್ಗಳು ಇದ್ದಾರೆ. ಅಂದರೆ ₹1 ಕೂಡ ನಾನು ಮಾಡಿದ ಶ್ರಮಕ್ಕಿಂತ ಅಧಿಕವಾಗಿ ನನಗೆ ಬರಬಾರ್ದು, ಬಂದರೆ ಅದು ನನ್ನ ಮೇಲೆ ಭಾರ ಆಗ್ತದೆ. ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು ಸರ್, ಬೇರೆಯವ್ರ ದುಡ್ಡು ನಮಗೆ ಬೇಡ, ದೇವ್ರ ದುಡ್ಡು ನಾವು ಮುಟ್ಟಲ್ಲ, ಮಠದ ದುಡ್ಡು ನಾವು ಮುಟ್ಟಲ್ಲ, ಅಥವಾ ಈ ರೀತಿ ಅನೇಕ ಶ್ರದ್ಧೆಗಳಿದೆ. ಇದು ಎಕ್ಸಿಕ್ಯೂಷನ್ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇರುವಂಥ ಪ್ರಾಕ್ಟೀಸ್. ನಾನು ಕನ್ಸೆಪ್ಚುಲಿ ಏನು ಹೇಳಿದೆ, ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿಸ್ಸ ಧರ್ಮ ಅಂಥೇಳಿ, ಪರಸ್ಪರ ಸಹಯೋಗದ ವಿಕಾಸ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟು. ಆದರೆ ಆ ಕಾನ್ಸೆಪ್ಟು ಇಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಇದೆಯಾ ಅಂತ ನೋಡಿದರೆ ನಾವು ಈ ರೀತಿಯಾದಂಥ ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ಈ ಲಾರಿಗಳನ್ನು, ಅದರ ಭಾರವನ್ನು ಕ್ವಾಂಟಿಫೈ ಮಾಡುವಂಥ, ಅಳೆಯುವಂಥ ಏನು ಯಂತ್ರಗಳಿರ್ತವೆ ಹೈವೇ ಮೇಲೆ, ಅದರ ಮೇಲೆ ಉತ್ತರ ಭಾರತದಲ್ಲ ಬರೆದಿರ್ತಾರೆ ಧರ್ಮಕಾ ಕಾಂಟ ಅಂತ ಬರೆದಿರ್ತಾರೆ. ತಕ್ಕಡಿ, ಕಾಂಟ ಅಂದರೆ ತಕ್ಕಡಿ, ಧರ್ಮದ ತಕ್ಕಡಿ ಅಂಥೇಳಿ ಬರೆದಿರ್ತಾರೆ. ಅದ್ರ ಮೇಲೆ ತೊಗೊಂಡು ಲಾರಿ ನಿಲ್ಲಿಸ್ಬಿಟ್ಟು ಅದು ಎಷ್ಟು kg ಇದೆ ಅಂಥೇಳಿ ಅಳತೆ ಮಾಡಿ ಬರ್ಕೊಡ್ತಾರೆ. ಹಾಗೆ ಈಗ ನಮ್ಮ ಲಾರಿಯಲ್ಲಿ 1 ಕ್ವಿಂಟಲ್ ವಸ್ತು ಇದೆ, ನಾನು ಸುಳ್ಳು 1.5 ಕ್ವಿಂಟಲ್ ಇದೆ ಅಂಥೇಳಿ ಸುಳ್ಳು ಹೇಳಿಬಿಟ್ರೆ ಅದು ಅಧರ್ಮ ಆಗ್ತದೆ. ಹಾಗಾಗಿ ವಾಸ್ತವಿಕವಾಗಿ ನಾನು ಧಾರ್ಮಿಕವಾಗಿ ನಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೂಕ ಮಾಡಿಸ್ಬೇಕಲ್ವಾ, ಆ ತೂಕದ ಪ್ರಕ್ರಿಯೆಗೆ ಧರ್ಮಕಿ ಕಾಂಟ ಅಂತ ಹೆಸರು, ಧರ್ಮದ ತಕ್ಕಡಿ ಅಂತ ಹೆಸರಲ್ಲಿ ಹೈವೇಗಳ ಮೇಲೆ ಬರೆದಿರ್ತಾರೆ. ಇನ್ನು ಅಂಗಡಿಗಳಲ್ಲಿ ವ್ಯಾಪಾರಿಗಳು ಬಿಲ್ಗಳನ್ನು ಕೊಡುವಾಗ ಒಂದು ₹109 ಏನಾದ್ರು ಬಿಲ್ ಆಯಿತು ಅಂತಂದರೆ ಅವ್ರು ₹100 ರೌಂಡ್ ಆಫ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ತಾರೆ. ಮೇಲಿಂದ ₹9 ಬಿಟ್ಬಿಡ್ತಾರೆ. ಅದನ್ನು ಮೆನ್ಷನ್ ಮಾಡಲಿಕ್ಕೆ ಕೆಳಗಡೆ ನಾವು ಹೆಚ್ಚಿಗೆ ಉತ್ತರ ಭಾರತದಲ್ಲಿ ನೋಡಿದ್ರಿಂದಾಗಿ ಹಿಂದಿ ಉದಾಹರಣೆಗಳನ್ನು ಕೊಡ್ತಾ ಇದ್ದೀವಿ. ಭೂಲ್ ಚೌಕಿ ಲೇನ್ ದೇನ್ ಅಂತ ಒಂದು ಸೆಕ್ಷನ್ ಇರ್ತದೆ ಬಿಲ್ ಬುಕ್ಕಲ್ಲಿ ಕೆಳಗಡೆ. ಅದರಲ್ಲಿ ₹9 ಬರೆದ್ಬಿಟ್ಟು ಅದನ್ನ ಮೈನಸ್ ಮಾಡಿ ₹100 ತೊಗೊಳ್ತಾರೆ. ತರಕಾರಿ ಮಾರೋರ ಹತ್ರ ನೀವು ಹೋದರೆ ನಾವು ₹100 ಕೊಟ್ಟು ತರಕಾರಿ ತೊಗೊಳ್ತೀವಿ. ತೊಗೊಂಡೆಲ್ಲ ಆದಮೇಲೆ ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪು ಮೆಣಸಿನ್ಕಾಯಿ ತೊಗೊಳ್ಳಿ ಅಂಥೇಳಿ ಮೇಲೆ ಹಾಕ್ತಾರೆ. ಅಂದರೆ ಅವ್ರು ಏನು ದುಡ್ಡು ಕೊಟ್ಟರು ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಸರಿಯಾಗಿ ಈಕ್ವಲ್ ಪ್ರಪೋರ್ಷನಲ್ಲಿ ನಾವು ನಮ್ಮ ವಸ್ತುಗಳನ್ನು ಕೊಡಬೇಕು, ವ್ಯಾಪಾರ ಮಾಡಬೇಕು. ಒಂದು ವೇಳೆ ನಾವು ಕೊಟ್ಟ ವಸ್ತುವಿಗಿಂತ ಅವ್ರು ಕೊಟ್ಟ ದುಡ್ಡು ಜಾಸ್ತಿ ಆಗಿಬಿಡ್ತು ಅಂದರೆ ಏನು ಮಾಡೋದು, ನಮ್ಮ ಮೇಲೆ ಋಣಭಾರ ಬಂದುಬಿಡ್ತದೆ. ಹೀಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಮೇಲೆ ಒಂಚೂರು ನಿಂಬೆಹಣ್ಣು, ಮೆಣಸಿನ್ಕಾಯಿನೋ, ಕರಿಬೇವೋ, ಕೊತ್ತಂಬರಿನೋ ಹಾಕಿ ಕಳಿಸ್ತಾರೆ. ಈ ರೀತಿ ನೀವು ಅನಕ್ಷರಸ್ಥ ತರಕಾರಿ ವ್ಯಾಪಾರಗಳಿಂದ ಪ್ರಾರಂಭವಾಗಿ ಯಜ್ಞಗಳವರೆಗೂ ಕೂಡ ಎಲ್ಲಿ ನೋಡಿದರೂ ಕೂಡ ಈ ಎಲ್ಲರೂ ಚೆನ್ನಾಗಿರಬೇಕು, ಯಾರ ಋಣವೂ ನಮ್ಮ ಮೇಲೆ ಇರಬಾರ್ದು ಅನ್ನುವಂಥ ಒಂದು ಭಾವವನ್ನು ನೀವು ನೋಡ್ಬೋದು. ಇನ್ನು ಆರ್ಥಿಕವಾಗಿ ನಾವು GDP ರೀತಿಯಲ್ಲಿ ನೋಡಿದ ಅಭ್ಯುದಯ ಅನ್ನುವಂಥದ್ದನ್ನು GDP ದೃಷ್ಟಿಯಿಂದ ಇವಾಗ ಅಳಿತಾ ಇದ್ದೀವಿ. ಆ ದೃಷ್ಟಿಯಿಂದಲೇ ನೋಡಿದರೆ ಆಂಗಸ್ ಮ್ಯಾಡಿಸನ್ ಅನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞನನ್ನು ಒಂದಿಷ್ಟು ದೇಶಗಳು ಸೇರಿಕೊಂಡು ಅಪಾಯಿಂಟ್ ಮಾಡಿ ಈ ಕ್ರಿಸ್ತ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ 1000 ವರ್ಷಕ್ಕೆ ಒಂದು ಮಿಲೇನಿಯಂ ಅಂತಲೂ ಕರೀತಾರೆ ಅದನ್ನು. ಈಗ 2000 ವರ್ಷ ಆದ್ದರಿಂದ 2 ಮಿಲೇನಿಯಂ ಆಯಿತು. ಈ 2 ಮಿಲೇನಿಯಂಗಳು ಮುಗಿದ ಮೇಲೆ ಈ 2 ಮಿಲೇನಿಯಂಗಳಲ್ಲಿ ಏನೇನಾಯಿತು, ವರ್ಲ್ಡ್ ಎಕನಾಮಿಕ್ ಹಿಸ್ಟ್ರಿ ಅ ಮಿಲೇನಿಯಲ್ ಪರ್ಸ್ಪೆಕ್ಟಿವ್ ಅನ್ನೋ ಹೆಸರಿನಲ್ಲಿ ಒಂದು ರಿಸರ್ಚ್ ನಡೆಯಿತು. ಸುಮಾರು ದೇಶಗಳು ಸೇರಿ ಅದು ಫಂಡಿಂಗ್ ಮಾಡಿ ಒಂದು ರಿಸರ್ಚ್ ಏಜೆನ್ಸಿಗೆ ಅದನ್ನು ಕೊಟ್ಟರು. ಅದರ ರಿಸರ್ಚ್ ಹೆಡ್ಡು ಆಂಗಸ್ ಮ್ಯಾಡಿಸನ್ ಅನ್ನುವಂಥ ವ್ಯಕ್ತಿ. ಅವರು 6 ವರ್ಷಗಳ ಕಾಲ ರಿಸರ್ಚ್ ಮಾಡಿ 2000 ವರ್ಷಗಳ ಜಗತ್ತಿನ ಆರ್ಥಿಕ ಇತಿಹಾಸವನ್ನು ದಾಖಲು ಮಾಡಿ ಪುಸ್ತಕ ಬರೆದರು. 2006ನೇ ಇಸ್ವಿಯಲ್ಲಿ ಆ ಪುಸ್ತಕ ಪ್ರಕಟ ಆಯಿತು. ಅದನ್ನು ನೀವು ನೋಡಿದ್ದೇ ಆದರೆ ಬ್ರಿಟಿಷರ ಬರುವವರೆಗೆ ಭಾರತದ GDP ಡಬಲ್ ಡಿಜಿಟಲ್ಲಿತ್ತು. ಈ ಮುಘಲರು ಬರೋಕ್ಕಿಂತ ಮುಂಚೆ 37%ವರೆಗೂ ಇತ್ತು. ಮುಘಲರು ಇತ್ಯಾದಿ ತುರ್ಕರು ಇವರೆಲ್ಲ ಬಂದು ಬಹಳಷ್ಟು ಲೂಟಿಗಳು ನಡೆದ ನಂತರವೂ ಕೂಡ 15% 14% ಇತ್ತು. ಕೇವಲ ಬ್ರಿಟಿಷರು ಬಂದ ಮೇಲೆ ಅದು ಸಿಂಗಲ್ ಡಿಜಿಟಿಗೆ ಬಂದಿರುವಂಥದ್ದು. ನಾವು ಇತ್ತೀಚೆಗೆ ಹೆಸರು ತೊಗೊಳ್ಬೋದೋ ಇಲ್ವೋ ಗೊತ್ತಿಲ್ಲ, ಒಂದು ವಿಡಿಯೋದಲ್ಲಿ ನೋಡಿದ್ದೀರಿ. ಅಂದರೆ ಬಹಳ ಪ್ರಸಿದ್ಧ ಉದ್ಯಮಿ ನಾರಾಯಣಮೂರ್ತಿಯವರು ಹೇಳ್ತಾ ಇದ್ದರು, ಬ್ರಿಟಿಷರು ಬಂದು ನಮಗೆ ಮ್ಯಾಥ್ಸು ಸೈನ್ಸು ಕಲಿಸ್ಕೊಡದೆ ಹೋಗಿದ್ದರೆ ನಮ್ಮವ್ರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ, ನಮ್ಮ ಇವತ್ತಿನ ಆರ್ಥಿಕ ಸ್ಥಿತಿ ನಮಗೆ ಉಂಟಾಗ್ತಿರಲಿಲ್ಲ ಅಂಥೇಳಿ. ಆದರೆ
ಯಾವ ಬ್ರಿಟಿಷರು ಮ್ಯಾಥ್ಸು ಸೈನ್ಸು ಹೇಳ್ಕೊಟ್ರು ಅಂತ ನಾವು ಅಂದ್ಕೊಳ್ತಾ ಇದ್ದೀವೋ, ಆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಅಷ್ಟೊಂದು GDP ದೇಶದಲ್ಲಿ ಹೇಗಿತ್ತು ಇದನ್ನು ಭಾರತೀಯರೇ ಮಾಡಿದಂಥ ಅಧ್ಯಯನ ಅಥವಾ ನಾವು ಹೇಳ್ಕೊಳ್ಳುವಂಥ ವಾಟ್ಸಪ್ ಯೂನಿವರ್ಸಿಟಿ ಡೇಟಾ ಕೂಡ ಅಲ್ಲ. ಇದು ಜಗತ್ತಿನ ಪ್ರತಿಷ್ಠಿತ ಸಂಸ್ಥೆಗಳು ಸೇರಿಕೊಂಡು ಮಾಡಿದಂಥ ರಿಸರ್ಚು. ಅದು ಕ್ರಿಶ್ಚಿಯಾನಿಟಿಯ ಗುರಿಯಿಂದ ಮಾಡುವಂಥದ್ದು. ಅದರಲ್ಲಿ ಚೈನಾ ಮತ್ತು ಭಾರತದ GDP ಪ್ರಧಾನವಾಗಿ ಡಾಮಿನೇಟ್ ಮಾಡ್ತಿರೋಂಥದ್ದು ಎಲ್ಲ ಕಡೆ 2000 ವರ್ಷಗಳಲ್ಲಿ ಕಂಡುಬರ್ತದೆ. ಹಾಗೆ ಇಷ್ಟೊಂದು ಧಾರ್ಮಿಕವಾಗಿ ಇವಾಗ ರಿಗ್ರೆಸಿವ್ ಪ್ರೋಗ್ರೆಸಿವ್ ಅನ್ನುವಂಥ ಒಂದು ಟರ್ಮ್ ಇದೆ, ಒಂದಕ್ಕೊಂದು ಪರಸ್ಪರ ತದ್ವಿರುದ್ಧ ಅನ್ನುವಂಥದ್ದು. ಅಂದರೆ ರಿಗ್ರೆಸಿವ್ ಅಂದರೆ ಏನು? ಎಕನಾಮಿಕ್ ಪಾಲಿಸಿ ಇರ್ಬೋದು, ಕಲ್ಚರಲ್ ಲೈಫ್ ಸ್ಟೈಲ್ ಇರ್ಬೋದು, ವಿಚಾರ ಇರ್ಬೋದು, ಎಲ್ಲದರಲ್ಲೂ ರಿಗ್ರೆಸಿವ್ ಯಾವುದಪ್ಪ ಅಂತಂದರೆ ಈ ಆರ್ಥೋಡಾಕ್ಸ್ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ಇತ್ಯಾದಿಗಳ ಅವು ಬಹಳ ರಿಗ್ರೆಸಿವು. ಅವುಗಳ ಕಬಂಧ ಬಾಹುವಿನಿಂದ ನಾವು ಹೊರಗೆ ಬಂದು ಲಿಬರಲ್ ಆಗಿ ಮಾಡರ್ನ್ ಆಗಿ ವಿಚಾರ ಮಾಡಿ ಪಾಲಿಸಿಗಳನ್ನು ಮಾಡಿ, ಸೋಷಲ್ ಪಾಲಿಸಿ, ಎಕನಾಮಿಕ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಇತ್ಯಾದಿಗಳನ್ನು ಮಾಡಿ, ಅದೇ ರೀತಿ ಲೈಫ್ ಸ್ಟೈಲ್ ಪಾಲಿಸಿಗಳನ್ನು ಮಾಡಿ, ಸಿವಿಲ್ ಇತ್ಯಾದಿ ಕಾನೂನುಗಳನ್ನು ಮಾಡಿ ನಾವು ಮುಂದುವರಿತೀವಿ ಅಂತ ಹೇಳ್ತಾರಲ್ಲ, ಅಲ್ಲಿ ಏನಪ್ಪ ಅಂತಂದರೆ ಧರ್ಮಕ್ಕೂ ವಿಕಾಸಕ್ಕೂ ಘರ್ಷಣೆ ಇದೆ. ಆರ್ಥೋಡಾಕ್ಸಿ ಈಸ್ ಅಗೇನ್ಸ್ಟ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಅಲ್ಲಿ ಅಂತರ್ನಿಹಿತ ಭಾವ ಇದೆ. ಇಲ್ಲಿ ನಮ್ಮಲ್ಲಿ ಈ ಬ್ರಿಟಿಷರು ಮತ್ತು ಅದಕ್ಕಿಂತ ಮುಂಚಿನ ಈ ಇನ್ವೇಷನ್ಗಳು ನಡೆಯೋದಕ್ಕಿಂತ ಮುಂಚೆ ನಮ್ಮವರು ಆರ್ಥೋಡಾಕ್ಸ್ ಇದ್ರಲ್ವಾ, ತುಂಬ ಧಾರ್ಮಿಕರಾಗಿದ್ದರಲ್ವ. ಹಾಗೆ ತುಂಬ ಧಾರ್ಮಿಕವಾದಂಥ ಈ ದೇಶದಲ್ಲಿ ಅಷ್ಟೊಂದು ಆರ್ಥಿಕ ಸಾಮರ್ಥ್ಯ ಹೇಗೆ ಉಂಟಾಯ್ತು? ಹಾಗಾದರೆ ನಮ್ಮ ವೇದಿಕ್ ಆರ್ಥೋಡಾಕ್ಸಿ ಈಸ್ ಪ್ರೋ ಡೆವಲಪ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹಾಗಾಗಿ ನಾವು ಡೆವಲಪ್ಮೆಂಟ್ ಬೇಕು ಅಂತಂದರೆ ಮತ್ತೆ ನಾವು ವೇದಿಕ್ ಆರ್ಥೋಡಾಕ್ಸಿಗೆ ಹೋಗಲೇಬೇಕಾಗ್ತದೆ, ಪಾಲಿಸಿ ವೈಸ್, ಲೈಫ್ ಸ್ಟೈಲ್ ವೈಸ್, ಎಲ್ಲ ರೀತಿಯಿಂದಲೂ ಕೂಡ. ಇನ್ನು ಈ ಪ್ರೋಗ್ರೆಸ್ಸಿಗೆ ನಾವು ಎಷ್ಟು ಮಹತ್ವ ಕೊಡ್ತಿದ್ವಿ ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ಬಹುದು ಅಂತಂದರೆ, ಈ ವ್ಯಾಪಾರಗಳನ್ನೇನು ಮಾಡ್ತಿದ್ರು ವ್ಯಾಪಾರಿಗಳು, ಅವರನ್ನು ಶ್ರೇಷ್ಠಿಗಳು ಅಂತ ಕರಿತಿದ್ವಿ. ಸಮಾಜದಲ್ಲಿ ಅವರೇ ಶ್ರೇಷ್ಠರು ಅಂತ. ಬ್ರಾಹ್ಮಣನಿಗೆ ಪೂಜ್ಯತ್ವ ಇರಬಹುದು, ಅವನು ಅಧ್ಯಾಪನ ಮಾಡ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ತ್ಯಾಗದ ಜೀವನ ಮಾಡ್ತಾನೆ, ತ್ಯಾಗಕ್ಕೆ ಸರ್ವೋಚ್ಚ ಗೌರವ ಒಪ್ಕೊಳ್ತೀವಿ. ಆದರೆ ನಾವು ಶ್ರೇಷ್ಠಿಗಳಂತ ಯಾಕೆ ಕರಿತಿದ್ವಿ? ಯಾಕಂದರೆ ಅವರು ಎಕನಾಮಿಕ್ ಗ್ರೋತ್ನಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದರು. ಎಲ್ಲ ರೀತಿಯಂಥ ಆ್ಯಕ್ಟಿವಿಟಿಗಳಿಗೆ ಆಧಾರಭೂತವಾದಂತಹ ಧರ್ಮಸ್ಯ ಮೂಲಂ ಅರ್ಥಶಾಸ್ತ್ರದ ಬರ್ತದೆ. ಹಾಗಾಗಿ ಎಲ್ಲದಕ್ಕೂ ಮೂಲವಾದಂತಹ ಅರ್ಥವನ್ನು ಯಾರು ಆರಾಧನೆ ಮಾಡ್ತಾರೋ ಅಥವಾ ಅರ್ಥದ ಉತ್ಪತ್ತಿಯನ್ನು ಯಾರು ಮಾಡ್ತಾರೋ ಅಂಥವರನ್ನು ನಾವು ಶ್ರೇಷ್ಠಿಗಳು ಅಂತ ಕರೆಯುವಂಥದ್ದು ಮತ್ತು ಅವರಲ್ಲಿ ಸಮಾಜದಲ್ಲಿ ಬಹಳ ಗೌರವವನ್ನು ಅವರಿಗೆ ಕೊಡ್ತಾ ಇದ್ದಂಥದ್ದು ನಾವು ಕಾಣಬಹುದು. ಆದರೆ ಈ ಕಮ್ಯುನಿಸ್ಟ್ ಇತ್ಯಾದಿ ವಿಚಾರಗಳು ಬಂದ ನಂತರ ಯಾರು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೋ ಅವರೆಲ್ಲರೂ ಕಳ್ಳರು, ಈ ಉದ್ಯಮಿಗಳೆಲ್ಲರೂ ಕಳ್ಳರು ಅನ್ನುವಂಥ ಒಂದು ಚಿತ್ರಣವನ್ನು ನಮ್ಮ ಮಕ್ಕಳಿಗೆ ಕಟ್ಟಿಕೊಡ್ತಾ ಇದ್ದಾರೆ. ಬಾಯಿ ತೆಗೆದರೆ ಅಂಬಾನಿ ಅದಾನಿ ಅಂಥೇಳಿ ಅದನ್ನು ಬೈಗಳನ್ನಾಗಿ ಮಾಡಿ ಹಾಕಿದ್ದಾರೆ. ಹೀಗೆ ನಾವು ಅವ್ರನ್ನ ಶ್ರೇಷ್ಠಿಗಳು ಅಂತ ಕರಿತಾ ಇದ್ವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆರನೇ ಬಿಂದು ಅಂದರೆ ಸಾಮೂಹಿಕ ಚಾರಿತ್ರ್ಯ, ಕಲೆಕ್ಟಿವ್ ಬಿಹೇವಿಯರ್ ಅಂತ ನಾವು ಹೇಳ್ಬೋದು. ಇದನ್ನು ಕುಟುಂಬದಲ್ಲಿ ಈ ಕಲೆಕ್ಟಿವ್ ಬಿಹೇವಿಯರ್ ಕಾಣಿಸ್ತದೆ. ಪ್ರಧಾನವಾಗಿ ಏನು ಕಾಣಿಸ್ತದೆ ಕುಟುಂಬದಲ್ಲಿ? ಸಹಧರ್ಮಿತ್ವ, ಅನ್ಯೋನ್ಯತ್ವ ಅನ್ನುವಂಥದ್ದು ಪ್ರಧಾನವಾಗಿ 2 ಅಂಶಗಳು. ಇವುಗಳ ಜೊತೆಗೆ ಆತ್ಮೀಯತೆ, ಆರಂಭದಲ್ಲಿ ಹೇಳಿದ್ನಲ್ಲ, ತಂದೆಗೆ ಬೈದರೆ ಮಗನಿಗೆ ಸಿಟ್ಟು ಬರ್ತದೆ ಅನ್ನುವಂಥದ್ದು, ಅದೇ ಆತ್ಮೀಯತೆಯ ಕಾರಣಕ್ಕಾಗಿ ಬರ್ತದೆ. ಆ ಆತ್ಮೀಯತೆ, ಸಹಧರ್ಮಿತ್ವ, ಅನ್ಯೋನ್ಯತ್ವ ಮತ್ತು ಕರ್ತವ್ಯ ಪಾಲನೆ. ಈಗ ಅಪ್ಪ ಅಪ್ಪನ ಕೆಲಸ ಮಾಡಬೇಕು, ಅಮ್ಮನ ಕೆಲಸ ಮಾಡಬೇಕು, ಮಕ್ಕಳು ಕೆಲಸ ಮಾಡಬೇಕು. ಈ ಕರ್ತವ್ಯ ಪಾಲನೆ ಏನಿದೆಯಲ್ಲ, ಅವ್ರ ಕೆಲಸಗಳನ್ನು ಮಾಡ್ಕೋಬೇಕು. ಅದನ್ನು ಸಹಜವಾಗಿ ಅವರವರ ಭಿನ್ನವಾದಂತಹ ಜವಾಬ್ದಾರಿಗಳನ್ನು ಸ್ವೀಕಾರ ಮಾಡಿ ಅವರವರ ಕರ್ತವ್ಯಗಳನ್ನು ಅವರವರು ನಿಷ್ಠೆಯಿಂದ ಪಾಲನೆ ಮಾಡಿದಾಗ ಆ ಕುಟುಂಬ ಸ್ಮೂತಾಗಿ ಫಂಕ್ಷನ್ ಆಗ್ತದೆ. ಈ ಗುಣ ಏನಿದೆಯಲ್ಲ, ಇದು ನಮ್ಮ ಕುಟುಂಬಗಳಲ್ಲಿ ಮಾತ್ರ ಕಂಡು ಬರೋದಿಲ್ಲ, ನಮ್ಮ ಸಮಾಜದಲ್ಲಿಯೂ ಕಂಡುಬರ್ತದೆ. ಉದಾಹರಣೆಗೆ ಆರಂಭದಲ್ಲೇ ನಾನು ಹೇಳಿದೆ, ಈ ಜಾತ್ರೆ ಉದಾಹರಣೆಯನ್ನು ಕೊಟ್ಟು ರಥ ವಾದ್ಯ ಇತ್ಯಾದಿಗಳ ವಿಷಯದಲ್ಲಿ ಹೇಳಿದ್ವಿ. ಇದು ವ್ಯಾಪಾರದ ವಿಷಯದಲ್ಲೂ ಕೂಡ ಕಂಡುಬರ್ತದೆ, ಧಾರ್ಮಿಕ ವಿಷಯಗಳಲ್ಲೂ ಕಂಡುಬರ್ತದೆ. ಧಾರ್ಮಿಕ ವಿಷಯದಲ್ಲಿ ಗಂಡ ಹೆಂಡತಿ ಹೋಮಕ್ಕೆ ಕೂತಿರ್ತಾರೆ. ಈಗ ಸಂಕಲ್ಪ ಆದ ತಕ್ಷಣ ಧರ್ಮಪತ್ನಿ ಎದ್ದು ಹೋಗ್ಬಿಟ್ಟು ನೈವೇದ್ಯಕ್ಕೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ ನಾನೇ ಹೋಮ ಮಾಡ್ತೇನೆ ಅಂತ ಆಕೆ ಕೂತ್ಕೊಂಡ್ಬಿಟ್ರು, ಇಬ್ಬರು ಕೂತ್ಕೊಂಡ್ಬಿಟ್ರೆ ಅಲ್ಲಿ ನೈವೇದ್ಯಕ್ಕೆ ಮಾಡೋರು ಯಾರು? ಹಾಗಾದರೆ ಅವ್ರವ್ರ ಕರ್ತವ್ಯಗಳನ್ನು ಅವ್ರು ಪಾಲನೆ ಮಾಡಿದಾಗ ತಾನೇ ಅದು ಆಗೋದು. ಹಾಗೆ ನಾವು ಧಾರ್ಮಿಕ ಆಚರಣೆಗಳಿಂದ ಮೊದಲುಗೊಂಡು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಎಲ್ಲ ರೀತಿಯಲ್ಲೂ ಕೂಡ ನಾವು ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡಿದಾಗ ಅದಾಗ್ತದೆ. ಆ ಕರ್ತವ್ಯಗಳನ್ನು ಪಾಲನೆ ಮಾಡುವಂಥ ಆ ಭಿನ್ನತೆಯ ಸಹಜ ಸ್ವೀಕಾರ ಅಂತೇನು ಆರಂಭದಲ್ಲಿ ಹೇಳಿದ್ವಿ, ಆ ಭಿನ್ನತೆಯ ಸಹಜ ಸ್ವೀಕಾರದಿಂದಾಗಿ ಅದು ಇಲ್ಲಿ ಸಾಧ್ಯವಾಗ್ತದೆ. ಪಾತ್ರಗಳಲ್ಲಿ ಭಿನ್ನತೆ ಇದ್ದಾಗಲೂ ಕೂಡ ಹೊಂದಾಣಿಕೆ ಸಹಜ ಅನ್ನೋದು ಅಲ್ಲಿ ಸಾರಾಂಶ. ಇನ್ನು ಕುಟುಂಬ ಭಾವ ಅಂದರೆ ಇದು ನಾವು ಹಾಕಿರುವಂಥ ಸೂತ್ರಗಳು ಹಿಂದಿನ ಸೂತ್ರಕ್ಕೆ ಮುಂದಿನ ಸೂತ್ರ ಕಾಂಪ್ಲಿಮೆಂಟ್ರಿಯಾಗಿ ಹೋಗ್ತದೆ. ಅಂದರೆ ಮೂಲದಲ್ಲಿ ಭಾರತೀಯತೆ ಅನ್ನುವಂಥದ್ದು ಒಂದೇ ಅಂಶ. ಈ 10 ಸೂತ್ರಗಳು ಭಾರತೀಯತೆ ಅನ್ನುವಂಥದ್ರಲ್ಲಿ ಸಮಾವೇಶಗೊಳ್ತವೆ. ಅವುಗಳ ಪೃಥಕ್ಕರಣ ಬ್ರೇಕ್ಡೌನ್ ನಾವು ಮಾಡಿದಾಗ ಬ್ರೇಕ್ಡೌನು ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಎಲ್ಲ ಸೂತ್ರಗಳು ಕೂಡ ಹಿಂದಿನ ಸೂತ್ರಗಳಿಗೆ ಸಂಬಂಧಪಟ್ಟಂಥವುಗಳೇ ಆಗಿವೆ. ಇಲ್ಲಿ ಕುಟುಂಬ ಭಾವದಲ್ಲಿ ತ್ಯಾಗ ಮತ್ತು ಸಹಯೋಗ, ಯಾರು ಅವ್ರಿಗೋಸ್ಕರ ನಾನೇ ಯಾಕೆ ತ್ಯಾಗ ಮಾಡ್ಕೋಬೇಕು ಅಂತ ಯಾರು ಕುಟುಂಬದಲ್ಲಿ ಅಂದರೆ ಆ ಕುಟುಂಬದ ಕತೆ ಅಷ್ಟೇ ಅಲ್ಲಿಗೆ ಅಲ್ವಾ. ತ್ಯಾಗ ಇಲ್ಲದೆ ಕುಟುಂಬ ನಿಲ್ಲೋದಿಲ್ಲ. ಹಾಗಾಗಿ ಕುಟುಂಬದ ಆಧಾರವೇ ತ್ಯಾಗ. ಅದು ಪಬ್ಲಿಕ್ ಲೈಫಲ್ಲೂ ಕೂಡ ನಮ್ಮಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ಸೈನಿಕ, ಈ ದೇಶಕ್ಕೋಸ್ಕರ ನಾನು ಯಾಕೆ ಹೋರಾಡಬೇಕು, ಏನು ಸಂಬಳ ಕೊಡ್ತಾರೋ ಆ ಸಂಬಳ ನಾನು ಬೇರೆ ಕಡೆಯಿಂದ ಸಂಪಾದನೆ ಮಾಡ್ಕೋಬೋದು ಅಂಥೇಳಿ ಆತ ನಿಂತರೆ. ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ತ್ಯಾಗ ಅನ್ನುವಂಥದ್ದು ಈ ಭಾರತೀಯ ಸಮಾಜದಲ್ಲಿ, ಮತ್ತು ಆ ತ್ಯಾಗಕ್ಕೆ ನೋಡಿ, ಇವಾಗ ಯುದ್ಧದಲ್ಲಿ ವೀರಗತಿಯನ್ನು ಪಡೆದಂಥವನಿಗೆ ವೀರಸ್ವರ್ಗ ಸಿಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ನೀನು ಸತ್ತೋದ್ರೂ ಕೂಡ ನೀನು ಸ್ವರ್ಗ ಸಿಗುತ್ತೆ ಕಣೋ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಹಾಗೆ ಈ ತ್ಯಾಗ ಅನ್ನುವಂಥದ್ದು ಎಲ್ಲೆಡೆ ನಾವು ಕಾಣ್ಬೋದು. ಇನ್ನು ಸಹಯೋಗ, ಈ ಸಹಯೋಗವನ್ನು ನಾವು ನೋಡಿದ್ದೇ ಆದರೆ ಈ ಹಿಂದಿನ ಕಾಲದಲ್ಲಿ ಊರುಗಳಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಯಾರಾದರೂ ಒಬ್ಬರು ಯಾವ ಕೆಲಸಕ್ಕೂ ಹೋಗದೆ ಇರೋಂಥ 4 ಜನ ಮಕ್ಕಳಿದ್ದಾರೆ ಅಂತಂದರೆ ಒಂದು 3 ಜನ ಕೆಲಸ ಮಾಡ್ತಾರೆ, ಒಬ್ಬ ಮಗ ಏನೂ ಕೆಲಸ ಮಾಡೋದಿಲ್ಲ ಆ ವ್ಯಕ್ತಿ. ಆ ರೀತಿ ಆ ಊರಲ್ಲಿ ಎಷ್ಟೋ ಜನ ಇರ್ತಿದ್ರು. ಆದ್ರೂ ಕೂಡ ಆ ಕುಟುಂಬಕ್ಕೆ ಆತ ಏನು ಹೊರೆ ಆಗಿರ್ತಿರ್ಲಿಲ್ಲ. ನೀನು ಕೆಲಸಕ್ಕೆ ಹೋಗೋದಿಲ್ಲ, ನೀನೇನು ಓದ್ಕೊಂಡಿಲ್ಲ, ನೀನು ನಮಗೆ ಹೊರೆ ಅಂಥೇಳಿ ಯಾರೂ ಕೂಡ ಮಾತಾಡ್ತಿರ್ಲಿಲ್ಲ. ಯಾಕಂದರೆ ಅದು ಸಹಜ, ಅವ್ರಿಗೆ ಒಪ್ಕೊಳ್ತಿದ್ದ ಅದನ್ನು. ಹೀಗಾಗಿ ನಮಗೆ ಗೋರ್ಮೆಂಟಿಂದ ಫುಡ್ ಟಿಕೆಟ್ಸ್ ಕೊಡುವಂಥ ಅಗತ್ಯ ಇಲ್ಲ. ಹೋಮ್ಲೆಸ್ ಕಲ್ಚರ್ ನಮ್ಮಲ್ಲಿ ಇರಲಿಲ್ಲ. ಸರ್ಕಾರ ಜವಾಬ್ದಾರಿ ತೊಗೊಂಡು ಅಂಥವ್ರಿಗೆ ಫುಡ್ ಟಿಕೆಟ್ ಕೊಡ್ತದೆ ಕೆಲವೊಂದು ದೇಶಗಳಲ್ಲಿ. ಅಂಥವ್ರಿಗೆ ಇರೋಕ್ಕೆ ಮನೆ ಇರೋದಿಲ್ಲ, ಅಂಥವ್ರಿಗೆ ಹೋಮ್ಲೆಸ್ ಆಗಿ ಎಲ್ಲೆಲ್ಲೋ ಇರ್ತಾರೆ. ಹೋಮ್ಲೆಸ್ ಶೆಲ್ಟರ್ಗಳು ಕೂಡ ಕಲ್ಚರ್ ಬಂದಿದೆ. ಇದು ಯಾವುದೂ ಕೂಡ ನಮ್ಮಲ್ಲಿ ಇಲ್ಲದೇ ಇರಲಿಕ್ಕೆ ಕಾರಣ ಏನು ಅಂತಂದರೆ, ಅದು ಒಬ್ಬರನ್ನ ಕೆಲಸ ಮಾಡೋದಿಲ್ಲ, ಸಂಪಾದನೆ ಮಾಡೋದಿಲ್ಲ ಅಂದರೆ ಅತ್ಯಂತ ಸಹಜವಾಗಿ ಅದನ್ನು ಒಪ್ಕೊಳ್ತಾ ಇದ್ರು. ಅದು ತ್ಯಾಗ ಸಹಯೋಗ ಒಂದಕ್ಕೊಂದು ಪೂರಕ ಅಲ್ಲಿ. ಈ ರೀತಿಯಾಗಿ ನಾವು ಹಂತವಾಗಿ ಎಲ್ಲ ಕಡೆ ನೋಡಿದ್ರು ಕೂಡ ತ್ಯಾಗ ಮತ್ತು ಸಹಯೋಗ ಅನ್ನುವಂಥದ್ದು. ಈಗ ಏನೋ ಊರಲ್ಲಿ ಸಾಮೂಹಿಕವಾಗಿ ಏನೋ ನಡೀತಾ ಇರ್ತಾರೆ, ಕೆರೆ ಕ್ಲೀನ್ ಮಾಡ್ತಾ ಇರ್ತಾರೆ. ತುಂಬ ಜನ ಬಂದುಬಿಟ್ಟು ನಮ್ಮ ಕೈಯಿಂದ ನಾವು ಆಗಿದ್ದು ಮಾಡ್ತೀವಿ ಅಂತ ಬಂದು ಮಾಡ್ತಾರೆ. ಇದು ಗೌರ್ಮೆಂಟಿನ ಕೆಲಸ ಅಂಥೇಳಿ ದೂರ ತಕ್ಕ ಕೂರೋದಿಲ್ಲ ಯಾರು ಕೂಡ. ಈ ಸೋಷಲಿಸಮಲ್ಲಿ, ಸಮಾಜವಾದದಲ್ಲಿ ಇತ್ಯಾದಿಗಳಲ್ಲಿ ಸರ್ಕಾರವೇ ಎಲ್ಲವನ್ನೂ ಮಾಡಬೇಕು ಅಂತಾಗುತ್ತೆ. ಸರ್ಕಾರ ಅದು ಮಾಡಲಿಲ್ಲ, ಸರ್ಕಾರ ಇದು ಮಾಡಲಿಲ್ಲ ಅಂಥೇಳಿ ಸರ್ಕಾರವನ್ನು ದೂರೋದ್ರಲ್ಲಿಯೇ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಆದರೆ ಭಾರತದ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಹೋಗಿ ಏನಾದರೂ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಒಳ್ಳೆ ಕೆಲಸ 4 ಜನ ಬಂದು ಕೈ ಜೋಡಿಸ್ತಾರೆ. ಇದು ಅತ್ಯಂತ ಸಹಜವಾಗಿ ಸರ್ಕಾರ ಬಂದು ಮಾಡಲಿ ಅಂತ ಅವ್ರು ಕಾಯ್ತಾ ಕೂರೋದಿಲ್ಲ, ಅಥವಾ ಮಾಡಲಿಲ್ಲ ಅಂತ ಸರ್ಕಾರವನ್ನು ದೂರೋದೂ ಇಲ್ಲ ಅವರು. ಇದು ನಮ್ಮ ಪ್ರಾರಬ್ಧ ಇರ್ಬೋದು, ನಮ್ಮ ಕರ್ಮ ಇರ್ಬೋದು, ಈ ಥರದ್ದೇನೋ ಅಂದ್ಕೊಳ್ತಾರೆ. ಹೀಗೆ ಈ ಕುಟುಂಬ ಭಾವ ಎಲ್ಲೆಡೆ ನಾವು ಕಾಣ್ಬೋದು. ಇನ್ನು ಪಾನಿಪುರಿ ಅಂಗಡಿಗೆ ಹೋದರೂ ಕೂಡ ಪಾನಿಪುರಿ ಹಾಕೊಂಡು ಭಯ್ಯ ಅಂತ ಕರೀತಾರೆ, ಹಣ ಸಕ್ಕರೆ ಕೊಡು ಅಂತಾರೆ. ಅಂಗಡಿಯಲ್ಲಿ ಯಾರು ಇದ್ದರೆ ಅವ್ರನ್ನ ಅಕ್ಕ ಅಂತಾರೆ, ಇತ್ತೀಚೆಗೆ ಆಂಟಿ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಅವರೇನು ಕುಟುಂಬದ ಸದಸ್ಯರು ಅಲ್ಲದೇ ಇದ್ರೂ ಕೂಡ ಅವರ ಕುಟುಂಬದ ಸಂಬಂಧಗಳ ಸೇರಿಸಿ ಅವ್ರನ್ನ ಸಂಬೋಧಿಸುವಂಥ ಕ್ರಮ. ಯಾಕಂದರೆ ಮೂಲದಲ್ಲಿ ಎಲ್ಲವೂ ಒಂದು ಕುಟುಂಬವೇ ಅನ್ನುವಂಥ ಒಂದು ಭಾವ ಇದೆ ನಮ್ಮಲ್ಲಿ. ಹಾಗಾಗಿ ಯಾರು ಮನೇಲಿ ಕೆಲಸಕ್ಕಿರೋರನ್ನೇ ಕೂಡ ಚಿಕ್ಕಪ್ಪ ಅನ್ನುವಂಥ ಎಷ್ಟೋ ಮನೆಗಳಿದೆ, ಚಿಕ್ಕಪ್ಪ ತಾತ ಅನ್ನುವಂಥ ಮನೆಗಳಿವೆ. ಅಲ್ಲಿ ಕ್ಲಾಸಿಸಮನ್ನು ಪಾಠ ಮಾಡ್ತಾರೆ ವಿದೇಶಿಯರು ಬಂದು ನಮ್ಮಲ್ಲಿ ಈ ಕ್ಲಾಸ್ಗಳಿತ್ತು ಆ ಕ್ಲಾಸ್ಗಳಿತ್ತು ಅಂಥೇಳಿ. ಇದಿಲ್ಲಿ ಯಾವ ಕ್ಲಾಸ್ ಇತ್ತಿಲ್ಲ ಹಂಗಾರೆ, ಮನೇಲಿ ಕೆಲಸ ಮಾಡೋರನ್ನ ತಾತ ಚಿಕ್ಕಪ್ಪ ಅನ್ನುವಂಥ ಮನೆಗಳಲ್ಲಿ. ಹೀಗೆ ಕುಟುಂಬ ಭಾವ ಅನ್ನುವಂಥದ್ದು ಎಲ್ಲೆಡೆ ನಮ್ಮಲ್ಲಿ ಇರೋದರಿಂದ ಆ ಕುಟುಂಬಕ್ಕೆ ಏನಾದರೂ ಆದರೆ ನಮಗೆ ಆಯಿತು ಅನ್ನುವಂಥ ಒಂದು ಭಾವ ಬರ್ತದೆ. ಹಾಗಾಗಿ ಇಲ್ಲಿ ಕುಟುಂಬ ಭಾವದ ಆಧಾರದ ಮೇಲೆ ತ್ಯಾಗ ಮತ್ತು ಸಹಯೋಗ ಅತ್ಯಂತ ಸಹಜವಾಗ್ತದೆ. ತ್ಯಾಗ ಮತ್ತು ಸಹಯೋಗ ಹೆಂಗೆ ಬಂತು ಅಂದರೆ ಕುಟುಂಬ ಭಾವದ ಕಾರಣದಿಂದಾಗಿ ಅದು ಬಂತು. ಇನ್ನು ದಾಯಿತ್ವ ಪ್ರಜ್ಞೆ, ಜವಾಬ್ದಾರಿ. ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ಹೋದರೆ ಅಲ್ಲಿ ಅವರು ಅರ್ಚಕರು ಮಂಗಳಾರತಿ ಏನೋ ಮಾಡಿಕೊಡ್ತಾರೆ, ಅಲ್ಲಿ ಹುಂಡಿಗೇನೋ ದಕ್ಷಿಣೆ ಹಾಕ್ತಾರೆ, ಅವ್ರ ತಟ್ಟೆಗೇನೋ ದಕ್ಷಿಣೆ ಹಾಕ್ತಾರೆ. ಇನ್ನು ಯಾರೋ ಸನ್ಯಾಸಿಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ಹಣ್ಣು ಇತ್ಯಾದಿ ತೊಗೊಂಬರ್ತಾರೆ, ಅಕ್ಕಿ ಬೇಳೆ ಬೆಲ್ಲ ಇತ್ಯಾದಿ ತಂದಿಟ್ಟು ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ಅವ್ರ ದೇವಸ್ಥಾನ, ಅವ್ರ ಅರ್ಚಕರು, ಅವ್ರ ಸಂಬಳ ಬರ್ತದೆ ಇತ್ಯಾದಿಯಾಗಿ ನಾವು ನಮ್ಮ ಪಾಡಿಗೆ ನಾವು ಇರ್ಬೋದಲ್ವ. ಆದರೆ ಅದು ಸಮಾಜದಲ್ಲಿ ಹಾಗಿಲ್ಲ. ಇಂತಿಂಥವ್ರ ಹತ್ರ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತಲೇ ನಿಯಮ ಇದೆ. ಯಾಕೆ ಖಾಲಿ ಕೈಯಲ್ಲಿ ಹೋಗಬಾರ್ದು ಹಾಗಾದರೆ ಅಂದರೆ ಆ ವ್ಯವಸ್ಥೆ ಅಲ್ಲಿ ಉಳಿಬೇಕು ಅಂತಂದರೆ ಅದನ್ನೆಲ್ಲ ಉಳಿಸೋದು ನಮ್ಮ ಜವಾಬ್ದಾರಿ. ದಾಯಿತ್ವ ಪ್ರಜ್ಞೆ ಇದು ಒಂದು ಹಂತದಲ್ಲಿ ಆಯಿತು. ಅದು ಸಸ್ಟೈನ್ ಆಗಬೇಕು ಅಂತಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಇರಲೇಬೇಕಲ್ವ, ಮತ್ತು ಅದು ಹೆಂಗೆ ಸಸ್ಟೈನ್ ಆಗುತ್ತೆ? ಈಗ ಒಂದು ಗುರುಕುಲ ನಡೀತಾ ಇದೆ, ಆ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಭಿಕ್ಷೆಗೆ ಬರ್ತಾರೆ. ಆ ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ಭಿಕ್ಷೆಯನ್ನು ಹಾಕಬೇಕು. ಆ ಭಿಕ್ಷೆಯಿಂದ ಬಂದಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಅವ್ರು ಕೊಟ್ಟಾಗ ಅದರಿಂದ ಅಡುಗೆ ಮಾಡಿ ಅವ್ರು ಹಾಕಿ ಪಾಠ ಮಾಡ್ತಾರೆ. ಅದು ಗುರುಕುಲದಕ್ಕೆ ಸಸ್ಟೈನ್ ಆಗಲಿಕ್ಕೆ ಇರುವಂಥ ಸೋರ್ಸ್ ಅದು. ಹಾಗೆ ಸಮಾಜ ಬಾಗಿಲಿಗೆ ಬಂದಂಥ ಬ್ರಹ್ಮಚಾರಿಗೆ, ಬಾಗಿಲಿಗೆ ಬಂದಂಥ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕದೇ ಕಳಿಸಬಾರ್ದು, ಬರಿಗೈಲಿ ಕಳಿಸಬಾರ್ದು ಅನ್ನುವಂಥ ಸಂಸ್ಕೃತಿ ಇಲ್ಲದೇ ಹೋಗಿದ್ದರೆ ವಿದ್ಯಾವ್ಯವಸ್ಥೆ ಹೇಗೆ ನಿಂತುಕೊಳ್ತಿತ್ತು? ಇತ್ತೀಚೆಗೆ ಸರ್ಕಾರ ಅದನ್ನೆಲ್ಲ ಟೇಕ್ ಓವರ್ ಮಾಡ್ಕೊಂಡು ಸರ್ಕಾರಿ ಪೋಷಿತ ಶಿಕ್ಷಣ ವ್ಯವಸ್ಥೆ ಬಂದಿದೆ. ಆದರೆ ನೀವು 1835 ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ಗಿಂತ ಮುಂಚೆ ನಡೆದಂಥ 1821 ಎಜುಕೇಷನಲ್ ಸರ್ವೆ ಆಫ್ ಇಂಡಿಯಾ ನೀವು ನೋಡಿದ್ದೇ ಆದರೆ, ಧರ್ಮಪಾಲ್ರವ್ರ ಪುಸ್ತಕ ಇದೆ ಬ್ಯೂಟಿಫುಲ್ ಟ್ರೀ, ಅದರಲ್ಲೆಲ್ಲ ಡೇಟಾ ಸಿಗುತ್ತೆ ನಿಮಗೆ. ಸುಮಾರು 7 ಲಕ್ಷ ಶಿಕ್ಷಣ ಸಂಸ್ಥೆಗಳು ಈ ಕಡೆ ಕನ್ಯಾಕುಮಾರಿಯಿಂದ ಆ ಕಡೆ ಪಾಕಿಸ್ತಾನದವರೆಗೆ ಆಗಿನ ಅವಿಭಜಿತವಾದಂಥ ಭಾರತದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳಿದ್ದವು. ಆದರೆ ಅದ್ಯಾವುದೂ ಕೂಡ ರಾಜಪೋಷಿತ ಆಗಿರಲಿಲ್ಲ. ಆರಂಭದಲ್ಲಿ ಏನೋ ಸ್ವಲ್ಪ ಜಮೀನು ಕೊಟ್ಟರು ಅಥವಾ ಯಾವುದೋ ಒಬ್ಬ ವಿದ್ವಾಂಸರಿಗೆ ಒಂದು ಪುರಸ್ಕಾರ ಕೊಟ್ಟರು, ಈ ರೀತಿಯಾದಂಥ ಹಿಯರ್ ಆ್ಯಂಡ್ ದೇರ್ ಇನ್ಸಿಡೆಂಟ್ಸ್ ಅಂತ ನಾವು ಹೇಳ್ಬೋದು. ಆದರೆ ಕೋರ್ ಸಪೋರ್ಟಿಂಗ್ ಸಿಸ್ಟಮ್ ಅಥವಾ ಕೋರ್ ಎಕನಾಮಿಕ್ ಮಾಡೆಲ್ ಏನಾಗಿತ್ತು?
ಅಂದರೆ ಸಮಾಜ ಪೋಷಣೆ, ಸಮಾಜ ಪೋಷಿತವೇ ಆಗಿತ್ತು ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ. ಹಾಗೆ ಇದು ಶಿಕ್ಷಣ ಹಂತದಲ್ಲಿರ್ಬೋದು, ದೇವಸ್ಥಾನದ ಹಂತದಲ್ಲಿರ್ಬೋದು, ಇದು ಇನ್ನೂ ಮೇಲಕ್ಕೆ ಹೋಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದನ್ನು ನಾವು ಧರ್ಮಚಕ್ರ ಅಂತೀವಿ. ಧರ್ಮಕ್ಕೆ ಕಾಟ ಅಂತ ಹೇಳಿದ್ನಲ್ಲ. ಈ ಭಿಕ್ಷೆ ಬೇಡವರು ಕೂಡ ಸ್ವಾಮಿ ಧರ್ಮ ಮಾಡಿ ಅಂತಾರೆ. ಧರ್ಮ ಮಾಡಿ ಅಂದರೆ ಅವನಿಗೆ ಭಿಕ್ಷೆ ಕೊಡೋದು ನಿಮ್ಮ ಧರ್ಮ ಅಂತ ಅರ್ಥ ಅಲ್ಲಿ. ಅಂದರೆ ಆತ ಕೃಶವಾಗಿ ಜೀರ್ಣವಾಗಿ ದುಃಖದಲ್ಲಿದ್ದರೆ ಆತನ ದುಃಖದ ನಿವಾರಣೆ ನಿಮ್ಮ ಧರ್ಮ ಅನ್ನೋ ಅರ್ಥದಲ್ಲಿ ಅದು ನಮ್ದು ಯಾಕೆ ಧರ್ಮ, ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಿಮ್ಮನ್ನು ನೋಡ್ಕೋಬೇಕಾದ ಸರ್ಕಾರದ ಕೆಲಸ ಅಂತ ಅಗೇನ್ ಆ ವಿಚಾರ ಅಲ್ಲಿ ಇಲ್ಲವೇ ಇಲ್ಲ. ಇದು ನಾವು ಸ್ವಲ್ಪ ಧರ್ಮಚಕ್ರವನ್ನು ಅರ್ಥ ಮಾಡಿಕೊಂಡ್ರೆ ಇದು ಅರ್ಥ ಆಗ್ತದೆ. ದಾಯಿತ್ವ ಬೋಧ ಅಥವಾ ದಾಯಿತ್ವ ಪ್ರಜ್ಞೆ ಅನ್ನುವಂಥದ್ದು ಯಾವುದೇ ಒಂದು ದೊಡ್ಡ ಸಂಸ್ಥೆ, ಉದಾಹರಣೆಗೆ ಮಿಥಿಕ್ಸ್ ಸೊಸೈಟಿನ ತಗೊಳ್ಳೋಣ. ಮಿಥಿಕ್ಸ್ ಸೊಸೈಟಿನಲ್ಲಿ ಇದನ್ನು ಒಂದು ಬೃಹತ್ ಘಟಕ, ಲಾರ್ಜರ್ ಯೂನಿಟ್ ಅಂತ ನಾವು ತಗೊಳ್ಳೋದೇ ಆದರೆ, ಈ ಲಾರ್ಜರ್ ಯೂನಿಟ್ಟಿಗೆ ಇದನ್ನು ಸಮಷ್ಟಿ ಅಂತ ತೊಗೊಂಡ್ರೆ ಸಮಷ್ಟಿಗೆ ಒಂದು ವ್ಯಷ್ಟಿ ಇದೆ, ಸಣ್ಣ ಘಟಕ, ಒಂದು ಲೈಬ್ರರಿ ಅಂತಿದೆ, ಅಥವಾ ಒಬ್ಬ ಕರ್ಮಚಾರಿ, ಅಲ್ಲಿ ಒಬ್ಬರು ಮ್ಯಾನೇಜರ್ ಅಂತ ಇರ್ತಾರೆ. ಆ ಮ್ಯಾನೇಜರ್ನ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ ಅಂದರೆ ಮಿಥಿಕ್ಸ್ ಸೊಸೈಟಿ ನೋಡ್ಕೊಳ್ತದೆ. ಆ ಯೋಗಕ್ಷೇಮವನ್ನು ಪಡೆದಂತಹ ಆ ಮ್ಯಾನೇಜರು ಅದಕ್ಕೆ ಪ್ರತಿಯಾಗಿ ಕರ್ಮವನ್ನು ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಆ ಸಂಸ್ಥೆಯನ್ನು ಮ್ಯಾನೇಜ್ ಮಾಡ್ತಾರೆ ಅಲ್ವಾ. ಯೋಗಕ್ಷೇಮಕ್ಕೆ ಪ್ರತಿಯಾಗಿ ಕರ್ಮ, ಆ ಕರ್ಮಕ್ಕೆ ಪ್ರತಿಯಾಗಿ ಏನು ಬರ್ತದೆ, ಕರ್ಮಫಲ ಬರ್ತದೆ, ಸ್ಯಾಲ್ರಿ ಬರ್ತದೆ, ಗೌರವ ಬರ್ತದೆ, ಸೋಷಿಯಲ್ ಸೆಕ್ಯೂರಿಟಿ ಸಿಗ್ತದೆ, ಇತ್ಯಾದಿ ಅನೇಕ ವಿಷಯಗಳು ಸಿಗ್ತವೆ ಕರ್ಮಫಲದ ರೂಪದಲ್ಲಿ. ಆ ಕರ್ಮಫಲವನ್ನು ಪಡೆದಂತಹ ಆತ ಏನು ಮಾಡಬೇಕು, ಅದನ್ನು ಯಜ್ಞ ರೂಪದಲ್ಲಿ ಮತ್ತೊಂದಷ್ಟು ಕಡೆಗೆ ಅದನ್ನು ವಿನಿಯೋಗ ಮಾಡಬೇಕು. ಅದಕ್ಕೆ ಮಿಥಿಕ್ ಸೊಸೈಟಿಗೆ ಡೊನೇಟ್ ಮಾಡ್ಬೋದು, ಅಥವಾ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು, ಒಳ್ಳೆಯವರು ತಂದು ಅಲ್ಲಿ ಪರಿಚಯ ಮಾಡಿಸಬಹುದು, ಅದರ ಅಭಿವೃದ್ಧಿಗಾಗಿ ಶ್ರಮಿಸಬಹುದು. ಹೀಗೆ ಆತ ಮಾಡುವಂತಹ ಆ ಡ್ಯೂಟಿಯೇ ಒಂದು ಯಜ್ಞವಾಗಿ ಪರಿವರ್ತಿತಗೊಳ್ಳುತ್ತದೆ. ಹೀಗೆ ಬೃಹತ್ ಘಟಕ ಮತ್ತು ಸಣ್ಣ ಘಟಕ, ವ್ಯಷ್ಟಿ ಮತ್ತು ಸಮಷ್ಟಿಗಳ ನಡುವಿನ ಈ ಕೊಡುಕೊಳ್ಳುವಿಕೆ ಏನಿದೆ, ಇದನ್ನು ನಾವು ಯಜ್ಞ ಅಂತ ಕರಿತೀವಿ. ಇದನ್ನೇ ಇಂಟೆಗ್ರಲ್ ಹ್ಯೂಮನಿಸಮ್ ನಮ್ಮ ದೀನ್ ದಯಾಳ್ ಉಪಾಧ್ಯಾಯ ಅವರು ಗ್ರಂಥದಲ್ಲಿ ಬರೀತಾರೆ. ಇದರ ಎಕ್ಸಿಕ್ಯೂಷನ್, ಇದು ಕಾನ್ಸೆಪ್ಟ್ ಹೇಳಿದೆ, ಇದರ ಎಕ್ಸಿಕ್ಯೂಷನ್ ಸಮಾಜದಲ್ಲಿ ಹೇಗೆ ನಡೀತಾ ಇದೆ ಅಂತ ನಾವು ನೋಡಿದ್ದೇ ಆದರೆ, ಪಂಚಮಹಾಯಜ್ಞಗಳು ಅಂತ ಏನಿದೆ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಮತ್ತು ಬ್ರಹ್ಮಯಜ್ಞ, ಈ 5 ಯಜ್ಞಗಳಿದೆ. ಈ ದೇವಯಜ್ಞ ಅಂತಂದರೆ ಈಗ ನಾವು ಪ್ರಕೃತಿಯಿಂದ ಗಾಳಿ ಉಸಿರಾಡ್ತಾ ಇದ್ದೀವಿ, ನಾವು ನೀರನ್ನು ಕುಡಿತಾ ಇದ್ದೀವಿ, ಭೂಮಿ ಮೇಲೆ ನಡೆದಾಡ್ತಾ ಇದ್ದೀವಿ, ಹೀಗೆ ಪಂಚಭೂತಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಈ ಪಂಚಭೂತಗಳಿಂದಲೇ ಈ ಶರೀರದ ನಿರ್ಮಾಣ ಆಗಿದೆ. ಈ ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆರೋಗ್ಯ ವ್ಯತ್ಯಾಸ ಆಗ್ತದೆ. ಹಾಗಿದ್ದಾಗ ಈ ಪಂಚಭೂತಗಳಿಗೆ ನಾವು ಪ್ರತಿಯಾಗಿ ಏನಾದರೂ ಮಾಡಲೇಬೇಕಲ್ವಾ, ಅದೇ ಯಜ್ಞ, ದೇವಯಜ್ಞ. ಪಂಚಭೂತಗಳನ್ನು ಶುದ್ಧವಾಗಿ ಇಡಲಿಕ್ಕೆ ಬೇಕಾದಂಥ ಯಜ್ಞ. ಈಗ ಯಜ್ಞ ನಾವು ಒಂದು ಹೋಮದಲ್ಲಿ ತುಪ್ಪ ಹಾಕಿಬಿಟ್ಟು ಸ್ವಾಹ ಸ್ವಾಹ ಅಂದ್ಬಿಟ್ರೆ ಏನು ಮಹಾಭೂತಗಳು ಚೆನ್ನಾಗಿದ್ಬಿಡ್ತಾವ, ಅದೆಂಗೆ, ಇಟ್ಸ್ ಅ ಬಿಲೀಫ್ ಓನ್ಲಿ ಅಂತ ನೀವು ಅನ್ಬೋದು. ಹಾಗಂದರೆ ನಿಮಗೆ ಯಜ್ಞದ ಸ್ವರೂಪ ಅರ್ಥ ಆಗಿಲ್ಲ ಅಂತ ಅರ್ಥ. ಯಜ್ಞ ಅನ್ನುವಂಥದ್ದು ಕೇವಲ ಹೋಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಒಂದು ಯಜ್ಞ ನಡಿಬೇಕು ಅಂತಂದರೆ ಅದಕ್ಕೆ ತುಪ್ಪ ಬೇಕು ಅಂದರೆ ತುಪ್ಪಕ್ಕೆ ಗೋಶಾಲೆ ಬೇಕೇ ಬೇಕು, ಸಮಿತಿ ಬೇಕು ಅಂದರೆ ಕಾಡು ಬೇಕೇ ಬೇಕು. ನೀವು ಅಲ್ಲಿ ಕೂತ್ಕೊಂಡು ಹೋಮವನ್ನು ಮಾಡಿದಾಗ ಅದರಿಂದ ವಾತಾವರಣ ಶುದ್ಧಿ ಆಗಿಯೇ ಹೀಗೆ ಅಲ್ಲಿ ಕಾಂಟ್ರಿಬ್ಯೂಟಿಂಗ್ ಎಲಿಮೆಂಟ್ಸ್ ತುಂಬ ಇರ್ತವೆ. ಅವೆಲ್ಲವುಗಳ ರಕ್ಷಣೆ ಆ ಯಜ್ಞದ ಕಾರಣದಿಂದಾಗಿ, ನಿಮಿತ್ತದಿಂದಾಗಿ ಅಲ್ಲಿ ಉಂಟಾಗ್ತದೆ. ಉದಾಹರಣೆಗೆ ಯಾವುದೋ ಒಂದು ಸೋಮಯಾಗ ನಡೀತು ಅಂತ ಇಟ್ಕೊಳ್ಳಿ. ಇದು ಬಹಳ ಪ್ರಮುಖವಾದಂಥ ರಿಸರ್ಚ್ ಟಾಪಿಕ್. ಯಾರಾದರೂ ರಿಸರ್ಚ್ ಮಾಡೋರಿದ್ದರೆ ಮಾಡ್ಬೋದು. ಯಾವುದೋ ಒಂದು ಹಳ್ಳಿ, ಉದಾಹರಣೆಗೆ ಇತ್ತೀಚೆಗೆ ಧರ್ಮಪುರಿ ಅನ್ನುವಂಥ ಒಂದು ಊರಿನಲ್ಲಿ, ತಮಿಳುನಾಡಲ್ಲಿ ಒಂದು ಸೋಮಯಾಗ ನಡೆಯಿತು. ಆ ಸೋಮಯಾಗಕ್ಕೆ ಒಂದು 60 ಲಕ್ಷಗಳ ಆರ್ಥಿಕ ವ್ಯಯ ಆಯಿತು. ಆ 60 ಲಕ್ಷಗಳ ರೂಪಾಯಿಗಳ ವ್ಯಯ ಏನಾಯಿತು, ಅದು ಯಾವ್ಯಾವ ಕಾರಣಕ್ಕಾಯಿತು, ಯಾರ್ಯಾರಿಗೆ ಹೋಯಿತು, ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಯಜ್ಞ ಅಂತ ರಿಸರ್ಚ್ ಮಾಡಬಹುದು ಯಾರಾದರೂ. ಅದರಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆ ಅಂತ ಹೋಗಿದ್ದು ಕೇವಲ 3.5 ಲಕ್ಷ. 60 ಲಕ್ಷದಲ್ಲಿ 3.5 ಲಕ್ಷ ದಕ್ಷಿಣೆಗೆ ಹೋಗಿದ್ದು. ಇನ್ನು ಉಳಿದದ್ದೆಲ್ಲ ಯಾರಿಗೆ ಹೋಯಿತು, ಏನೇನಾಯಿತು, ಬ್ರಾಹ್ಮಣರು ಎಲ್ಲರನ್ನು ಶೋಷಣೆ ಮಾಡಲಿಕ್ಕೋಸ್ಕರವೇ ಯಜ್ಞಗಳನ್ನು ಕಂಡುಹಿಡ್ಕೊಂಡ್ರು ಅನ್ನೋಂಥ ಒಂದು ಥಿಯರಿ ಏನಿದೆ, ಆ ಥಿಯರಿಯನ್ನು ಕ್ರಿಶ್ಚಿಯನ್ ಮಿಷನರಿಗಳು ಕೂಡ ಮುಂದುವರಿಸಿದರು. ಅದನ್ನು ಕೂಡ ಇವತ್ತಿಗೂ ನಮ್ಮಲ್ಲಿ ಸೋಷಲಿಸ್ಟ್ಗಳು, ಕಮ್ಯುನಿಸ್ಟ್ಗಳು ಪುನರುಚ್ಚಾರ ಮಾಡ್ತಾ ಇರ್ತಾರೆ. ಅವರು ಇದನ್ನ ರಿಸರ್ಚನ್ನು ಮಾಡಬೇಕು. ಇದು ಕೇವಲ ಆರ್ಥಿಕ ಆಯಿತು. ಇನ್ನು ಎನ್ವಿರಾನ್ಮೆಂಟಲಿ ಏನು ಇಂಪ್ಯಾಕ್ಟ್ ಆಯಿತು, ಅಲ್ಲಿ ಯಜ್ಞದಲ್ಲಿ ಉಪಯೋಗಿಸ್ಲಿಕ್ಕೆ ಯಾವ್ಯಾವ ದ್ರವ್ಯಗಳನ್ನು ಎಲ್ಲೆಲ್ಲಿಂದ ತಂದರು, ಆ ಯಜ್ಞಕ್ಕಾಗಿ ಅವುಗಳನ್ನು ತರಬೇಕು ಅಂತಂದರೆ ಅವುಗಳನ್ನ ಅಲ್ಲಿ ರಕ್ಷಣೆ ಮಾಡಬೇಕು ಅಂತ ತಾನೇ ಅರ್ಥ. ಇಲ್ಲದೇ ಇದ್ದದನ್ನು ಹೆಂಗೆ ತರಲಿಕ್ಕೆ ಸಾಧ್ಯ? ಯಜ್ಞದ ನಿಮಿತ್ತದಿಂದಾಗಿ ಅವುಗಳ ರಕ್ಷಣೆ ಆಗೇ ಆಗ್ತದಲ್ವ. ಇನ್ನು ಆ ಯಜ್ಞ ಮಾಡಿದ್ರಿಂದಾಗಿ ಎನ್ವಿರಾನ್ಮೆಂಟಲ್ ಏನು ಪರಿಣಾಮ ಆಯಿತು, ಎಷ್ಟು ಜನರಿಗೆ ಅನ್ನದಾನ ಆಯಿತು, ಎಷ್ಟು ಜನರಿಗೆ ವೃತ್ತಿ ಸಿಕ್ತು, ಅಲ್ಲಿ ಆ ಭೂಮಿ ಎಷ್ಟು ಫಲವತ್ತಾಯಿತು, ಎಷ್ಟು ಪಶು ಪಕ್ಷಿ ಇತ್ಯಾದಿಗಳಿಗೆ ಅಲ್ಲಿ ಪೋಷಣೆ ಸಿಕ್ತು. ಹೀಗೆ ನಾವು ಪಂಚಮಹಾಭೂತಗಳನ್ನು ನಾವು ರಕ್ಷಿಸಬೇಕು ಅಂತಂದರೆ ಯಜ್ಞದ ಮೂಲಕ, ದೇವಯಜ್ಞದ ಮೂಲಕವೇ ಅದು ಸಾಧ್ಯ. ಅದು ಮನೆಯಲ್ಲಿ ನಿತ್ಯ ಮಾಡುವಂಥ ಉಪಾಸನೆ ಆಗಿರ್ಬೋದು, ಬೃಹತ್ ಸ್ತರದಲ್ಲಿ ಮಾಡುವಂಥ ಯಜ್ಞಯಾಗಾದಿಗಳಾಗಿರ್ಬೋದು. ಎರಡನೆಯದ್ದು ಪಿತೃಯಜ್ಞ. ಈ ಶ್ರಾದ್ದಾದಿಗಳನ್ನೇನು ಮಾಡ್ತಾರೆ, ಪಿಂಡ ಪ್ರದಾನ ಇತ್ಯಾದಿಗಳನ್ನು, ಅದು ಪಿತೃಯಜ್ಞ. ಅದರದ್ದು ಇಂಪ್ಯಾಕ್ಟ್ ಏನು ಅನ್ನೋಂಥದ್ದು ಮತ್ತು ಅಗೇನ್ ಬಹಳ ದೊಡ್ಡ ರಿಸರ್ಚ್ ಮಾಡುವಂಥ ವಿಷಯ ಅದು. ದೇವಯಜ್ಞ, ಪಿತೃಯಜ್ಞ
ಭೂತಯಜ್ಞ, ಈ ಪ್ರಾಣಿ ಪಕ್ಷಿ ಇತ್ಯಾದಿಗಳಿಗೆ, ನಾಯಿ ಹಸು ಪಕ್ಷಿಗಳು ಇತ್ಯಾದಿಗಳಿಗೆ ಪ್ರತಿನಿತ್ಯ ಆಹಾರವನ್ನು ಕೊಟ್ಟು ತಿನ್ನಬೇಕು ಅನ್ನೋಂಥದ್ದು, ನಾವು ಊಟ ಮಾಡಬೇಕು ಅನ್ನೋಂಥದ್ದು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ತಮಗೋಸ್ಕರ ತಮ್ಮ ನಾಲಿಗೆ ಚಪಲಕ್ಕೆ ಅಥವಾ ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ ಯಾರು ಅಡುಗೆಯನ್ನು ಮಾಡಿ ಊಟ ಮಾಡ್ತಾರೋ ಅವರು ಪಾಪವನ್ನೇ ಮಾಡ್ಕೊಂಡು ತಿಂತಾರೆ ಅಂತ. ಏ ಪಚಂತಿ ಆತ್ಮಕಾರಣಾತ್, ತಮಗೋಸ್ಕರವೇ ತಾವು ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಅದು ಪಾಪವನ್ನೇ ಬೇಯಿಸ್ಕೊಂಡು ತಿಂದಂಗೆ ಅಂತ ಅರ್ಥ ಕೃಷ್ಣ ಹೇಳ್ತಾನೆ. ಅಂದರೆ ಏನು? ಹಂಗಾರೆ ಏನು ಮಾಡ್ಬೇಕಾಗಾರೆ? ಅದು ಪಾಪ ಬಹುಯಿಷ್ಟವಾಗಿರಬಾರ್ದು ಅಂದರೆ ವೈಶ್ವದೇವ ಅಂತ ಒಂದು ಸಣ್ಣ ಪ್ರಕ್ರಿಯೆ ಇದೆ, ಮಾಡಿಬಿಟ್ಟು ಪ್ರಾಣಿ ಪಕ್ಷಿ ಇತ್ಯಾದಿಗಳು ಬಲಿ ಕೊಡ್ತಾರೆ. ಈ ಗೋಗ್ರಾಸ ಅಂತ ಕೊಡ್ತಾರೆ. ಉತ್ತರ ಭಾರತದಲ್ಲಿ ಗಾಯಕೋ ರೋಟಿ ದಿಯನಾ ಅಂತಾರೆ. ಗಾಯಕೋ ರೋಟಿ ದಿಯೇ ಬಿನಾ ಖಾನಾ ನೈ ಖಾನಾ. ಹಸುವನ್ನು ಹುಡ್ಕೊಂಡು ಹೋಗಿ ಒಂದು ರೊಟ್ಟಿ ಕೊಟ್ಟು ಅದು ತಿಂದ ಮೇಲೆ ನಾವು ಊಟ ಮಾಡ್ತಾರೆ. ಈ ಪ್ರಾಣಿ ಪಕ್ಷಿಗಳಲ್ಲಿ ಪಾಲ್ಯವರ್ಗ ಪೋಷ್ಯವರ್ಗ ಅಂತ ಎರಡು. ಒಂದು ಪಾಲನೆ ಮಾಡಬೇಕಾದಂಥ ಒಂದಿಷ್ಟು ಪ್ರಾಣಿ ಪಕ್ಷಿಗಳು, ಪೋಷಣೆ ಮಾಡಬೇಕಾದಂಥ ಒಂದಿಷ್ಟು ಪ್ರಾಣಿ ಪಕ್ಷಿಗಳು. ಅವುಗಳಿಗೆ ಬಲಿಯನ್ನು ಹಾಕೋದು, ವೈಶ್ವದೇವದ ಬಲಿಯನ್ನು ಹಾಕಿ ಮನೆ ಹೊರಗಡೆ ತೊಗೊಂಡೋಗಿರ್ತಾರೆ. ಅದನ್ನು ಪಕ್ಷಿಗಳು ಬಂದು ತಿಂತವೆ. ನಾಯಿಗೆ ಅಥವಾ ಗೋವಿಗೆ ಇದು ಕೊಡ್ತಾರೆ, ಗೋಗ್ರಾಸ ಕೊಟ್ಟು ಆಮೇಲೆ ಊಟ ಮಾಡಬೇಕು. ಇದು ಭೂತಯಜ್ಞ. ಇದು ನಾವು ಮನೆಯಲ್ಲೇ ಪ್ರತ್ಯಕ್ಷವಾಗಿ ಮಾಡ್ಬೋದು, ಅಥವಾ ಎಲ್ಲೋ ನಡೀತಾ ಇರುವಂಥ ಅನ್ನದಾನ ನಡೀತಾ ಇದೆ, ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಡೊನೇಷನ್ ಮಾಡ್ತೀವಿ 2,000, ಅದು ಕೂಡ ಭೂತಯಜ್ಞವೇ. ಹೀಗೆ ನಾವು ಅದರ ಮೂಲಕ ನಮ್ಮ ಋಣವನ್ನು ನಾವು ಕಳ್ಕೊಳ್ಳೋದು ಭೂತಯಜ್ಞದ ಮೂಲಕ. ಇನ್ನು ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ. ಅತಿಥಿಗಳಿಗೆ ಸತ್ಕಾರ ಮಾಡಿ ಅವರಿಗೆ ಊಟ ಹಾಕದೇನೆ, ಅಗೇನ್ ಹಿಂದಿನ ಸೂತ್ರದಲ್ಲಿ ಬರ್ತದಲ್ಲ ಕೃಷ್ಣ ಹೇಳಿದ್ದನ್ನು, ತಮಗೋಸ್ಕರವೇ ಅಡುಗೆ ಮಾಡ್ಕೊಳ್ಬಾರ್ದು ಅಂತ. ಇನ್ನೊಬ್ಬರನ್ನ ಕರೆದು ಅಡುಗೆ ಹಾಕಿ ಊಟ ಹಾಕಿ ಅವರ ಊಟ ಆದಮೇಲೆ ನಾವು ಊಟ ಮಾಡಬೇಕು. ಇವತ್ತಿಗೂ ಕೂಡ ಬಹಳಷ್ಟು ಜನ ಈ ಸಮರ್ಥ ರಾಮದಾಸರ ಸಂಪ್ರದಾಯದಲ್ಲಿ ಮತ್ತು ಉತ್ತರ ಭಾರತದ ಅನೇಕ ಭಕ್ತಿ ಸಂಪ್ರದಾಯಗಳಲ್ಲಿ ಕೆಲವರು ಮನೇಲಿ ಅಡುಗೆ ಮಾಡಿ ಯಾರಿಗಾರು ಕೊಟ್ಟು ಆಮೇಲೆ ಊಟ ಮಾಡ್ತಾರೆ. ಅಕಸ್ಮಾತ್ ಅವ್ರಿಗೆ ಯಾರಿಗೂ ಸಿಗಲಿಲ್ಲ ಅಂತಂದರೆ ಅವರು ಊಟವೇ ಮಾಡೋಲ್ಲ. ಇವತ್ತಿಗೂ ಕೂಡ ತುಂಬ ಜನ ಇದ್ದಾರೆ. ಈಗ ನಮ್ಮ ಜೊತೆಗೆ ಒಬ್ಬರು ಭಿಕ್ಷಾ ಮಾಡಲಿಕ್ಕೆ ಪ್ರಕಾಶ್ ಅಂತ ಇದ್ದಾರೆ. ಅವರು ಒಂದು ದಿವಸ ನಾವು ಅಕಸ್ಮಾತ್ ಇವತ್ತು ಹೊಟ್ಟೆ ಸರಿಯಿಲ್ಲ, ನಾವೇನು ಆಹಾರ ತೊಗೊಳ್ಳೋದಿಲ್ಲ ಅಂತಂದರೆ ಅವತ್ತು ಅವ್ರು ಊಟನೇ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಆಗದೇ ಇದ್ದರೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಕ್ರಮ ಇತ್ತು. ಇದು ಮನುಷ್ಯಯಜ್ಞ. ಕೊನೆಯದ್ದು ಬ್ರಹ್ಮಯಜ್ಞ. ಅಧ್ಯಾಪನಂ ಬ್ರಹ್ಮಯಜ್ಞ. ನಮಗೇನು ಗೊತ್ತಿದೆಯೋ ಅದನ್ನು ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ಹೇಳಿದ್ನಲ್ಲ, ಕರ್ಮಫಲ ನಮಗೆ ಸಿಕ್ಕಿದೆ, ಕರ್ಮಫಲವನ್ನು ಯಜ್ಞ ರೂಪದಲ್ಲಿ ನಾವು ಮತ್ತೆ ಮರಳಿಸಲೇಬೇಕು. ಹಾಗೆ ನಮಗೆ ಏನೋ ಅಧ್ಯಯನ ಆಗಿದೆ ಅಥವಾ ನಮಗೇನೋ ಕಲೆ ಬರ್ತದೆ, ಅದನ್ನು ಇನ್ನೊಬ್ರಿಗೆ ನಾವು ಹೇಳ್ಕೊಡ್ಬೇಕು. ಹಾಗೆ ಅಧ್ಯಾಪನಕ್ಕೆ ಸಂಬಳವನ್ನು ತೊಗೊಳ್ಬಾರ್ದು ಅನ್ನೋಂಥ ಕಾನ್ಸೆಪ್ಟಿಗೆ ಕಾರಣ ಏನಂದರೆ ಅದರ ಹಿಂದೆ ಇರುವಂಥ ಈ ಯಜ್ಞದ ದೃಷ್ಟಿ. ಅಧ್ಯಾಪನ ಮಾರಾಟ ಆಗಬಾರ್ದು, ಶಿಕ್ಷಣ ಉಚಿತವಾಗಿರಬೇಕು. ಅದು ಉಚಿತವಾಗಿರಬೇಕು ಅಂದರೆ ಅದಕ್ಕೆ ಸಮಾಜ ಪೋಷಣೆ ಆಗಿರಬೇಕು ಇತ್ಯಾದಿಗಳ ಈ ಎಲ್ಲ ಆಚರಣೆಗಳಿಗೆ ಅದರ ಮೂಲದ ಹಿಂದೆ ಇರುವಂಥದ್ದು ಈ ಯಜ್ಞದ ದೃಷ್ಟಿ. ಇನ್ನು ಇದು 9ನೇ ಬಿಂದು ಇತಿಹಾಸ ಕೇಂದ್ರ ಅಲ್ಲದೆ, ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಹಿಸ್ಟ್ರಿ ಸೆಂಟ್ರಿಸಿಟಿ ಅಂತ ಕರೀತಾರೆ. ಇತಿಹಾಸದಲ್ಲಿ ಯಾವುದೋ ಒಂದು ಘಟನೆ ನಡೀತು, ಉದಾಹರಣೆಗೆ ಈವೆನ್ ಆಡಮ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ನಡೆದಂಥ ಘಟನೆ ಇರಬಹುದು. ನಾವು ಯಾವುದೋ ಒಂದು ಗ್ರಂಥ ಓದ್ತಾ ಇದ್ವಿ, ಅದರಲ್ಲಿ ಪ್ರವಾದಿಗಳು ಅವರ ಪತ್ನಿಗೆ 3 ಬಾರಿ ಚಡಿಯಿಂದ ಏಟು ಹೊಡೆದಿದ್ದಾರೆ, ಹಾಗಾಗಿ ನಾವು ಕೂಡ ನಮ್ಮ ಹೆಂಡತಿಗೆ 3 ಬಾರಿ ಚಡಿಯಿಂದ ಏಟು ಹೊಡಿಬಹುದು. ಅಂದರೆ ಇತಿಹಾಸದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ, ಆ ಘಟನೆಯನ್ನು ನಾವು ಮಾಡಬಹುದು, ರಿಪೀಟ್ ಮಾಡಬಹುದು, ಅನುಕರಣೆ ಮಾಡಬಹುದು ಅನ್ನುವಂಥ ಒಂದು ಸ್ಯಾಂಕ್ಷನ್ ಅಲ್ಲಿ ಸಿಗ್ತದೆ. ಅದು ಯುಕ್ತಾಯುಕ್ತ, ಅದು ಯುಕ್ತವೋ ಅಯುಕ್ತವೋ ಅನ್ನುವಂಥ ವಿಚಾರ ಇಲ್ಲ. ಇವತ್ತಿನ ದೇಶಕಾಲಕ್ಕೆ, ಇವತ್ತಿನ ಕಾಂಟೆಕ್ಸ್ಟಿಗೆ, ಅಲ್ಲಿಯ ಸಂದರ್ಭಕ್ಕೆ ಅದು ಯುಕ್ತವೋ ಅಯುಕ್ತವೋ ಅಂತ ವಿಚಾರ ಮಾಡದೆಯೇ ಹಿಸ್ಟ್ರಿಯಲ್ಲಿ ನಡೆದಂಥ ಒಂದು ಘಟನೆಯನ್ನು ಅನುಕರಣೆ ಮಾಡುವಂಥದ್ದು ಇದಕ್ಕೆ ಹಿಸ್ಟ್ರಿ ಸೆಂಟ್ರಿಸಿಟಿ ಅಂತ ಹೇಳ್ತಾರೆ. ಹಾಗೆ ನಾವು ಯಾವುದನ್ನು ಕೂಡ ಹಿಸ್ಟ್ರಿ ಸೆಂಟ್ರಿಕ್ಕಾಗಿ ನಾವು ಮಾಡೋದಿಲ್ಲ. ಉದಾಹರಣೆಗೆ ಶಿಖೆ ಇಟ್ಕೊಳ್ತಾರೆ ಅಥವಾ ಕಾಟನ್ ಪಂಚೆ ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಇತಿಹಾಸದಲ್ಲಿ ಯಾರೋ ಏನೋ ಮಾಡಿದರೂ ಅದರದ್ದು ಅನುಕರಣೆಯನ್ನು ನಾವು ಮಾಡ್ತೀವಿ ಅಂತಲ್ಲ. ಈ ಶಿಖೆಯ ಅಗತ್ಯ ಇದೆಯೋ ಅಥವಾ ಆ ಬಟ್ಟೆಯ ಅಗತ್ಯ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ವಿಮರ್ಶೆ ಮಾಡಿ ಶಾಸ್ತ್ರ ಆತನಿಗೆ ಅದು ವಿಹಿತವೋ ನಿಷಿದ್ಧವೋ ಅಂತ ತಿಳಿಸ್ತದೆ. ಅಲ್ಲಿ ಉಪಯುಕ್ತತೆ, ಅನುಪಯುಕ್ತತೆ, ಯುಕ್ತಾಯುಕ್ತತೆ ಇವು ಪ್ರಧಾನವೇ ಹೊರತು ಐತಿಹಾಸಿಕ ಘಟನೆ ಅಲ್ಲ. ಅನ್ನ, ವಸ್ತ್ರ, ಕೌಟುಂಬಿಕ ವಿಷಯಗಳು, ಭಾವನಾತ್ಮಕ ವಿಷಯಗಳು, ವ್ಯಾವಹಾರಿಕ ವಿಷಯಗಳು, ನಿತ್ಯ ನೈಮಿತ್ತಿಕ ಇತ್ಯಾದಿ ಎಲ್ಲ ವಸ್ತು ನೋಡ್ಕೊಳ್ಳಿ ನೀವು. ಮತ್ತು ವೈಜ್ಞಾನಿಕ ಜೀವನ ಕ್ರಮ, ಅದು ಕೇವಲ ಇತಿಹಾಸ ಕೇಂದ್ರಿತ ಅಲ್ಲ ಅನ್ನೋದು ಮಾತ್ರವಲ್ಲದೇ ಅದು ವೈಜ್ಞಾನಿಕವೂ ಕೂಡ ಹೌದು. ಇನ್ನು ವೈಜ್ಞಾನಿಕ ಅಂದರೆ ಏನು? ವೈಜ್ಞಾನಿಕ ಅಂದ ತಕ್ಷಣ ವೆಸ್ಟರ್ನ್ ಸೈನ್ಸಿಗೆ ಅದು ಸೂಟಬಲ್ಲ, ಅದರಲ್ಲಿ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ. ಉದಾಹರಣೆಗೆ ಊಟ ಮಾಡುವಾಗ ಪರಿಶೇಚನೆ ಮಾಡ್ತಾರೆ. ಪರಿಶೇಚನೆ ಮಾಡಿದರೆ ಅದು ಇರುವೆ ಇತ್ಯಾದಿಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ನೀರು ಹಾಕ್ತಾರೆ ಸುತ್ತಲೂ ಅನ್ನುವಂಥ ಸೈಂಟಿಫಿಕ್ ಬೆನಿಫಿಟ್ಟು ಅಥವಾ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅನ್ನೋ ದೃಷ್ಟಿನಲ್ಲಿ ಮಾಡ್ತಾರೆ ಕೆಲವರು. ಆ ವಿಜ್ಞಾನ ಅಲ್ಲ, ಅದು ಪ್ರಾಯೋಗಿಕ ಲಾಭಗಳದು, ಪ್ರಾಕ್ಟಿಕಲ್ ಬೆನಿಫಿಟ್ಸು. ಅದರ ಹೊರತಾಗಿ ಪ್ರಾಣ ಅಂತ ಒಂದು ತತ್ವ ಇದೆ ನಮ್ಮ ದೇಹದಲ್ಲಿ. ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಇದು 10 ಪ್ರಧಾನ. ಇದು ಅಲ್ಲದೆ ಸುಮಾರು 33 ಕೋಟಿ ಪ್ರಾಣದ ವಿವಿಧ ಹಂತಗಳು ನಮ್ಮ ದೇಹದಲ್ಲಿದೆ. ಹಾಗಾಗಿ 33 ಕೋಟಿ ದೇವತೆಗಳು ಅಂತ ಹೇಳುವಂಥದ್ದು. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಅಂತ ಒಂದು ಶ್ಲೋಕ ಬರ್ತದೆ.
ಈ 3 ಲೋಕಗಳಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಪ್ರಾಣದ ವಶದಲ್ಲಿ ಇದೆ ಅನ್ನೋ ಅರ್ಥದಲ್ಲಿ. ಹಾಗೆ ಸೂರ್ಯೋದಯ ಆಗುವಾಗ ಆ ಸೂರ್ಯನಿಂದ ಬರುವಂತಹ ಪ್ರಾಣ ಎಲ್ಲಿ ಪ್ರವೇಶ ಮಾಡ್ತದೆ, ಯಾವ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಪ್ರಾಣ ಇದೆ, ಮಧ್ಯಾಹ್ನದ ಸಮಯದಲ್ಲಿ ಪ್ರಾಣ ಹೇಗಿರ್ತದೆ, ಶರೀರದಲ್ಲಿ ಪ್ರಾಣ ಹೇಗಿರ್ತದೆ, ಈ ಶರೀರದಲ್ಲಿರುವ ಪ್ರಾಣಕ್ಕೂ ಈ ಹೊರಗಡೆ ಸೂರ್ಯನಿಂದ ಬರುವಂಥ ಪ್ರಾಣಕ್ಕೂ ಈ ಸಂವಹನ ಹೇಗಾಗ್ತದೆ ಇತ್ಯಾದಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಉಂಟು ಮಾಡಿದಂಥ ಒಂದು ಜೀವನ ಕ್ರಮವೇ ವೈಜ್ಞಾನಿಕ ಜೀವನ ಕ್ರಮ ಅಂತ ಹೇಳ್ಬೇಕಾಗ್ತದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾನೆ, ಆತನಿಗೆ ಸರಿಯಾದ ಧ್ಯಾನದ ಅನುಭೂತಿ ಉಂಟಾಗೋದಿಲ್ಲ. ಯಾಕಂದರೆ ಅಲ್ಲಿ ಆ ಪ್ರಾಣ ಹೆಚ್ಚಾಗಿ ಆ ಜಾಗದಲ್ಲಿ ಇರೋದಿಲ್ಲ, ಅಥವಾ ಆತನ ಶರೀರದಲ್ಲಿ ಪ್ರಾಣ ಇರಬೇಕಾದ ಸ್ಥಿತಿಯಲ್ಲಿ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿ ನಾವೊಂದು 100 ತೆಂಗಿನಕಾಯಿ ಒಡೆದುಬಿಟ್ಟು ಒಂದಾದ್ಮೇಲೆ ಒಂದು 100 ತೆಂಗಿನಕಾಯಿನ ಒಡೆದುಬಿಟ್ಟು ಅದೇ ವ್ಯಕ್ತಿನ ಅಲ್ಲೇ ಮತ್ತೆ ಧ್ಯಾನ ಕೂರಿಸಿದರೆ ಇದ್ದಕ್ಕಿದ್ದಂಗೆ ವಿಶೇಷ ಅನುಭವ ಆಗ್ತದೆ ಆ ವ್ಯಕ್ತಿಗೆ. ಯಾಕೆ ಅಂದರೆ ಆ ತೆಂಗಿನಕಾಯಿಂದ ಪ್ರಾಣ ಹೊರಗೆ ಬಂದಿದೆ. ಹೊರಗೆ ಬಂದಿರುವಂಥ ಪ್ರಾಣ ಅಲ್ಲಿ ಅದರ ಡೆನ್ಸಿಟಿ ಅಲ್ಲಿದೆ, ಅದು ಆತನಿಗೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆ. ಆತನ ಶರೀರದಲ್ಲಿ ಏನು ಲೋಪಗಳಾಗಿದೆಯೋ ಪ್ರಾಣದಲ್ಲಿ ಅದನ್ನು ಅದು ಪೂರ್ಣ ಮಾಡ್ತಾಯಿದೆ. ಹಾಗಾಗಿ ಆತನಿಗೆ ಸ್ವಲ್ಪ ಉತ್ತಮ ಮಟ್ಟದ ಅನುಭೂತಿ ಆಗ್ತಾಯಿದೆ. ಹಾಗೆ ನಮ್ಮ ಆಂತರಿಕ ಅನುಭೂತಿಗೆ ನಮ್ಮ ಆಂತರಿಕ ಪ್ರಾಣದ ಜೊತೆಗೆ ಬಾಹ್ಯ ಪ್ರಾಣವೂ ಕೂಡ ಪೂರಕ. ಹಾಗಾಗಿ ಪ್ರಾಣದ ಪ್ರವೇಶ ಎಲ್ಲಿಂದ ಆಗ್ತದೆ, ಎಷ್ಟಾಗ್ತದೆ ಅಂತ ಅರ್ಥ ಮಾಡ್ಕೊಂಡಂಥವ್ರು ಬಾಗಿಲು ಇಷ್ಟು ಎತ್ತರ ಇರಬೇಕು, ಚೌಕಟ್ಟು ಇಷ್ಟು ಎತ್ತರ ಇರಬೇಕು, ಹೊಸ್ತಿಲು ಇಷ್ಟು ಎತ್ತರ ಇರಬೇಕು, ಬಾತ್ರೂಮ್ ಈ ದಿಕ್ಕಲ್ಲಿರಬೇಕು, ಮನೆ ಈ ದಿಕ್ಕಲ್ಲಿರಬೇಕು. ಇದು ವಾಸ್ತುಶಾಸ್ತ್ರ ತಾನೇ. ಈ ವಾಸ್ತುಶಾಸ್ತ್ರದ ಹಿಂದೆ ಈ ಪ್ರಾಣದ ವಿಜ್ಞಾನ ಇದೆ. ಇದಕ್ಕೆ ಅಲ್ಲಿ ಒಬ್ಬ ವಾಸ್ತುಪುರುಷ ಇರ್ತಾನೆ, ಅವನ ಕೈ ಕಾಲು ಇವೆಲ್ಲ ನಂತರ ಬಂದಂಥ ಎಕ್ಸ್ಪ್ಲನೇಷನ್ಗಳು. ಆದರೆ ಅಂತರದಲ್ಲಿರುವಂಥದ್ದು ಇದು ಒಂದು ವಾಸ್ತುಶಾಸ್ತ್ರ ಮಾತ್ರ ಅಲ್ಲ. ಎಲ್ಲವನ್ನು ತಗೊಳ್ಳಿ ನೀವು. ನಿಂಬೆಹಣ್ಣಲ್ಲಿ ಅತ್ಯಧಿಕ ಪ್ರಾಣ ಇರ್ತದೆ. ನಿಂಬೆಹಣ್ಣಿನ ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ ನೋಡಿ, ಅಲ್ಲೆಲ್ಲ ಪ್ರಾಣದ ಅಗತ್ಯ ಇದೆ ಅಂತ ಅರ್ಥ. ಇನ್ನು ದೊಡ್ಡ ಬೂದುಗುಂಬಳಕಾಯಿನ ಮನೆಗಳ ಮೇಲೆ ಕಟ್ತಾರೆ. ಬೂದುಗುಂಬಳಕಾಯಿನಲ್ಲಿ ಅತಿ ಹೆಚ್ಚು ಪ್ರಾಣ ಇರ್ತದೆ. ಇತ್ತೀಚೆಗೆ ಯೋಗ ಕೋರ್ಸ್ ಹೇಳ್ಕೊಡುವಂಥ ಎಲ್ಲ ಯೋಗ ಗುರುಗಳು ಏನು ಮಾಡ್ತಾ ಇದ್ದಾರೆ, ಆ್ಯಶ್ಗಾಟ್ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ಬೆಳಿಗ್ಗೆ, ಶರೀರದಲ್ಲಿ ಪ್ರಾಣ ಹೆಚ್ಚಾಗ್ತದೆ ಅಂಥೇಳಿ. ಅತಿ ಹೆಚ್ಚು ಪ್ರಾಣ ಇರುವಂಥ ತರಕಾರಿ ಬೂದುಗುಂಬಳಕಾಯಿ. ಹೀಗೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ, ಏನೇನು ನಿಯಮಗಳಿದೆ, ಜಿಯೋಮೆಟ್ರಿಕಲ್ ರೂಲ್ಸ್ ಇರಬಹುದು ಅಥವಾ ರಿಚುವಲ್ ರೂಲ್ಸ್ಗಳಿರ್ಬೋದು, ವಾಸ್ತು ಇರ್ಬೋದು, ಜ್ಯೋತಿಷ್ಯ ಇರ್ಬೋದು. ಜ್ಯೋತಿಷ್ಯವೂ ಕೂಡ ಇಂಥ ತಿಥಿಯಲ್ಲಿ ಇದು ಮುಹೂರ್ತ ಅಂತ ಹೇಳ್ತಾರಲ್ಲ, ಮುಹೂರ್ತಕ್ಕೆ ಆಧಾರವೂ ಕೂಡ ಪ್ರಾಣ. ಹೀಗೆ ವೈಜ್ಞಾನಿಕ ಉತ್ಸವಗಳಿರ್ಬೋದು, ಧ್ವನಿ ಇರ್ಬೋದು, ಯಾವ ಮಂತ್ರವನ್ನು ಹೇಗೆ ಉಪಯೋಗಿಸ್ಬೇಕು, ಅದನ್ನು ಮಂದ್ರ ಸ್ವರದಲ್ಲಿ ಹೇಳಬೇಕು, ಮಧ್ಯಮ ಸ್ವರದಲ್ಲಿ ಹೇಳಬೇಕು, ತಾರಕ ಸ್ವರದಲ್ಲಿ ಹೇಳಬೇಕು, ಎಷ್ಟು ಅದು ಗೌಪ್ಯವಾಗಿರಬೇಕು, ಬಾಹ್ಯವಾಗಿ ಹೇಳಬೇಕು, ಆ ಧ್ವನಿಯ ಪ್ರಯೋಗವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಜ್ಞಾನ ಬಂದಿದ್ದಲ್ಲಿಂದ ಪ್ರಾಣದ ಅಂಡರ್ಸ್ಟ್ಯಾಂಡಿಂಗಿಂದಾಗಿ. ಹೀಗೆ ನೀವು ವಾಸ್ತುವಿನಿಂದ ಪ್ರಾರಂಭವಾಗಿ ಮಂತ್ರದವರೆಗೂ ಕೂಡ ನಮ್ಮ ಬಟ್ಟೆಗಳಿಂದ ಇಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಉತ್ತರಿ ಹಾಕ್ಕೋಬೇಕು ಅಂತಾರೆ, ಕೆಲವು ಸಂದರ್ಭ ಉತ್ತರಿ ಹಾಕ್ಕೊಳ್ಬಾರ್ದು ಅಂತಾರೆ. ಈಗ ಕೃಷಿ ಮಾಡುವ ರೈತ ಹೊಲದಲ್ಲಿ ಧಾನ್ಯದ ರಾಶಿಯನ್ನು ಹಾಕ್ತಾನೆ ಕಣದಲ್ಲಿ. ಆ ಕಣದಲ್ಲಿ ಅದು ಧಾನ್ಯದ ರಾಶಿಯನ್ನು ಮುಟ್ಟುವಾಗ ಆತ ತಲೆಗೆ ಬಟ್ಟೆ ಕಟ್ಕೊಳ್ತಾನೆ. ಸುಮ್ಮನೆ ಖಾಲಿ ತಲೆಯಲ್ಲಿ ಬೋಲ್ ತಲೆಯಲ್ಲಿ ಮುಟ್ಟಬಾರ್ದು ಅಂತಾರೆ. ಉತ್ತರ ಕರ್ನಾಟಕದಲ್ಲಿ ಬೋಲ್ ತಲೆಯಲ್ಲಿ ತಲೆಗೆ ಟವಲ್ ಸುತ್ಕೊಂಡ್ಬಿಟ್ಟು ಹೋಗಿ ಧಾನ್ಯದ ರಾಶಿಯನ್ನು ಮುಟ್ತಾರೆ. ಇನ್ನು ನೀವು ಉತ್ತರ ಭಾರತದಲ್ಲಿ ನೀವು ನೋಡಿದರೆ ಯಾರಾದರೂ ಕುಂಕುಮ ಹಚ್ಚಲಿಕ್ಕೆ, ತಿಲಕ ಇಡ್ಲಿಕ್ಕೆ ಬಂದರೆ ಅವ್ರಿಗೆ ತಮ್ಮ ತಲೆಯನ್ನು ಹಿಂಗೆ ಮುಚ್ಚಿಟ್ಕೊಳ್ತಾರೆ. ಇಲ್ಲಿ ಸಹಸ್ರಾರದ ಮೇಲೆ ಕೈ ಇಟ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಸ್ಪರ್ಶ ಆದಾಗ ಅದು ಇಲ್ಲಿ ಕಂಪನ ಉಂಟಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ. ಹೀಗೆ ಇಷ್ಟೆಲ್ಲ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬಂತು, ಅದು ಒಂದು ಪ್ರಾಕ್ಟೀಸ್ ಆಗಿ ಜೀವನದಲ್ಲಿ ಹೇಗೆ ಬಂತು ಅಂದರೆ, ನಾವು ಯಾವುದೇ ಒಂದು ದಿವ್ಯವಾದಂಥ ಕೆಲಸವನ್ನು ಮಾಡುವಾಗ ಅದು ಪ್ರಾಣ ಬರ್ತದೆ. ಆ ಪ್ರಾಣದ ಪ್ರವಾಹದಿಂದಾಗಿ ನಮ್ಮಲ್ಲಿ ಇಂತಿಂಥ ಪರಿವರ್ತನೆ ಉಂಟಾಗ್ತದೆ. ಆ ಸಮಯದಲ್ಲಿ ನಾವು ಶಿರಸ್ತ್ರಾಣ ಇಲ್ಲದೆ ಹೊರಗಡೆ ಹೋಗಬಾರ್ದು. ಬಿನಾ ಪಗಡಿಕೆ ಬಾಹರ್ ನೈ ಜಾನ ಅನ್ನೋ ಕಲ್ಚರ್ ಇತ್ತಲ್ವ ನಮ್ಮಲ್ಲಿ. ನಾವು ಚಿಕ್ಕವರಿದ್ದಾಗ ಶಿರಸ್ತ್ರಾಣ ಇಲ್ಲದೆ, ತಲೆ ಮೇಲೆ ಟೊಪ್ಪಿಗೆ ಇಲ್ಲದೆ ಬೋಳ್ ತಲೆ ಇಟ್ಕೊಂಡು ಓಡಾಡಬಾರ್ದು ಹಾಗೆ ಅಂತ ಬೈತಿದ್ರು. ಶಿರಸ್ತ್ರಾಣದ ಸಂಸ್ಕೃತಿ ಹೊರಟೋಗಿದೆ ಇವಾಗ, ಆದರೆ ಅದು ಇತ್ತಲ್ವ. ಇದು ವೈಜ್ಞಾನಿಕ ಜೀವನ ಕ್ರಮ ಅಲ್ವಾ ಇದು. ಸೊ ಹೀಗೆ ಇತಿಹಾಸ ಕೇಂದ್ರಿತ ಅಲ್ಲ ಅನ್ನೋದು ಮಾತ್ರವಲ್ಲದೇ ಅದು ವೈಜ್ಞಾನಿಕವೂ ಆಗಿದೆ. ಇನ್ನು ಕೊನೆಯ ಬಿಂದು ಪುರುಷಾರ್ಥ ದೃಷ್ಟಿ. ನಮ್ಮಲ್ಲಿ ದೇವಸ್ಥಾನಗಳಲ್ಲಾಗಲಿ ಎಲ್ಲೇ ಆಗಲಿ ನಾವು ಪೂಜೆಯನ್ನು ಮಾಡಿಸುವಾಗ, ಏನೇ ಮಾಡಿಸುವಾಗ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತ ಹೇಳ್ತಾರಲ್ಲ, ಅದು 4 ಪುರುಷಾರ್ಥಗಳು. ಅರ್ಥಕಾಮಗಳು ಅತ್ಯಂತ ಸಹಜ. ಅರ್ಥಕಾಮಗಳು ಇಲ್ಲದೇ ಜೀವನ ಸಾಧ್ಯವಿಲ್ಲ. ಆದರೆ ಆ ಅರ್ಥಕಾಮಗಳು ಧರ್ಮದಿಂದ ನಿಯಂತ್ರಿತವಾಗಿರಬೇಕು. ಹೌ ಟು ಅರ್ನ್, ಹೌ ನಾಟ್ ಟು ಅರ್ನ್, ಹೌ ಟು ಎಂಜಾಯ್, ಹೌ ನಾಟ್ ಟು ಎಂಜಾಯ್ ಟು ವಾಟ್ ಎಕ್ಸ್ಟೆಂಟ್ ಆ್ಯಂಡ್ ಟು ವಾಟ್ ಎಕ್ಸ್ಟೆಂಟ್ ಯು ಶುಡ್ ಸ್ಟಾಪ್. ಇದೆಲ್ಲವನ್ನು ಕೂಡ ವಿಧಿ ನಿಷೇಧಗಳು ಏನಿದೆ ಇದನ್ನು ಯಾರು ಹೇಳ್ತಾರೆ ಅಂದರೆ ಧರ್ಮ. ನೀ ಮಾಡ್ತಾರ ಅಧರ್ಮ ಅಂಥೇಳಿ ಯಾರು ಹೇಳಿದ ತಕ್ಷಣ ನಾವು ಸಂಕೋಚ ಮಾಡ್ಕೊಂಡು ನಿಲ್ಲಿಸ್ಬಿಡ್ತೀವಿ ಆ ಕೆಲಸವನ್ನು. ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದಕ್ಕೆ ಯಾವುದು ಕ್ರೈಟೀರಿಯಾ ಅಂತಂದರೆ ಕಾನೂನಲ್ಲ ಧರ್ಮ.
ಧರ್ಮವನ್ನು ಕೂಡ ಕಾನೂನು ಅಂತಲೇ ಅನ್ಬೇಕಾಗ್ತದೆ. ಆದರೆ ಇವತ್ತಿನ ಕಾಂಟೆಕ್ಸ್ನಲ್ಲಿ ಕಾನೂನು ಬೇರೆ ಧರ್ಮ ಬೇರೆ ಆಗಿರೋದ್ರಿಂದ ಹಾಗೆ ಹೇಳಬೇಕಾಗ್ತದೆ. ಇನ್ನು ಹಾಗಿದ್ರೂ ಕೂಡ ಇವತ್ತಿನ ದೃಷ್ಟಿಯಲ್ಲಿ ಧರ್ಮ ಕಾನೂನು ಬೇರೆ ಆಗಿದ್ರೂ ಕೂಡ ಇವತ್ತಿಗೂ ಕನ್ನಡ ಭಾಷೆಯಲ್ಲಿ ಧರ್ಮಪೀಠ ಅಂತಲೇ ಅಂತಾರೆ ಜಡ್ಜ್ ಚೇರನ್ನು. ಅವರು ಕೂಡ ಧರ್ಮದ ನಿರ್ಣಯವನ್ನೇ ಮಾಡಬೇಕಾಗಿತ್ತು. ಹಾಗೆ ಧರ್ಮದಿಂದ ನಿಯಂತ್ರಿತವಾದಂತಹ ಅರ್ಥಕಾಮ ಅದು ರೆಗ್ಯುಲೇಟರಿ ಫ್ಯಾಕ್ಟರ್ ಆಗಿ ವರ್ಕ್ ಮಾಡ್ತದೆ. ಧರ್ಮ ಅನ್ನುವಂಥದ್ದು ಅರ್ಥ ಮತ್ತು ಕಾಮಗಳ ಮೇಲೆ ರೆಗ್ಯುಲೇಟರಿ ಫ್ಯಾಕ್ಟರ್ ಅದು. ಆ ರೀತಿ ಧರ್ಮದಿಂದ ನಿಯಂತ್ರಿತವಾದಂತಹ ಅರ್ಥಕಾಮಗಳ ಸೇವನೆಯಿಂದಾಗಿ ನಮ್ಮ ಜೀವನ ಸುಖಮಯವಾಗ್ತದೆ, ನಮ್ಮ ಪರಿಸರ ರಕ್ಷಣೆ ಆಗ್ತದೆ, ನಮ್ಮ ಯಜ್ಞ ಸಾಧ್ಯವಾಗ್ತದೆ. ಏನು 9 ಸೂತ್ರಗಳಲ್ಲಿ ಏನೇನು ಹೇಳ್ಕೊಂಡು ಬಂದ್ವಿ ಅವೆಲ್ಲವೂ ಕೂಡ ಇದರಿಂದನೇ ಸಾಧ್ಯ. ತ್ರಿವರ್ಗ ಅಂತ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಈ ಮೂರನ್ನು ತ್ರಿವರ್ಗ ಅಂತ ಹೇಳ್ತಾರೆ. ಮಹಾಭಾರತದ ಉದ್ದೇಶವೇ, ಅದರ ಪರ್ಪಸ್ಸೇ ಈ ತ್ರಿವರ್ಗವನ್ನು ಜನರಿಗೆ ತಿಳಿಸುವಂಥದ್ದು. ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ ತ್ರಿವರ್ಗ ಫಲದಾಯಿನಿ ಅಂಥೇಳಿ, 3 ವರ್ಗದ ಫಲವನ್ನು ಕೊಡುವಂಥವಳು ಅಂತ. ಹಾಗೆ ಈ 4 ಪುರುಷಾರ್ಥಗಳ ಪೈಕಿ ಧರ್ಮ ಅರ್ಥ ಕಾಮ ಇವು ತ್ರಿವರ್ಗ ಅಂತ ಅನ್ಸ್ಕೊಂಡಿರುವೆ ಮತ್ತು ಇವು ಸಾಪೇಕ್ಷ, ಒಂದಕ್ಕೊಂದು ಪೂರಕ. ಆದರೆ ಮೋಕ್ಷ ನಿರಪೇಕ್ಷವಾದಂತಹ ಪುರುಷಾರ್ಥ. ಆ ಮೋಕ್ಷದ ಸಾಧನೆ ಈ ತ್ರಿವರ್ಗಗಳ ಸರಿಯಾದ ಅನುಷ್ಠಾನದಿಂದನೇ ಚಿತ್ತಶುದ್ಧಿ ಆಗ್ತದೆ. ಆ ಚಿತ್ತಶುದ್ಧಿ ಆಗಿ ಆ ಶುದ್ಧವಾದಂತಹ ಚಿತ್ತಕ್ಕೆ ಜ್ಞಾನೋದಯ ಉಂಟಾಗ್ತದೆ. ಆ ಜ್ಞಾನದಿಂದ ಮೋಕ್ಷ ಉಂಟಾಗ್ತದೆ. ಹಾಗಾಗಿ ಮೋಕ್ಷ ಅನ್ನುವಂಥದ್ದು ನಿರಪೇಕ್ಷ ಪುರುಷಾರ್ಥವಾಗಿದ್ದರೂ ಕೂಡ ಈ ತ್ರಿವರ್ಗದ ಪ್ರತಿಫಲವೇ ಆ ಮೋಕ್ಷವಾಗಿದೆ. ಇದು ಪುರುಷಾರ್ಥ ದೃಷ್ಟಿ. ನಾವು ಈ ಪಶ್ಚಿಮ ದೃಷ್ಟಿ ಅಂತ ಅನ್ಬೋದು, ಅಥವಾ ವೆಸ್ಟರ್ನ್ ದೃಷ್ಟಿ ಅಥವಾ ಈ ಕಮ್ಯುನಿಸ್ಟ್ಗಳ ದೃಷ್ಟಿ ಇರ್ಬೋದು, ಅಥವಾ ಸೋಷಿಯಲಿಸಮ್ ದೃಷ್ಟಿ, ಯಾವುದೇ ವಿಚಾರಗಳನ್ನು ತಗೊಂಡ್ರೂ ಕೂಡ ಅಲ್ಲಿ ಕೆಲವರು ನೀನು ಶೋಷಣೆಗೆ ಒಳಪಟ್ಟಿದೆಯಾ, ಇಂಥವನು ಶೋಷಿತ ಇತ್ಯಾದಿಗಳನ್ನು ಏನು ಹೇಳ್ತಾರೆ, ಅವುಗಳನ್ನು ಹೇಳುವಾಗ ಕೇವಲ ಅಲ್ಲಿ ಧರ್ಮವನ್ನು ಬಿಟ್ಟು ಕೇವಲ ಅರ್ಥ ಮತ್ತು ಕಾಮಗಳ ದೃಷ್ಟಿಯಿಂದ ಮಾತ್ರ ವಿಚಾರವನ್ನು ಮಾಡ್ತಾರೆ. ಈ 4 ಪುರುಷಾರ್ಥಗಳ ಪೈಕಿ ಕೇವಲ ಅರ್ಥಕಾಮಗಳ ಪ್ಯಾರಾಮೀಟರ್ನ ಇಟ್ಕೊಂಡು ಎಲ್ಲವನ್ನು ಅಳೆದು ಅರ್ಥಕಾಮಗಳ ದೃಷ್ಟಿಯಿಂದಲೇ ಎಲ್ಲವನ್ನು ವಿಚಾರ ಮಾಡಿ ಅದರ ಮೂಲಕವೇ ಎಲ್ಲವನ್ನು ಬೋಧಿಸುವಂಥ ಒಂದು ವಿಚಾರ. ಆ ವಿಚಾರದಿಂದಾಗಿ ಧಾರ್ಮಿಕ ಅಂಶಗಳಿರ್ಬೋದು, ಮೋಕ್ಷದ ಅಂಶಗಳಿರ್ಬೋದು, ಇವೆಲ್ಲವೂ ಕೂಡ ಶೋಷಣೆ ಅಸ್ತ್ರಗಳು ಅಂಥೇಳಿ ಚಿತ್ರಿತಗೊಂಡಂತಹ ಅಪಾಯಗಳು ಕೂಡ ನಡೆದಿವೆ ಇತಿಹಾಸದಲ್ಲಿ. ಆರಂಭದಲ್ಲಿ ಹೇಳಿದ್ನಲ್ಲ, ಈ ಯಜ್ಞಗಳ ಉತ್ಪತ್ತಿಯೇ ಶೋಷಣೆಗಾಗಿ ಮಾಡಿಕೊಂಡಂಥ ಒಂದು ನಾಟಕ ಅನ್ನುವಂಥ ಒಂದು ವಿಚಾರ. ಅದಕ್ಕೆ ಕಾರಣ ಏನಂತಂದರೆ ಅಲ್ಲಿ ಧರ್ಮಕ್ಕೆ ಸ್ಥಾನ ಇಲ್ಲ, ಕೇವಲ ಅರ್ಥಕಾಮಗಳು ಮಾತ್ರ ಮುಖ್ಯ. ಆ ಅರ್ಥಕಾಮಗಳು ಕೂಡ ಅನಿಯಂತ್ರಿತ, ಧರ್ಮದಿಂದ ಅನಿಯಂತ್ರಿತವಾದ್ದರಿಂದ, ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತಲೇ ಇಟ್ಕೊಳ್ಳೋಣ. ಅದರಲ್ಲಿ ನನಗಿಷ್ಟು ಬರಬೇಕು ಅಂಥೇಳಿ ಅವ್ರ ಮಕ್ಕಳು ಯಾರೊಬ್ಬರು ಭಾವಿಸ್ತಾರೆ, ಅದು ಅವರ ಕಾಮ. ಅದರ ಆಪೂರ್ತಿ ಆಗಲಿಲ್ಲ ಅಂದ ತಕ್ಷಣ ಈ ಥರ ಶೋಷಣೆ ಮಾಡಿದ ಅಂತ ಅವ್ರು ಹೇಳ್ಬೋದು. ಅಲ್ಲಿ ಹಾಗಲ್ಲಪ್ಪ, ಧರ್ಮ ಏನಪ್ಪ ಅಂದರೆ ಎಷ್ಟು ಜನ ಮಕ್ಕಳಿದ್ರು ಅಷ್ಟು ಜನಕ್ಕೆ ಸಮಾನವಾಗಿ ಬರಬೇಕು ಅಂತಲ್ಲಿ ಹೇಳುವಂಥದ್ದು ಧರ್ಮ, ಆ ನಿಯಂತ್ರಣ ಮಾಡುವಂಥದ್ದು ಧರ್ಮ. ಆ ಧರ್ಮವನ್ನು ಆಸ್ಪೆಕ್ಟನ್ನೇ ನೀವು ಕೆಳಗೆ ಬೀಳಿಸಿ ಅದನ್ನು ವಿಲನ್ ಮಾಡಿಬಿಟ್ಟ ಮೇಲೆ ಅಲ್ಲಿ ಅದು ನಿಯಂತ್ರಣ ಮಾಡೋರು ಯಾರದನ್ನು? ಹಂಗಾರೆ ಅನಿಯಂತ್ರಿತವಾದಂತಹ ಅರ್ಥಕಾಮಗಳು ಅನಿಯಂತ್ರಿತವಾದ ಇಚ್ಛೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇರುವಾಗ ಆ ಇಚ್ಛೆಗೆ ಯಾವುದು ವಿರುದ್ಧವಾಗಿ ಬರ್ತದೋ ಅದೆಲ್ಲವೂ ಶೋಷಣೆಯಾಗಿ ಕಾಣಿಸ್ತದೆ. ಈ ರೀತಿಯಲ್ಲಿ ನಾವು ಅದನ್ನು ಪುರುಷಾರ್ಥಗಳನ್ನು ನಾವು ದೃಷ್ಟಿಯನ್ನು ಇಟ್ಕೊಂಡು, ಈಗ ನೋಡಿ, ಒಬ್ಬ ಸೈನ್ಯದಲ್ಲಿ ಮುಂದೆ ನಿಂತ್ಕೊಂಡು ಒಬ್ಬ ಜವಾನ ಮುಂದೆ ನಿಂತಿರ್ತಾನೆ. ಆತ ನನ್ನ ಧರ್ಮ ಇದು ಅಂತ ಅಂದ್ಕೊಳ್ಳದೇನೆ ಕೇವಲ ಅರ್ಥಕಾಮಗಳ ದೃಷ್ಟಿಯಿಂದ ಹಿಂದ್ಗಡೆ ಆಫೀಸಲ್ಲಿ ಕೂತ್ಕೊಂಡಿದ್ದಾನೆ, ಅವನನ್ನು ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ ಕತೆ? ಆತನ ಧರ್ಮವನ್ನು ಅಲ್ಲಿ ಅನುಸರಿಸಲೇಬೇಕು. ಆತನ ಅರ್ಥಕಾಮಗಳು ಧರ್ಮಕ್ಕೆ, ನೋಡಪ್ಪ, ಧರ್ಮದ ಪ್ರಕಾರ ನೋಡಿದರೆ ನೀನು ಇಲ್ಲೇ ನಿಂತ್ಕೋಬೇಕು, ಅವನು ಅಲ್ಲೇ ಕೂತ್ಕೋಬೇಕು. ಹೀಗೆ ಈ ಧರ್ಮದ ದೃಷ್ಟಿ ಇಲ್ಲದೇ ಇರುವಂಥ ದೃಷ್ಟಿ ನಮ್ಮದಲ್ಲ. ಭಾರತೀಯ ದೃಷ್ಟಿ ಪುರುಷಾರ್ಥದ 4 ಪುರುಷಾರ್ಥಗಳನ್ನು ಸಮಾನವಾಗಿ ನಾವು ಸಮನ್ವಯ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಈ ಹಿಂದೆ 9 ಸೂತ್ರಗಳಲ್ಲಿ ಏನು ಹೇಳಿದ್ವಿ ಅದೆಲ್ಲವೂ ಕೂಡ ಸಾಧ್ಯವಾಗ್ತದೆ. ಕಳೆದ ಒಂದು 10-20 ವರ್ಷಗಳಿಂದ ವಿದೇಶಿ ವಿಚಾರಕರು ಅಥವಾ ವಿಧರ್ಮಿ ವಿಚಾರಕರು ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ ಭಾರತೀಯ ವಿಚಾರಗಳು ಬರ್ತಾ ಇದೆ. ಅದನ್ನು ಸ್ವದೇಶಿ ಇಂಡಾಲಜಿ ಅಂತ ಕೂಡ ಕೆಲವರು ಕರೀತಾರೆ. ಆ ರೀತಿ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮವರು ನಮ್ಮ ಆಚರಣೆಗಳನ್ನು, ವಿಚಾರಗಳನ್ನು, ಸಂಪ್ರದಾಯಗಳನ್ನು ಇತ್ಯಾದಿಗಳನ್ನು ಡಿಫೆಂಡ್ ಮಾಡ್ಕೊಳ್ತಾರೆ. ಆ ಡಿಫೆಂಡ್ ಮಾಡ್ಕೊಳ್ಳೋ ಕ್ರಮದಲ್ಲಿ ಕೇವಲ 1 ಡೈಮೆನ್ಷನಲ್ ಡಿಫೆನ್ಸನ್ನು ಮಾಡ್ತಾರೆ. ಆದರೆ ನಮ್ಮಲ್ಲಿ ಎಲ್ಲವೂ ಕೂಡ 3 ಡೈಮೆನ್ಷನನ್ನು ಹೊಂದಿದೆ. ಉದಾಹರಣೆಗೆ ಸತ್ಯನಾರಾಯಣ ಪೂಜೆಯನ್ನು ಯಾರೋ ಏನೋ ಆಪಾದನೆ ಮಾಡ್ತಾರೆ, ಇದೊಂದು ಮೌಢ್ಯ ಇತ್ಯಾದಿಯಾಗಿ ಅದನ್ನು ನಿಂದನೆ ಮಾಡ್ತಾರೆ. ಆ ನಿಂದನೆಗೆ ಪ್ರತಿಯಾಗಿ ಸತ್ಯನಾರಾಯಣ ಪೂಜೆ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂಥೇಳಿ ಕೆಲವರು ಡಿಫೆಂಡ್ ಮಾಡ್ತಾರೆ. ಆ ಡಿಫೆನ್ಸಲ್ಲಿ ಕೇವಲ ಭೌತಿಕ ಅಂಶಗಳಿರ್ತವೆ. ಮತ್ತೇನಿರಬೇಕು ಹಾಗಾದರೆ ಅಂದರೆ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ, ಇದು ತ್ರಿವಿಧ ದೃಷ್ಟಿ ಅಂತ ನಾವು ಹೇಳ್ತೀವಿ. ಅದೇ ಸತ್ಯನಾರಾಯಣ ಪೂಜೆಯನ್ನು ತಗೊಳ್ಳಿ ಉದಾಹರಣೆಯಾಗಿ. ಅದನ್ನು ಮಾಡೋದ್ರಿಂದಾಗಿ ಅತಿ ದೈವಿಕ ಏನು ಅಂದರೆ ಸತ್ಯನಾರಾಯಣ ಅನ್ನುವಂಥದ್ದು ನಾರಾಯಣನ ಒಂದು ಸ್ವರೂಪ. ಅದನ್ನು ನಾವು ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು, ಆ ವ್ರತವನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಧಾನ ಇದೆ, ಕ್ರಮ ಇದೆ. ಅದು ಶಾಸ್ತ್ರೀಯ ಕ್ರಮ ಆದ್ದರಿಂದ
ಆ ಶಾಸ್ತ್ರೀಯ ಕ್ರಮವನ್ನು ಆಚರಣೆ ಮಾಡೋದರಿಂದಾಗಿ ಆತನಿಗೆ ಅಲ್ಲಿ ಪುಣ್ಯ ಉಂಟಾಗ್ತದೆ ಮತ್ತು ಆ ಸತ್ಯನಾರಾಯಣ ಅನುಗ್ರಹ ಉಂಟಾಗ್ತದೆ. ಅದು ಹೇಗೆ ಉಂಟಾಗ್ತದೆ? ಅದರ ಕ್ರಮ ಇದೆ. ಇಷ್ಟು ದಾನ ಕೊಡಬೇಕು, ಇದು ಹಿಂಗೆ ಮಾಡಬೇಕು, ಅದೆಲ್ಲ ಪಂಚಮಹಾಯಜ್ಞಗಳ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ದೊಡ್ಡ ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಪುರೋಹಿತರಿಗೆ ದಾನ ಮಾಡಬೇಕು, ಮತ್ತು ಗೋಗ್ರಾಸ ಕೊಡಬೇಕು, ಬೇರೆಯವರಿಗೆಲ್ಲ ಅನ್ನದಾನ ಮಾಡಬೇಕು, ಇತ್ಯಾದಿಗಳೆಲ್ಲ ಇದೆಯಲ್ಲ. ಅವೆಲ್ಲ ಅಂಶಗಳಿಂದಾಗಿ, ಶಾಸ್ತ್ರೀಯ ವಿಧಿಯಿಂದಾಗಿ ಆತನಿಗೆ ಅಲ್ಲಿ ಉಂಟಾಗಬೇಕಾದಂತಹ ಪುಣ್ಯ ಉಂಟಾಗ್ತದೆ ಮತ್ತು ದೈವಕೃಪೆ ಉಂಟಾಗ್ತದೆ. ಇದು ಅಧಿದೈವಿಕ ಅಂಶ. ಇನ್ನು ಅಧಿಭೌತಿಕ ಅಂಶ ಏನು? ಬೇಗ ಎದ್ದು ಸ್ನಾನ ಮಾಡೋದ್ರಿಂದಾಗಿ ಪ್ರಾಣಶಕ್ತಿ ಚೆನ್ನಾಗಿ ಉಂಟಾಗ್ತದೆ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರ್ತಾರೆ ಮತ್ತು ತುಪ್ಪ ದೀಪ ಹಚ್ಚಿಟ್ಟಿರ್ತಾರೆ. ಆ ತುಪ್ಪದ ದೀಪ ಜಾಗದಲ್ಲಿ ಕೂತ್ಕೊಳ್ಳೋದ್ರಿಂದಾಗಿ ಇನ್ನೂ ಸ್ವಲ್ಪ ಪ್ರಾಣ ಹೆಚ್ಚಾಗ್ತದೆ. ನೋಡಿ, ಯಾವುದ್ರ ಮನೇಲಿ ವ್ರತ ಮಾಡಿರ್ತಾರಲ್ಲ ಅವ್ರ ಮುಖ ಫಳ ಹೊಳಿತಾ ಇರ್ತದೆ. ಆದರೆ ಹಿಂದಿನ ದಿವಸ ಸಾಯಂಕಾಲ ಅವ್ರ ಮುಖ ಹಂಗೆ ಹೊಳಿತಾ ಇರೋದಿಲ್ಲ. ಅದಕ್ಕೆ ಕಾರಣ ಏನು? ಆ ಜಾಗದಲ್ಲಿ ಉಂಟಾದಂತಹ ಪ್ರಾಣ. ಇನ್ನು ಕಲೀಗ್ಸ್ ಬಂದಿರ್ತಾರೆ, ಸಂಬಂಧಿಕರು ಬಂದಿರ್ತಾರೆ, ಅಣ್ಣತಮ್ಮರು ಬಂದಿರ್ತಾರೆ. ಮನೆ ಹಿರಿಯರ ಜೊತೆಗೆ ನಮಸ್ಕಾರ ಮಾಡೋದ್ರಿಂದಾಗಿ ಹೊಸ ಬಟ್ಟೆ ಉಟ್ಕೊಂಡು ಎಲ್ಲ ಆ ಹಬ್ಬದ ವಾತಾವರಣದಿಂದಾಗಿ ಅವ್ರ ಕೌಟುಂಬಿಕವಾಗಿ ಒಂದಿಷ್ಟು ಮನಸ್ತಾಪಗಳಿದ್ದರೆ ಅದೆಲ್ಲ ಮನಸ್ತಾಪಗಳು ಅಲ್ಲಿ ಆ ಮಟ್ಟಿಗೆ ಪರಿಹಾರಗೊಂಡಿರ್ತವೆ. ಅವ್ರಿಗೆ ಇಂಥವ್ರ ಮನೆ ಸತ್ಯನಾರಾಯಣ ಪೂಜೆ ಕರೆದಿದ್ರು, ನಾವು ಹೋಗಿದ್ವಿ, ಅಲ್ಲಿ ಇಂಥವ್ರು ಸಿಕ್ಕಿದ್ರು, ಅಲ್ಲಿ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಸೋಷಿಯಲ್ ಕ್ಲೌಟ್ ಅಂತೇನು ಹೇಳ್ತಾರೆ. ಅವ್ರ ಬಗ್ಗೆ ಇವ್ರು ಭಾಳ ಧಾರ್ಮಿಕರಪ್ಪ ಅಂತೇಳಿ ಒಂದು ರೆಪ್ಯುಟೇಷನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಒಂದು ಭೌತಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅವ್ರಿಗೆ ಲಾಭಗಳಾಗ್ತವೆ. ಇದೆಲ್ಲವೂ ಕೂಡ ಭೌತಿಕ ಅಂಶ. ಅಧಿದೈವಿಕ, ಅಧಿಭೌತಿಕ ಆಯಿತು. ಇನ್ನು ಮೂರನೇದೇನು? ಆಧ್ಯಾತ್ಮಿಕ ಅಂಶ. ಶಾಸ್ತ್ರವಿಹಿತವಾದಂತಹ ಕರ್ಮವನ್ನು ಶಾಸ್ತ್ರವಿಹಿತವಾಗಿ ಮಾಡಿ ದಾನಾದಿಗಳನ್ನು ಮಾಡಿದ್ರಿಂದಾಗಿ, ಆ ತ್ಯಾಗದಿಂದಾಗಿ ಆತನಲ್ಲಿ ಒಂದು ಸಂಸ್ಕಾರ ಉಂಟಾಗ್ತದಲ್ಲ, ಆ ಸಂಸ್ಕಾರದಿಂದಾಗಿ ಆತ ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡ್ತಾನೆ. ಆ ಮತ್ತಷ್ಟು ಉತ್ತಮ ಕಾರ್ಯಗಳಿಂದಾಗಿ ಮತ್ತಷ್ಟು ಚಿತ್ತಶುದ್ಧಿ ಆಗ್ತದೆ. ಆ ಚಿತ್ತಶುದ್ಧಿಯಿಂದಾಗಿ ಜ್ಞಾನ ಆಗ್ತದೆ. ಹೀಗೆ ಆತನ ಮೋಕ್ಷದ ಮಾರ್ಗದಲ್ಲಿ ಇದು ಸಹಕಾರಿ ಆಯ್ತಲ್ವ. ಇದು ಆಧ್ಯಾತ್ಮಿಕ ಅಂಶ. ಹೀಗೆ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಈ ಮೂರು ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಮೂರು ಅಂಶಗಳನ್ನು ಡಿಫೈನ್ ಮಾಡ್ಕೊಳ್ಬೇಕು. ಇದು ದೃಷ್ಟಿ ನಮ್ಮಲ್ಲಿ ಯಾವುದೇ ಒಂದು ಆಚರಣೆಯನ್ನು ವಿಧಿಸುವಾಗಲೂ ಕೂಡ ಶಾಸ್ತ್ರ ಎಲ್ಲೋಕೆ ತಚ್ಛಾಸ್ತ್ರೆ ಅಂತ ಒಂದು ಮಾತಿದೆ. ಯಾವುದು ಲೋಕದಲ್ಲಿದೆಯೋ ಅದೇ ಶಾಸ್ತ್ರದಲ್ಲಿದೆ. ನಮ್ಮಲ್ಲಿ ಮೇಲಿಂದ ಕೆಳಗೆ ಬರೋದಿಲ್ಲ. ಯಾವುದೇ ಆಗಲಿ ಮೊದಲು ಶಾಸ್ತ್ರದಲ್ಲಿ ಬಂದು ಆಮೇಲೆ ಅದು ಲೋಕದಲ್ಲಿ ಆಚರಣೆ, ಅದು ಎನ್ಫೋರ್ಸ್ಮೆಂಟ್ ಆಗಿ ಆಮೇಲೆ ಆಚರಣೆಯಲ್ಲಿ ಬರೋದಿಲ್ಲ. ಮುಂಚೆ ಲೋಕದಲ್ಲಿ ಆಚರಣೆಗೆ ಬಂದು ಅದು ಪರಿಷ್ಕೃತಗೊಂಡು ವಿಚಾರಕ್ಕೊಳಪಟ್ಟು ಆಮೇಲೆ ಶಾಸ್ತ್ರಕ್ಕೆ ಹೋಗಿ ಸೇರಿಕೊಳ್ತದೆ. ಹಾಗಾಗಿ ಅದಕ್ಕಾಗಿ ಲೋಕೆ ತಚ್ಛಾಸ್ತ್ರೆ ಅಂತ ಹೇಳ್ತಾರೆ. ಯಾವುದು ಲೋಕದಲ್ಲಿದೆಯೋ ಅದೇ ಶಾಸ್ತ್ರದಲ್ಲಿರುವಂಥದ್ದು. ಈ ಪುರುಷಾರ್ಥ ದೃಷ್ಟಿ ಇರಬಹುದು, ತ್ರಿವಿಧ ದೃಷ್ಟಿ ಇರಬಹುದು, ಇದೆಲ್ಲವೂ ಲೋಕದಲ್ಲಿ ಇರುವಂಥದ್ದೇ. ಲೋಕದಲ್ಲಿ ಇದ್ದ ಕಾರಣಕ್ಕಾಗಿ ಅದು ಶಾಸ್ತ್ರಕ್ಕೆ ಹೋಗಿದೆ. ಹೀಗೆ ಈ 10 ಬಿಂದುಗಳನ್ನು ನಾವು ಭಾರತೀಯತೆಯ 10 ಗುಣಗಳು ಅಂಥೇಳಿ ಪರಿಗಣಿಸಬಹುದಾಗಿದೆ.